ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಧ್ಯಾಯಂತಿ ಯಂ ಸಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶ್ಶಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ಶ್ರೀಮದ್ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾಥೋರುಹಾಲಿ ಕೃಷ್ಣ ನಿಷ್ಠಾಮಿತ ಕ್ಷ್ಮ ಪೈವೃಢ ಪಟಲಿ ಪಾಟನೈಕ ಪ್ರವೀಣ ವೇದವ್ಯಾಸೋಪದೇಶಾಧಿಕ ಸಮಧಿಗತಾನಂತ ವೇದಾಂತ ಭಾವ ಭೂಯಾತ್ ಕೀಶಾ ಅವನೀಶಾ ಯತೀಶಾ ವೃತೀಶಾ ಭೂಯಾತ್ ಕೀಶಾ ಅವನೀಶಾ ವೃತಿತನುರ್ನಿಲ ಶ್ರೇಯಸೇ ಭೂಯಸೇ ನಃ. ತ್ವಂಗತುಂಗ ತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲಿ ರಂಗೋತ್ಸಂಗ ನಿಷಂಗಿ ವಾತ ವಿದುತ ಅಂಬ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಯಾಶಂಸತೆ ಶಂಸತೆ ಮಂತ್ರಾಲೋಚನ ಮಾರ್ತಿನಾಶನ ಕೃತಿ ತುಮಸಾಂ ಪುನಸ್ತನ್ವತೆ. ಸತ್ಯಾಭಿಜ್ಞಕರಾಬ್ಧೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದಿರ್ಧಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ ಶ್ರೀ ಗುರುಭ್ಯೋ ನಮಃ. ಸ್ವಶ್ಯಸ್ತು ಸಮಸ್ತ ಜಗತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಪಠನ ಶ್ರವಣೇನ ಕಲಿಕೃತ ಅಖಿಲ ಮಲಾಪನೋದನ ಪುಟುತ್ತರಿ ಶ್ರೀಮತಿ ಮಹಾಭಾಗವತೆ ಅದ್ಯ ಕಥಾ ಪ್ರಾರಂಭ ಕಿಂಚಿತ್ ಪೂರ್ವಕಥಾನುವಾದ. ಇಂದಿನ ಪರೀಕ್ಷಿತ್ ಮಹಾರಾಜ ಏನು ಪ್ರಶ್ನೆಗಳನ್ನು ಕೇಳಿದ್ದ ಅನ್ನೋದು ಹೇಳ್ಕೊಂಡು ಹೊಂಟಿದ್ದೀಮನ. ಈ ಭಾಗವತ ಸಪ್ತಾಹ ಎಲ್ಲಿ ಪ್ರಾರಂಭ, ಯಾಕೆ ಪ್ರಾರಂಭ, ಮಹತ್ವ ಏನು, ಒಂದು 5 ನಿಮಿಷದ ಬಗ್ಗೆ ಹೇಳ್ತೇನೆ. ಇದು ನಾ ಹೇಳೋದಲ್ಲ, ಪದ್ಮಪುರಾಣ ಬಂದಿರ್ತಕ್ಕಂಥ ಸಪ್ತಾಹ ಭಾಗವತ ಅಂದರೆ ಏನು, ಯಾಕೆ ಶುರುವಾತು, ಎಂದು ಶುರು ಮಾಡಿದ್ರು. ಮೊಟ್ಟ ಮೊದಲಿಗೆ ಹೇಳಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ನಿಮಗೆ ತಿಳಿದ್ರು. ಸುಕಮರ್ ಹೇಳ್ತಕ್ಕಂಥ ಭಾಗವತ ಪ್ರೀತಿ ಮಾಡ್ತಾರೆ ಮೊದಲೇದು. ಅದರ ನಂತರ ಹೇಗೆ ಪ್ರಸಿದ್ಧಿ ಬಂತಿದ್ದು ನೋಡ್ರಿ. ಒಂದು ಸಣ್ಣದಕ್ಕೊಂದು ಕಥಾ, ಆ ಕಥಾ ಅಂದ್ರೆ ಬರೀ ಸುಳ್ಳಪಳ್ಳ ಕಥಾ ಮತ್ತು ಆದ ಘಟನಾ ಇದು, ಪುರಾಣದ ಕಥಾ ಇದು. ತುಂಗಭದ್ರಾ ನದಿ ತೀರ, ಅಲ್ಲೊಬ್ಬ ಬ್ರಾಹ್ಮಣ ವೇದಾಂತ ಚತುರ, ಆತ್ಮದೇವ ಅಂತ ಅವನ ಹೆಸರು. ಪಾಪ ಮಹಾ ದೊಡ್ಡ ವಿದ್ವಾಂಸ. ಅವನ ಒಂದು ಹೆಂಡತಿ ದುಂದುಲಿ ಅಂತ ಹೆಸರು. ಲಗ್ನ ಮಾಡಿಕೊಂಡಿದ್ದ, ಮನೆಯ ಪ್ರಪಂಚ ಒಳ್ಳೆ ಸದಾಶಿವ ಬ್ರಾಹ್ಮಣ. ಕೊರತಿ ಮಕ್ಕಳೇ ಆಗಿದ್ದಿಲ್ಲ. ಆತ 20-30 ವರ್ಷ ಹೋಗ್ಬಿಟ್ಟು ಹಿಂಗೆ ಮಕ್ಕಳಾಗಲಿಲ್ಲ. ಜ್ಞಾನಿಗಳನ್ನ ಹೋಗಿ ಕೇಳಿದ, ಸ್ವಾಮಿ ನನ್ನ ಹಣೆ ಬಾರಿ ಹಿಂಗಾಗ್ಯದ, ನಾ ಎಷ್ಟು ದರಿದ್ರಿದ್ದೇನೆ ಅಂದರೆ ಅಭ್ಯಾಸ ಪಾಂಡಿತ್ಯ ಎಲ್ಲ ಅದು ಒಂದು ಕಡೆ ಇರೋಲ್ದಾಗ ನಮ್ಮ ಮನೆಯಾಗಿನ ಆಕಳ ಸಹಿತ ಮರಿ ಹಾಕಿಲ್ಲ, ಅಷ್ಟು ಅದ್ರ ದರಿದ್ರಿದ್ದೆ ನಾನು ಅಂತ. ಅಂದರೆ ನಾನು ಪ್ರಶ್ನೆ ಹಿಂಗೆ ಹೆಂಗಾರು ಮಾಡಿದಾಗ ಒಂದು ಮಗ ಮಕ್ಕಳು ಸಂತಾನ ಮಾಡಿ ಅವ್ರು ಜ್ಞಾನಿಗಳು ನೋಡಿದ್ರು ಅವ್ನ ಹಣೆ ಬರೋದು, ಕಣ್ತ ನೋಡಿದ್ರು ಹಣೆ, ನಿನ್ನ ಹಣೆ ಬರದ ಮಕ್ಕಳ ಇಲ್ಲ ಅಂದರು. ನಾವು ನೀವು ಕೊಟ್ಟು ಅವ ಕೊಡ್ಬೇಕದನ್ನ, ಯಾರು ಕೊಡೋದು ಸಾಧ್ಯ ಇಲ್ಲ ಅಂದ್ರೆ ನಿಮ್ಗೆ ಸಾಧ್ಯ ಇಲ್ಲಪ್ಪ, ಈ ಜನ ಸಾಧನ ಸಾಧ್ಯ ಆಗ್ಬೋದು, ಆಗಲಿಕ್ಕಿಲ್ಲ ಅಂದರು. ಇಲ್ಲ ಸ್ವಾಮಿ ನಾ ಹೆಂಗಾರ ಮಾಡಿರಿ, ಮನೆಗೆ ಪುಸ್ತಕಕ್ಕೂ ಇರ್ತೀನಿ, ಯಾರು ಮಾಡಬೇಕು ಅಂತಾನ ಬೆಳ್ಳಿ ಕಟ್ಟಿದ. ಅವ್ರು ಹೇಳಿದರು, ಮಗನ್ನೇನೋ ಬೇಕಾದ್ರೆ ನಾವು ಅನುಗ್ರಹ ಮಾಡ್ತೀವಿ, ಬೇಕಾದ್ರೆ ಅವ್ರು ದುಷ್ಟ ಮಗ ಆಗ್ತಾನೆ ನೋಡು ಅಂದರು. 420 ಆಗ್ತಾನ, ನಕ್ಸಲೈಟ್ ಆಗ್ತಾನವ ತಿಳಿದ್ರು. ಇರ್ರಿ ಅಂತರು ಪಾಪ ಹುಡುಗ ಹೆಂಗೆ ಮಾಡಿ ಆಗೋಲ್ದಾಕ. ಏನು ಮಾಡಿದ್ರು, ಒಂದು ಹಣ್ಣು ಮಂತ್ರಿಸ್ಕೊಟ್ರು, ಇದು ನಿನ್ನ ಹೆಂಡತಿಕಾಯಿ ತಿನ್ಲಿಕ್ಕೆ ಕೊಡು, 1 ವರ್ಷದ ಸಂತಾನ ಆಗ್ತದೆ. ಆದ್ರೆ ಆ ಹೆಣ್ಮಗಳು 1 ವರ್ಷ ಎಂದು ಸುಳ್ಳು ಹೇಳಬಾರ್ದಾಕಿ, ಪತಿಪರಾಯಣೆ ಆಗಿರ್ಬೇಕಾಕಿ, ಶುದ್ಧ ಚಾರಿತ್ರ್ಯ ಇರ್ಬೇಕಾಗಿದ್ದು, ಅಂದ್ರೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳು. ಮನೆ ಬಂದ, ಹೆಂಡತಿಕಾಯಿ ಹಣ್ಣು ಕೊಟ್ಟಕ್ಕೆ ಹೇಳ್ದ, ಪುತ್ರ ಸಂತಾನ ಆಗ್ತದೆ, ನೀ ಹಿಂಗಿರ್ಬೇಕು, ಶುದ್ಧ ಚಾರಿತ್ರ್ಯ ಇಟ್ಕೊಂಡಿರ್ಬೇಕು ನೀನು ಹೇಳ್ದ. ಹ್ಞೂ ಅನ್ನಕ್ಕೆ ಹಣ್ಣು ಇಸ್ಕೊಂಡು ಆಕೆ ವಿಚಾರ ಮಾಡಿ, ಈ ಪ್ರೆಗ್ನೆಂಟ್ ಆಗೋದು, ಈ ಹಡಿಯೋದು ನಾವಲ್ಲೇ ಬಲ್ಲೆ ಅನ್ನಕ್ಕೆ, ಇದು ಬೇಡ ಬೇಡ ನನಗೆ ಎಲ್ಲಿ ಪೀಸರ ಮಕ್ಕಳ ಕಡೆ ಅಂತಕೊಂಡು ಹೇಳಿ ಹಣ್ಣರ ಕೊಟ್ಟಾನ. ಗಂಡರ ತಿಂದಂತ ತಿನ್ಲಿಕ್ಕೆಲ್ಲ ಮನಸ್ಸೇನ. ಏನು ಮಾಡಿದ್ದಕ್ಕೆ ಹಣ್ಣು ತೊಗೊಂಡು ತಮ್ಮ ತಂಗಿ ಮನೆಗೆ ಹೋದಕ್ಕೆ, ತಂಗಿ ಕೊಟ್ಬಿಟ್ಟಾರ ಹಣ್ಣು ಅಂತ ಕೊಂಡು ಹೇಳಿ,
ನೀ ಹಣ್ಣು ತಿನ್ನು ನೀನೇ ಬಸರಾಗು ನೀನೇ ಹಡಿ ತಿಳ್ಕೊಂಡು. ತಂಗಿ ಹೇಳಿದ್ರು ನಾ ಆಗಲೇ ಪ್ರೆಗ್ನೆಂಟ್ ಇದ್ದೇ ಬಿಟ್ಟೇನೆ ಅಂತ. ತಿನ್ನೋ ಪ್ರಶ್ನೆ ಇಲ್ಲ. ಹಂಗಾರೆ ಏನು ಮಾಡ್ಕೊ, ತಿನ್ನೋ ಮನಸ್ಸರ ಇಲ್ಲ. ಹಣ್ಣರ ಎಷ್ಟೋ ಗಂಡ ಕಿತ್ಕಾತ ಹಣ್ಣೆಲ್ಲ ತಿಂದಿ ಅಂತ ಕೇಳ್ತಾನವ. ಏನು ಮಾಡ್ಕೋದಕ್ಕೆ ಹಂಗಾರಕ್ಕೆ ತಂಗಿ ಹೇಳಿದ್ರು, ಭಾರಿ ಶಾಣೆ ಕಿರ್ಲಿಕ್ಕೆ ತಂಗಿ, ನಿನಗೆ ಒಂದು ಕೆಲಸ ಮಾಡೋದು ನೋಡ್ರಿ. ಆವಾಗ ದಿವಸ ಹೆಂಗಿತ್ತು ಆಗಿನ ಕಾಲಕ್ಕೆ, ನೀ ಹಣ್ಣು ತಿನ್ನಬೇಡ, ಮಕ್ಕಳು ಬೇಕು, ನಾ ಏನು ಹೇಳಿದ್ದೀನಿ ಆ ಮಗನಿಗೆ ಕೊಟ್ಬಿಡ್ತೀನಿ ಅಂತ. ನನಗೆ ಕ್ಯಾಶ್ ಕೊಡು ಒಂದು ಹೊರನಾಗ ಏನು ಹೇಳಿಲ್ಲ, ಹಂಗೆ ಹೇಳಿಕೆ ಅಪೇಕ್ಷೆ ಮಾಡಲಿಕ್ಕಿಂತ ಎಸ್ ಅನ್ಲಿಕ್ಕೆ. ಹೌದು ಹಣ್ಣು ಕೊಟ್ಟು ಹಿಂಗೆ ಅದಾತು ಎಲ್ಲ ಮಕ್ಕಳದು ನೀವು ಕೊಟ್ಟು ಪಕ್ಕ. ಆ ಹಣ್ಣಿನ ಗತಿ ಏನು? ಅಕ್ಕಿ ಐಡಿಯಾ ಹೇಳಿದ್ರು, ಈ ಹಣ್ಣು ನಿಮ್ಮ ಮನೆಗೆ ಆಗಲಿ ತಿನ್ನಿಸುತ್ತೆ ವಿಚಾರ ಮಾಡಿ. ಹರಕತ್ತಿಲ್ಲ ಈ ಕಂಪ್ರಮೈಸ್ ಆದ ಹಣ್ಣು ತಂದಾಗಿ ಆಗಲಿ ತಿನ್ನಿಸಿದ್ರು. ಈಕಿ ಮನೆ ಬಂದು ಹೊಟ್ಟೆಗೆಲ್ಲ ಅರಿವು ಕಟ್ಕೊಂಡು ಪ್ರೆಗ್ನೆಂಟ್ ಇದ್ದಾಗ ಹೆಂಗಿರ್ಬೇಕು ಹಂಗಿರ್ಲಿ ಪ್ರಯತ್ನ ಮಾಡಿದ್ದೆ. ಗಂಡ ಮುಂದೆ ತೋರಿಸ್ಬೇಕಲ್ಲ, ನಾಟಕ ಮಾಡ್ಕೊಳ್ಳ, ಅದನ್ನು ತಿನ್ನೋದು ಕೊಡೋದು. ಗಂಡ ಭಾರಿ ಖುಷಿ ಆಗ್ತದೆ. ಯಾವಾಗ ಆಕೆ ಹಡದಲ್ಲ, ಗುಪ್ತವಾಗಿ ಖುಷಿನ ಕಳಿಸ್ಕೊಟ್ಲಿಕ್ಕೆ ಈಕೆ ಒಳಗೆ ಕುದುರೆ ಬಾಗಿಲ ಹಾಕ್ಕೊಂಡು ನಾ ಹಡ್ದೆ ಅಂತ ಹೇಳ್ಬಿಟ್ರಿ. ಪಾಪ ಸಂತೋಷ ಅದು ಗಂಡು ಮಗ ಹರಕತ್ತಿಲ್ಲ ಅಂದ, ಸಮಾರಂಭ ಮಾಡಿದ, ಲಕ್ಷ್ಮೀ ದಾನ ಮಾಡಿದ, ಈ ಕಾರ್ಯಕ್ರಮ ಮಾಡಿದ. ಆತ ಅವ ಹೆಸರಿಟ್ಟು ದುಂದುಕಾರಿ ಅಂತ ಅವನ ಹೆಸರು. ಆಕೆ ದುಂದುಲಿ, ಇವ ದುಂದುಕಾರಿ ಅಂತ ಇವನ ಹೆಸರು. ಅರ್ಥಾತ್ ದುಂದುಕಾರಿ ಬೆಳೆ. ಈ ಹಣ್ಣು ಹಂಗೆ ಉಳಿಸ್ಕೊಂಡು ಯಾರಿಗೆ ತಿನ್ಸಿದ್ರಲ್ಲ ಅದು ಆಕಳು ಒಂದು ಮರಿ ಹಾಕ್ತಾರೆ, ಅದು ಒಂದು ಗಂಡು ಕೂಸಿನ ಹಾಕ್ತಾರೆ ತಿಳ್ಕೊಟ್ರೆ. ಅಲ್ಲಿ ಒಂದು ಗಂಡು ಕೂಸು ಹುಡ್ತದೆ. ಆ ಕೂಸು ವಿಚಿತ್ರ ಕೂಸಿತ್ತು. ಅದು ಹೆಂಗಿತ್ತು? ಆಕಳ ಕಿವಿ ಮನುಷ್ಯನ ದೇಹ. ಗೋಕರ್ಣ ಅಂತ ಹೆಸರಿಟ್ಟಲ್ಲ ಅವ ಅಂದ, ಇದು ಆಕಳನ್ನು ಹಾಕ್ತೀವಿ ಹೊರಕತ್ತಿಲ್ಲ, ಮನೆ ಸಂತೋಷ ಆಯ್ತು ಅಂದ. ಗೋಕರ್ಣನು ಬೆಳ್ಳಿಗೆ ಹತ್ತಿದ, ದುಂದುಕಾರನು ಬೆಳ್ಳಿಗೆ ಹತ್ತಿದ. ಅರ್ಥಾತ್ ಇಲ್ಲ, ದುಂದುಕಾರಿ ಮಹಾ ಉಪದ್ರ ಸಂಕಟ ಅಧಿಕ ಪ್ರಸಂಗಿ ಹುಡುಗ ಬೆಳಗ್ಗೆ ಹತ್ತಿದ. ಏನು ಕೆಲಸ ಮಾಡ್ತಿದ್ದ? ದೊಡ್ಡವಾದ ಕೂಡಲೇ ನಾನು ಹುಡುಗರು ತೊಗೊಂಡು ಬಾನೆ ಹಾಕೋದು, ಮುತ್ತೈದ್ರೆ ಒಲಿಯೋದು, ಬ್ರಾಹ್ಮಣರಿಗೆ ಟೀಕಾ ಮಾಡೋದು, ಕೆಟ್ಟ ಕೆಲಸ ಅಷ್ಟು ಮಾಡ್ಲಿಕ್ಕೆ ಹತ್ತಿದ ದುಂದುಕಾರಿ. ಗೋಕರ್ಣ ಅಪ್ಪನ ಹತ್ರ ಹತ್ಕೊಂಡು ಶಾಣೆ ಆದ. ನೋಡಿ ಒಂದು ಮನೆ ಹೆಂಗಿರುತ್ತೆ ಮಕ್ಕಳು ತಿಳ್ಕೊಟ್ರು. ಯಾವಾಗ ದುಂದುಕಾರಿ ಭಾಳ ಕಾಸು ಕೊಡ್ಲಿಕ್ಕೆ ಹತ್ತಿದ ಅಪ್ಪಗೆ ರೊಕ್ಕ ಕೊಡು, ದಿನ ರೊಕ್ಕ ಬೇಕು, ದಿನ ಅವ ಬೇಕು. ಅವ ತಂದೆ ಆತ್ಮದೇವ ಸಾಕಾತ. ಅವ ಅಂದ, ನಾ ಈ ಮನೆಗೆ ಇರೋದೇ ಬೇಡ ಅಂತ. ಗೋಕರ್ಣ ಹೇಳ್ದ, ಅಪ್ಪ ಈ ಮನೆಗೆ ಇರಬೇಡ, ನೀವು ಹೋಗ್ಬಿಡು ಅಂತ. ಆ ಮನೆ ಬಿಟ್ಟು ಹೋಗ್ಬಿಟ್ಟ. ಮನೆಗೆ ಯಾರಾದರೂ ಅವ್ವ ಮಗ, ನಿಮ್ಮ ಸಂಪನ್ನ ತರ್ತಾ ಇದ್ದೆ ಹುಡುಗ. ಆಕೆ ಅವ್ವ ಪಾಪ ದಿನ ರೊಕ್ಕ ಕೊಡ್ಬೇಕು ಅವಾಗ. ಯಾವ ರೋಗಗಳು ಬಂದ್ ಮಾಡಿದ್ಲು ಅವನು ಕೊಂದವ. ಯಾಕೆ ಕೊಂದ ಅಲ್ಲೇ ಉಳಿಬಿಟ್ಟ ದುಂದುಕಾರಿ. ಒಬ್ಬನ ಆಗ್ಬಿಟ್ಟು ನೋಡ್ರಿ. ಹೌದ ಮನೆ ಒಳಗೆ 4 ಮಂದಿ ಹೆಣ್ಮಕ್ಳು ಮನೆಯಾಗ ಇಟ್ಟ ವೇಷಾಸ್ತ್ರಿ ಇಟ್ಕೊಂಡು ಮ್ಯಾಲೆ ಇಟ್ಕೊಂಡ. ಅವು ವೇಷಾಸ್ತ್ರೀಯರು ದಿನ ಬಂಗಾರ ಕೇಳಿದೆ, ಸೀರೆ ಕೇಳಿದೆ, ಮಾಡಿದ್ದು ಬೆಳ್ಳಿ ಗೀದೆ ಮಾಡ್ಲಿಕ್ಕೆ ಹತ್ತಿರ. ತಂದು ಕೊಡ್ತೀನಿ ಮಗ ಅಂತ ಕಳ ಮಾಡ್ಲಿಕ್ಕೆ ಹತ್ತಿರ ಮಂದಿ ಮನೆ. ಆ ಹೆಣ್ಮಕ್ಳಿಗೆ ಗೊತ್ತಾಯ್ತು ಒಂದು ದಿವಸ, ಇಲ್ಲ ಇವಾಗ ಕಳ ಮಾಡ್ಲಿಕ್ಕೆ ಹತ್ತಾನ, ಹಂಗಾರೆ ನಮ್ಮ ಮೇಲೆ ಒಂದಿನ ಕೊಡೋದು, ನಮ್ಮ ಮೇಲೆ ಕಂಪ್ಲೇಂಟ್ ಬರ್ತಿದ್ರು ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಇವನ್ನ ಕುತ್ತಿಗೆ ಹಗ್ಗ ಹಾಕಿ ಕೊಂದ್ರಿ. ಸಾಯುವಲ್ಲಿ ಎಲ್ಲೆಲ್ಲಿ ಅಂತ ಅಷ್ಟು ದೃಷ್ಟಿ ಇದ್ದಾವ. ಕೊನೆಗೆ ಇವನು ಹೆಗ್ಗ ತೆಗೆದು ಅದ್ರಾಗ ಹಾಕಿ ಮೇಲೆ ಬೆಂಕಿ ಹಾಕಿಬಿಟ್ರು. ಸುತ್ತಲು ಹಾಕಿ ಸುಟ್ಟು ಸತ್ಕೊಂಡ್ಬಿಟ್ರು. ಮುಚ್ಚಿಬಿಟ್ರು ಮೇಲೆ. ತಾವು ಏನು ಸಿಕ್ಕು ತೊಗೊಂಡು ಹೋಗಿಬಿಟ್ರು. ಗೋಕರ್ಣ ಇದನ್ನು ನೋಡ್ಲಾರ್ದ ನನ್ನ ತೀರ್ಥಯಾತ್ರೆಗೆ ಹೋಗಿಬಿಟ್ಟಿದ್ದ. ಅರ್ಥಾತ್ ಮನೆಯಾಗ ಯಾರಿಲ್ದಂಗೆ ಆತ. ಗೋಕರ್ಣ ಅಲ್ಲಿ ಅಡ್ಡಾಡ್ಕೊಂಡು ಯಾತ್ರಾ ಮುಗಿಸ್ಕೊಂಡು ತನ್ನ ಅಭ್ಯಾಸ ಸಾತ್ವಿಕ ಮನುಷ್ಯ ಇದೆ. ಗೋಕರ್ಣ ಹೊಳ್ಳಿ ತನ್ನ ಊರಿಗೆ ಬಂದ. ತಮ್ಮೂರಿಗೆ ಮನೆ ಮಲ್ಕೊಂಡನ. ರಾತ್ರಿ ಹೊತ್ತಿನೊಳಗೆ ಭಯಂಕರ ಕೆಟ್ಟ ಧ್ವನಿ ಕೇಳಿರ್ತಾವ. ಹಳ್ಳಿಗೆ ಹತ್ತಿದ ಧ್ವನಿ ಅದು. ಮ್ಯಾಲೆ ಆಕಾರ ನೋಡ್ತಾನೆ, ಮ್ಯಾಲೆ ಏನೋ ಒಂದು ಕೈ ಮೇಲೆ ಬಿಳಿ ಆಕಾರ ಹಳ್ಳಿಗೆ ಹತ್ತಿದ. ಧೈರ್ಯ ಮಾಡ್ಕ್ಯದ, ಯಾರನೇನೋ ಅಂತ. ಅದು ಹಳ್ಳಿಗೆ ಹತ್ತಿದ. ಅದೇನು ಸತ್ತಿದ್ದಲ್ಲ ದುಂದುಕಾರಿ, ಅವ್ನು ಪ್ರೇತ ಜನ ಬಂದಿತ್ತು ಅವಾಗ. ಅಂತ ಕೆಲಸ ಮಾಡಿದ ಪ್ರೇತ ಜನ ಬಂದಿತ್ತು ಅವಾಗ. ಅದು ಹಳ್ಳಿಗೆ ಹತ್ತಿರ. ಈಗ ಹೇಳ್ತದು, ನಾ ಯಾರು ಗೊತ್ತಾಗಲ್ಲ, ಇಲ್ಲ ನಿಮ್ಮ ಅಣ್ಣ ಅಂತ ಹೇಳ್ತಾರೆ. ಓಹೋ ಹೌದಾ ಅಂದಿವ. ನನ್ನ ಹಿಂಗಾಗ್ಯದ. ನಾ ಇಲ್ಲ, ನೀ ಸುದ್ದಿ ನನಗೆ ಅಲ್ಲಿ ಗಯಾದಾಗ ಗೊತ್ತಾಗಿತ್ತು ನನಗೆ. ಯಾರೋ ಇವ್ರು ಬಂದರು ಹೇಳಿದ್ರು ನನಗೆ. ನಾ ಅಲ್ಲಿ ಪಿಂಡ ಪ್ರದಾನ ಮಾಡಿ ಬಂದೀನಿ ಹೆಸರೇ ಅಂದಿವ. ದುಂದುಕಾರಿ ಪಿಂಡ ಪ್ರದಾನ ಆಗಿ ಹೋದಲ್ಲಿ. ಆ ಗೋಕರ್ಣ ಹೇಳ್ತಾನೆ. ಅವಾಗ ಹಳ್ಳಿಗೆ ಹತ್ತಿರ, ನೀನು ನನ್ನ ಎಷ್ಟು ಕೆಟ್ಟ ಕೆಲಸ ಮಾಡಿ ನೀನು 100 ಶ್ರಾದ್ದ ಮಾಡಿದ್ರು ನನ್ನ ಪಾಪ ಹೋಗುದಿಲ್ಲ ಅಂತ ಹೇಳ್ತಾರೆ. ಇಂಥ ಬೇಕಾಷ್ಟು ಮಾಡಿ ಅದೇನು ಮಾಡಬೇಕು, ಹೆಂಗಾರ ಮಾಡಿ ಉದ್ಧಾರ ಮಾಡಪ್ಪ ಅಂತ. ಅಣ್ಣ ತಮ್ಮ, ನಾನು ಈ ಶಾಣೆ ಇದ್ದಿದ್ದಿ, ಬುದ್ಧಿವಂತ ಇದ್ದಿದ್ದಿ, ಒಳ್ಳೆ ಸದಾಚಾರ ಸಂಪನ್ನ ಇದ್ದಿದ್ದಿ, ನಾನು ಈ ಜನ್ಮ ಬಿಡಿಸೋದು ಹಳ್ಳಿ ಕಟ್ಟಿ
ಅವನು ನನಗೆ ಇದು ಗೊತ್ತಿಲ್ಲ ಅಂತ. ಇಲ್ಲ ನೀ ಹೆಂಗನ ಮಾಡು ಅಂದ. ಪಾಪ ಅವನ ಸಲುವಾಗಿ ಆ ಗೋಕರ್ಣ ಜ್ಞಾನಿಗಳ ಹತ್ರ ಹೋದ, ಅಡಿಗೆ ಹೋದ. ಅಲ್ಲಿ ಕೇಳಿದ ಜ್ಞಾನಿಗಳು, ಸ್ವಾಮಿ ನಾ ಹೆಂಗೆ ಮಾಡಬೇಕು ಅಂತ ಹೇಳಿ. ಅವರಂದರು ನಮಗೂ ಪಕ್ಕ ಗೊತ್ತಿಲ್ಲಪ್ಪ, ಇದು ಪರಿಜನ ಮಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ, ನಾವು ನೀವು ಕೂಡ ಸೂರ್ಯಾಂತರ್ಗತ ನಾರಾಯಣ ಕೇಳೋರು ಅಂದರು. ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಭೋ ಸ್ವಹ ತತ್ಸವಿತುವರೇಣ್ಯಂ ಸೂರ್ಯಾಂತರ್ಗತ ನಾರಾಯಣ ಪ್ರಾರ್ಥನೆ ಮಾಡ್ಕೊಂಡು ಆಕಾಶವಾಣಿ ಆತ್ ನೋಡ್ರಿ. ಏನು ಆಕಾಶವಾಣಿ? ಒಂದೆರಡು ಶಬ್ದ ಭಾಳ ಇಲ್ಲೇ ಇಲ್ಲ. ಶ್ರೀ ಭಾಗವತಾತ್ ಮುಕ್ತಿ ಸಪ್ತಾಹ ವಚನಂ ಕೊಡು. ಅರ್ಥಾತ್ ಇಲ್ಲಿ ಶ್ರೀ ಭಾಗವತಾತ್ ಮುಕ್ತಿ ಸಪ್ತಾಹ ವಚನಂ ಕೊಡು. ಭಾಗವತ್ ಹೇಳಿಸು ಜನ ಮುಕ್ತಿ ಖುಷಿ ಆಯ್ತು. ಕುತ್ಕೊಂಡಬೇಕು ಪೂರ ಬಂದೆಲ್ಲ ನಿಮ್ಮಂತ ಹಿರಿಯರಿಗೆ ಹೇಳಿದ. ಇಲ್ಲ ನಾಳೆಯಿಂದ ಭಾಗವತ್ ಹೇಳಿರ್ತಾನೆ ನಾವು. ನೀವು ಭಾರಿ ಸಂತೋಷ ಜನರಿಗೆ. ನಿಮ್ಮ ಹೋಗಿಬಿಟ್ಟಿದ್ದ, ನಮ್ಗೆ ಹೇಳೋರು ಹೇಳಿದ್ದಿಲ್ಲ. ಮಾರಯ್ಯ ಭಾಗವತ್ ಹೇಳ್ತೀಯಲ್ಲ, ಇಡೀ ಊರು ಅಲಂಕಾರ ಮಾಡಿದ್ರು ಅವರು. ಅಲ್ಲಿ ಇಬ್ಬರು ಕ್ರಾಂತಿವೀರ ಇದ್ದೀವಿ ಹಂಗೆ. ಮತ್ತೆ ಕ್ರಾಂತಿವೀರ ಅಂತ ಹೇಳ್ತೀವಿ ನಾ ಎಷ್ಟೋ ಜನ ಕೇಳಿದ್ದಿಲ್ಲ ಅವ್ನು ತಿಳ್ಕೊಂಡು ಸರಿ ಅಲಂಕಾರ ಮಾಡಿದ್ರು, ಸ್ಟೇಜ್ ಹಾಕಿದ್ರು, ಭಾಗವತ್ ಪ್ರಾರಂಭ ದೊಡ್ಡ ಮಂಟಪ ಹಾಕಿದ್ರು, ಹೇಳಿ ಹತ್ತಿದ 7 ದಿನ ಭಾಗವತ ಖಂಡ ಹೇಳೋದು. ಎಲ್ಲ ಮಂದಿ ಕೂಡ್ಲಿಕ್ಕೆ ಹತ್ತು. ಆ ಮಂಟಪಕ್ಕೆ ಒಂದು ಬಿದಿರಿನ ಕೂಲು ಕಟ್ಟಿದ್ರು. ಅವ್ರು ತತ್ತಿಲ್ಲ. ಅದಕ್ಕೆ 7 ಗಣ್ಣಿದ್ದು ಹಿಂಗೆ ಗಣ್ಣಂತಿರ್ತಾವ ಗಣ್ಣಿದ್ದು. ಒಂದೇ ದಿನ ಭಾಗವತ್ ಮುಗಿಸಿ ಮಂಗಳಾರತಿ ಮಾಡಿದ, ಒಂದು ಗಂಟೆ ಛಟ್ ಅಂತ. ಎರಡನೇ ದಿನ ಮುಗಿಸಿದ, ಎರಡನೇ ಗಂಟೆ ಛಟ್ ಅಂತ. 7 ಗಂಟೆ ಇದ್ದು ಅದಕ್ಕೆ. ಯಾವಾಗ ಮುಗಿಸಿದ 7 ಗಂಟೆ ಛಟ್ ಅಂದ್ವು. 7 ಗಂಟೆ ಹೋಗ್ಬಿಟ್ಟು 7ನೇ ಗಂಟೆ ಯಾವಾಗ ಹೋಗ್ತಾನ ತಕ್ಷಣ ಮ್ಯಾಲ ಒಂದು ವಿಮಾನ ಬಂದ. ಇವೇನ ಪ್ರೇತ ಇತ್ತಲ್ಲ, ಪ್ರೇತ ಅಲ್ಲ ಬಂದು ಕೂತಿದ್ದವ. ಆ ಗಂಟೆ ಬಂದು ಕೂತಿದ್ದವ ಪ್ರೇತ ಅಂತ ಭೂತ್, ಅದು ಪಿಶಾಚಿ ಅಲ್ಲಿ ಹೊಕ್ಕೊಂಡಿತ್ತು. 7 ಕೇಳಿದ ಮೇಲೆ 7ನೇ ಗಂಟೆ ಛಟ್ ಅಂತು. ಅವನ ಹೊರಗೆ ಬಂದ, ಗಂಟೆ ಹೊರಗೆ ಬಂದ. ಹೆಂಗೆ ಬಂದ? ವಿಷ್ಣು ದೀತಾಗಿ ಹೊರಗೆ ಬಂದ. ಜನಿವಾರ ಹಾಕ್ಕೊಂಡಾನ, ಅಕ್ಷಂತ್ಯಾಗ ಹಚ್ಕೊಂಡಾನ, ನಾಮ ಮಾಡ್ಕೊಂಡಾನ, ಅತ್ತ ಕೈ ಮುಕ್ಕೊಂಡು ನಿಂತ್ಕೊಂಡಾನ. ಮೇಲೆ ವಿಮಾನ ಬಂತವನ್ನ ಅಂದ, ತಮ್ಮ ಪುಣ್ಯ ಕಟ್ಟಿಕೊಂಡಿಪ್ಪ, 1 ವಾರ ಭಾಗವತ ಹೇಳ್ತಿ, ನನ್ನ ಜನ್ಮ ಸಾರ್ಥಕ ಆಯ್ತು. ಇದನ್ನು ಕೇಳಿದ ಮೇಲೆ ನಾನು ಮುಖ ಸಾಕು ಕುಂತಿದ್ದು ಅಂತ ಬಹುತೇಕ ನಿನಗೆ ಎಷ್ಟು ಉತ್ತರ ಹೇಳ ಅಂತ ಕೇಳ್ಕೊಂಡು ವಿಮಾನ ಹತ್ತಿ ಕರ್ಕೊಂಡು ಹೋಗ್ಬಿಡ್ತು. ನಿಮ್ಮಂತ ಮನೆ ಬಿದ್ದಿಲ್ಲ. ಹೌದು ನಾವು ಕೇಳೇವಿ, ಮತ್ತು ಅವ ಯಾಕೆ ಹೋದ, ನಾ ಯಾಕೆ ಹೋಗಿಲ್ಲ ಅಂತ ಕೇಳೋದು. ಇದು ಈಗಿನ ಹುಡುಗರ ಪ್ರಶ್ನೆ ಇದು. ನಾವು ಒಬ್ಬನೇ ಯಾಕೆ ಹೋಗಿ ನಾವು ಕೇಳಿಲ್ಲ, ಮತ್ತು ನಾವು ಕೇಳಬೇಕಾದಂಗಲ್ಲ ನಾವು. ಆವಾಗ ಗೋಕರ್ಣ ಹೇಳ್ತಾನೆ, ನೀವು ಕೇಳಿರಿ, ಮನುಷ್ಯ ಪರಕದ ಇಲ್ಲ, ಜೀವ ಪರಕದ ಇರ್ಲಿಕ್ಕೆ ಬೇಕು. ಒಟ್ಟು ಒಂದೇ ಇದ್ದೀವಿ ನಾವೆಲ್ಲರೂ. ಅವ ಹೆಂಗೆ ಕೇಳಿದ ಹಂಗೆ ನೀವು ಕೇಳಿಲ್ಲ ಅಂದವ. ಭಾಗವತನ ಸದ್ಯೋ ವೃದ್ಧವರುದ್ಧತೆ ತ್ರಿಕೃತಿಭಿ ಶುಶ್ರೂಷಭಿ ತಕ್ಷಣ ಅಂತ ಹೇಳ ಭಾಗವತ. ಭಾಗವತ್ ಕೇಳಿ ಏನಾಗ್ತದೆ ಗೊತ್ತಾ? ಭಾಗವತ್ ಹೇಳ್ತದೆ ಶುಶ್ರೂಭಿ ಕೇಳಿ ಅಂತ ಅರ್ಥ. ತಕ್ಷಣ ಭಾಗವತ ಮನಸ್ಸುಗೊಂಡು ಪ್ರೀತಿಯಿಂದ ಎಷ್ಟೊತ್ತ ಕೇಳಿದು ಪ್ರೀತಿ ಕೃಷ್ಣ ಅಂತ. ಈ ಮನಸ್ಸು ಈ ಎದಿ ಭಾಗವತ್ ಕೇಳಿದ್ರೆ ನಾವು ಒಳಗೆ ಹೋಗಿ ನಿಮ್ಗೆ ನಿಮ್ಮ ಕೃಷ್ಣ ನಿಮ್ಮ ಮೇಜಾ ಬಂದು ಕೂತ್ಬಿಡ್ತಾನೆ, ದೊಡ್ಡ ಕೃಷ್ಣ ಆಗಿರ್ತಕ್ಕಂಥ ಭಾಗವತ್ ಮಹಿಮೆ. ಅದಕ್ಕೆ ನೀವು ಹಂಗೆ ಕೇಳಿಲ್ಲ, ಆದ್ದರಿಂದ ನೀವು ಹೋಗೋದು ಸಾಧ್ಯ ಇಲ್ಲ. ಇನ್ನೊಮ್ಮೆ ಹೇಳೋದು ನಾವು ಮತ್ತು ಒಂದು 6 ಮತ್ತು ಭಾಗವತ. ಅವಾಗ ಎಲ್ಲರೂ ಕೂಡ ವಿಮಾನ ಕರ್ಕೊಂಡು ಹೋಗ್ತದೆ. ಇದು ಭಾಗವತ ಮಹಿಮೆ ಆಗ್ತಕ್ಕಂಥದ್ದು, ಪಿಶಾಚ ಮುಗ್ತಕ್ಕಂಥ ಏಕಮಾರ್ಗ. ಭಾಗವತ ಕಂಪಲ್ಸರಿ ಕಡ್ಡಾಯ. ಹೆಂಗೆ ಕಂಪಲ್ಸರಿ ಇರ್ತಾವಲ್ಲ ಕೃಷ್ಣ, ಈ ಸ್ಕೂಲ್ನಾಗ ಕಂಪಲ್ಸರಿ ಮಾಡಿರ್ತಾರೆ, ಮತ್ತು ಡ್ರೆಸ್ಸು ಸಬ್ಜೆಕ್ಟ್ ಕಂಪಲ್ಸರಿ. ಹಂಗೆ ಯಾಕೆ ಕಂಪಲ್ಸರಿ ಗೊತ್ತಾ? ಇದು ಹುಟ್ಟಿದವ ಸಾಯಲಿಕ್ಕೆ ಬೇಕು. ಇದು ಮೃತ್ಯುಂಜಯ ಶಾಸ್ತ್ರ ಇದೆ. ಪುನೀತ್ ಮಹಾರಾಜ ಯಾವನು ಸಾವು ಬಂದಿತ್ತು, ಅವನು ಮೋಕ್ಷಕ್ಕೆ ಹೋಗತಕ್ಕಂಥ ಅವನ್ನೆಲ್ಲ ಪಾಪ ಮಾಡಿದ್ದಿಲ್ಲ. ಅದು ಒಂದೇ ಸಣ್ಣ ಪಾಪ ಮಾಡಿದ್ದ ನಾವು. ಆದ್ದರಿಂದ ಇದಕ್ಕೆಂದ್ರೆ ಮೋಕ್ಷ ಶಾಸ್ತ್ರ ಕಂಪಲ್ಸರಿ ಭಾಗವತ. ಕಂಪಲ್ಸರಿ ಅಂದರೆ ಬ್ರಾಹ್ಮಣರಿಗೆ ಅಂತ ತಿಳ್ಕೊಬಾರ್ದು. ಮತ್ತು ನೀವು ಎಲ್ಲರಿಗೂ ಕೇಳಿಕೆ ಭಾಗವತ. ನೀವು ಉತ್ತರ ಪ್ರದೇಶದ ನೋಡ್ಬೇಕು, ನೀವು ಹೋದಲ್ಲಿ ಏನು ಭಾಗವತ ಹೇಳ್ತದ ಮೇಲೆ ಎಷ್ಟು ದಿನ ಭಾಗವತಗಳಿಗೆ ಯಾರೋ ಊಟಕ್ಕೆ ಹಾಕ್ತಿದ್ರು. ಅವ್ರಿಗೆ ಕೇಳೋರಿಗೆ ಫ್ರೀ ಊಟಕ್ಕೆ ನೀವೆಲ್ಲ ಗೊತ್ತಿರ್ತದೆ, ಕಥೆ ಎಲ್ಲ ಗೊತ್ತು. ಫ್ರೀ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ, ಫ್ರೀ ಫಲ ಅವರಿಗೆ ಕೇಳೋರಿಗೆ ಬಂದು ಕೇಳಿ ಸಾಕು ನಿಮಗೆ. ಕೆಲವೊಂದು ಹೇಳಿ ಕರ್ಕೊಂಡೋಗಿ ಹೇಳಿಸ್ತಾ ಭಾಗವತವನ್ನು. ಇದು ಕಂಪಲ್ಸರಿ ಆಗ್ತಕ್ಕಂಥ ಶಾಸ್ತ್ರ ನಮ್ಮ ಹತ್ರ ಹೇಳ್ತಾ ನಿನ್ನೆ ಪ್ರಶ್ನೆ ಮಾಡ್ತಾ ಇದ್ದ ಸ್ವಾಮಿ ಅಂದಮ್ಮ. ಯಾವಾಗ ಸಾವು ಬಂದ್ರೆ ಅವ ಏನು ಮಾಡಬೇಕು, ಹೆಂಗಿರ್ಬೇಕು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದ ಅನ್ನೋದು ಮುಗಿಸಿದ್ದೀವಿ ನಾವು. ಯಾವಾಗ ಈ ಪ್ರಶ್ನೆ ಕೇಳಿದ ರಾಜ ಆಗಿರ್ತಕ್ಕಂಥವ ಇಲ್ಲಿಂದ 2ನೇ ಸ್ಕಂದ ಪ್ರಾರಂಭ ಶುರು ಮಾಡ್ತಾರೆ. ಶುಕಮಹರ್ಷಿ ಉಪದೇಶ ಪ್ರಾರಂಭ, ಇಲ್ಲಿಂದ ಪ್ರಾರಂಭ ಅಂತ ನೋಡಿ ಎಂಥ ಚಂದ ಹೇಳ್ತಾರೆ. ಶ್ರೀ ಶುಕೌವಾಚ ಅಂತಾರೆ. ಓಂ ಒಲಿಯಾನ್ ಏಷತೆ ಪ್ರಶ್ನೆ. ಒಲಿಯ ಶ್ರೇಷ್ಠ ಅಂತ ಅರ್ಥ.
ಏನು ರಾಜ ಅಂತ ಸ್ವಲ್ಪ ಪ್ರಶ್ನೆ ಮಾಡಿದ್ರು ಅಂದರು. ಒಳ್ಳೆ ಪ್ರಶ್ನೆ ಮಾಡಿದ್ರಲ್ಲ. ಆತ್ಮವಿತ್ ಸಂಹಿತ, ಬ್ರಹ್ಮದೇವರಿಗೆ ಕೂಡ ಮನಸ್ಸು ಬಂದು ಪ್ರಶ್ನೆ ಕೇಳೋದು. ಪ್ರಶ್ನೆ ಹ್ಯಾಂಗೆ ಕೇಳಬೇಕು? ಹುಚ್ಚೋಗ ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ಬೇಕಲ್ಲ. ಮತ್ತೊಂದು ಪ್ರಶ್ನೆಗಳು ಒಂದು ಕಾಲನ ಜನ ಪ್ರಶ್ನೆ ಕೇಳಲಿಕ್ಕೆ ಶಾಲೆಗ ಪ್ರೊಫೆಸರ್ಸು ಎಲ್ಲ ಪಾಠ ಮಾಡ್ತಿರ್ತಾರೆ. ಪಾಠ ಮುಗೀತು, ಏನಪ್ಪ ಏನು ಕ್ವಶನ್ ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತಾರಲ್ಲ. ಹೌದಿಲ್ಲ? ಮತ್ತೆ ಒಬ್ಬ ಹುಡುಗ ಹೇಳ್ತಿಲ್ಲ, ಯಾಕಪ್ಪ ಏನು ಪ್ರಶ್ನೆ? ಒಂದು ಪ್ರಶ್ನೆ ಆದ್ರಿ, ಏನು ನಿಮ್ಮ ಮಗಳ ಹೆಸರು ಅಂತ ಕೇಳ ಪ್ರಶ್ನೆ ಅಂತ ಯಾವ ಕರೆಯೋದು? ಆತ್ಮವಿತ್ ಸಂಹಿತ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಜೀವನಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದ್ರಿ. ಅದನ್ನು ಹೇಳ್ತಾ ಇದ್ದಾರೆ ಕಾಶಿ ಮಾವಳ ಅಂದರು. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತ. ಇನ್ನು ಹೇಳ್ತೀನಿ ನಿಮಗೆ, ಬ್ರಹ್ಮನಿಗೆ ಬ್ರಹ್ಮವನ್ನ ಹೇಳಿದ ಅಂತ ತಿಳ್ಕೊಂಡು ನಾ ಅಲ್ಲಿ ಮಾತ್ರ ಇದಂ ಭಾಗವತಂ ನಾಮ. ಹೆಂಗದ ಗೊತ್ತಾ? ಪುರಾಣಂ ಬ್ರಹ್ಮ ಸಂಹಿತ. ಭಾಗವತ ಪುರಾಣ ಅದು ಹೇಳ್ತಾ ಇದ್ದಾರೆ. ಏನು ತಿಳ್ಕೊಂಡು ಸರ್ವ ವೇದೇತಿಹಾಸ ಗಾಯತ್ರಿ ಅರ್ಥರೂಪೋಸು ವೇದಾಂತ ಪರಿರಂಭಿತ. ವೇದಾಂತ ಪರಿರಂಭ ಗಾಯತ್ರಿ ಇಂಥ ಪುರಾಣ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಲಿಪುರಾಣ ವೇದವ್ಯಾಸ ಬರ್ತಕ್ಕಂಥ ಅಂತಾರೆ ಮಹಾನುಭಾವರು. ಅಧೀತವಾನ್ ದ್ವಾಪರದಾದು ಪಿತು ದ್ವೈಪಾಯನಂತಹ ಸುಗಮರ್ಷ ಅಂತ. ಅಲ್ಲೋ ರಾಜ, ಪ್ರಶ್ನೆ ಕೇಳಿಪ್ಪ ಪುತ್ರನ. ನಾ ಕೇಳಿ ಯಾರಿಂದ? ನಮ್ಮ ತಂದೆ ದ್ವೈಪಾಯನರು ವೇದವ್ಯಾಸ ನಾ ಕೇಳ್ತಕ್ಕಂಥ ಒಳ್ಳೆ ಕೇಳ್ತಾ ಇದ್ದೇನಪ್ಪ. ಅದನ್ನ ಯಾವಾಗ ದ್ವಾಪರದ ಆದವು, ದ್ವಾಪರ ಯುಗದ ಪ್ರಾರಂಭದಲ್ಲಿ ಅದು ವಿಷಯ ಕೊಟ್ಟ. ಇದ್ರ ಮೇಲೆ ಸತ್ಯರು 10 ಪುಟ ವ್ಯಾಖ್ಯಾನ ಮಾಡ್ತಾರೆ. ಇದು ಯಾಕೆ ದ್ವಾಪರದಾದ್ರು? ದ್ವಾಪರದ ಮೊದಲು ಹೇಳಿದನು, ಹಿಂದೆ ಹೇಳಿದನು, ಆ ಶಬ್ದಕ್ಕೆ ಅರ್ಥ ಮಾಡ್ಕೊಂಡ್ರು. ಸೃಷ್ಟಿ ಭಾವತಿನ ತಂತ್ರಕೊಡನು ಅದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಕಾಶಿ ಮಾವಡ ಅಂತ. ಯಾಕೆ 7 ದಿನ ಇಷ್ಟು ದಿನಕ್ಕೆ ಅದೊಂದು ಕಥೆ ಹೇಳ್ತಾರೆ. ಯಾರು? ಸುಗಮರ್ಷಿ. ಖಟ್ವಾಂಗೋ ನಾಮಕ ರಾಜರ್ಷಿ. ಅರ್ಥ ಮಾಡಿದ್ದಾರೆ ಸ್ವಲ್ಪ ಲಕ್ಷ್ಮಣ ಹೆಂಗೆ ಹೇಳ್ತಾರೆ. ಖಟ್ವಾ ಅಂತ ಒಬ್ಬ ರಾಜ ಇದ್ದ. ಇವ ಯಾರು? ರಾಮನ ಮುತ್ತಜ್ಜನ ಅಜ್ಜ. ಮತ್ತು ರಾಮಚಂದ್ರ ದೇವರಿಂದ ದಶರಥ ಅವರಿಂದ ಅಜ್ಜ, ಅವರಿಂದ ಆ ಭಾಗ ಬಂದಿರತಕ್ಕಂಥ ರಾಜ ಖಟ್ವಾಂಗ ಅಂತ ರಾಜ. ಅವ ಇದ್ದ ಕಾಲಕ್ಕೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಹಿಡಿತು ಅಲ್ಲಿ ಮೇಲೆ ಆಕಾಶದಾಗ, ಆ ತೊರಗಲೋಕದಾಗ. ದೈತ್ಯರು ಗೆದಿಲಿ ಹೆತ್ತರು, ದೇವತೆಗಳು ಸಾಯಲಿಕ್ಕೆ ಹತ್ತಿ, ದೇವತೆಗಳು ಸೋಲಿಕ್ಕೆ ಹತ್ತಿ. ದೇವತೆಗಳು ಯುದ್ಧ ನಡೀತು. ದೇವತೆಗಳಂದ್ರು ನಾವು ಸೋಲ್ತೇವೆ, ನಮ್ಮನ್ನು ಕೊಲ್ತಾನೇವ, ಹಾಗಾದ್ರೆ ನಾವೇನು ಮಾಡ್ಕೊಂಡು ಯುದ್ಧ ಗೆದ್ದೀವಿ ಕುಂತು ಒಂದು ಪ್ಲ್ಯಾನ್ ಮಾಡಿದ್ರು ನಾವು. ಎಷ್ಟರಲ್ಲಿ ಹೆಲ್ಪ್ ತೊಗೊಂಡು, ಹೊರಗಿನ ಸಹಾಯ ತೊಗೊಂಡು ಯಾರು ಹೋದ್ರು? ಇವನು ಕಲಿಸ್ಕೊಂಡ್ರ ಅಲ್ಲಿ, ಖಟ್ವಾಂಗನ ಕಲಿಸ್ಕೊಂಡ್ರಲ್ಲಿ. ಇವ ಅಂಥ ಶೂರ. ಇಲ್ಲಿಂದ ಆ ಲೋಕಕ್ಕೆ ಹೋದವ ಕರೆಸ್ಕೊಂಡ್ರು. ದೇವತೆ ಬೇಕಾಗಿ ಕೆಲಸ ಮಾಡ್ತಾನೆ. ಯುದ್ಧ ಮಾಡಿ ದೈತ್ಯರ ಸಂಹಾರ ಮಾಡಿ ದೈತ್ಯರು ನೋಡಿಸಿ ದೇವ್ರ ಜಯ ತಂದು ಕೊಟ್ಟು ಹೊಳ್ಳಿ ಊರಿಗೆ ಹೊಂಟಿತ್ತು ಅಂತ. ಆಯ್ತು, ನಮ್ಮ ಊರಿಗೆ ಹೋಗ್ತೇನೆಪ್ಪ ಕೆಲಸ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು, ಮಹಾರಾಜ ಸರ್ಕಾರ ಸಂಹಾರ ಮಾಡ್ತಾರೆ, ಹಂಗೆ ಹೋಗ್ಬಾರ್ದು, ನೀ ಎಲ್ಲ ಗೆದ್ಕೊಡ್ತೀನಿ ಅಂತ ತಿಳ್ಕೊಂಡು ಮಾಡಿ ಕಳಿಸಿ. ಅಲ್ಲಿಂದ ಇಲ್ಲಿ ಬರೋದ್ರಾಗ ದಾರಿ ಒಳಗೆ ಮ್ಯಾಲಿಂದ ಆಕಾಶ ಬರುವಾಗ ಅವು ಆಕಾಶವಾಣಿ ಆಗ್ತವೆ. ಏನು ಆಕಾಶವಾಣಿ ಅಂತ ಇದ್ರು ಅಂದರೆ ಏನು? ಮುಹೂರ್ತಾತ್ ಸಂಗಮುತ್ಸೃಜ್ಯ. ನಿನಗೆ ಒಂದು ಮುಹೂರ್ತ ಆಯುಷ್ಯ ಅನ್ಸುತ್ತೆ. ಅದು ಆಕಾಶ ಒಂದು ಮುಹೂರ್ತ ಅಂದರೆ 48 ನಿಮಿಷ. ಅದಕ್ಕೆ ಮುಹೂರ್ತ ನಮ್ಮಲ್ಲಿ ಹೆಸರು, ಇಂಗ್ಲೀಷ್ನ 48 ನಿಮಿಷ. ಇದು ನಮ್ಮ ವೈದಿಕದಾಗ ಮುಹೂರ್ತ ಅನ್ಸತ್ತವಾಗ ಒಂದು ಮುಹೂರ್ತ ಆಯುಷ್ಯದಂತ ಅಷ್ಟೇ ಅಪ್ಪ. ಇನ್ನೂ ಇಲ್ಲಿ ಮ್ಯಾಲಿದ್ದಾನೆ, ಕೆಳಗೆ ಬರೋಲ್ಲ ಇನ್ನೂ. ಅವ ಇಲ್ಲಿ 40-41 ನಿಮಿಷ ಇಲ್ಲಿ ಕೆಳಗೆ ಬಂದು ಇಲ್ಲಿ ಧರ್ಮ ಕಾರ್ಯ ಮಾಡಿ ಯಾವ ಮೋಕ್ಷಕ್ಕೆ ಹೋಗಲ್ಲ ಅವ. ನಂತರ ಹೇಳ್ತಾ ಇದ್ದಾನೆ, ಸಂಗಮ್ ಉಸೃಜ್ಯ ಗತವಾನ್ ಅಭಯಂ ಹರಿ. ಅವ 40 ನಿಮಿಷ ತಟ್ಟ ಆ ಕ್ಷಣಕ್ಕನ ಯಾವಾಗ ಆಕಾಶವಾಣಿ ಕೇಳಿದ ಒಂದು ಮುಹೂರ್ತ ಆಯುಷ್ಯ ತಗೊಂಡು ಸರ್ವಸಂಗ ಪರಿತ್ಯಜಿಸಿ ಅಲ್ಲೇ ಮಾಡಿಬಿಟ್ಟ. ಅಖಂಡ ನಾರಾಯಣ ಸ್ಮರಣೆ ಮಾಡಿಬಿಟ್ಟ. ಅವ ಮೋಕ್ಷಕ್ಕೆ ಹೋದ. ಎಷ್ಟು ನಿಮಿಷದವಾಗ? 48 ನಿಮಿಷ. ನಿನಗೆ 7 ಕಾಜಿ ಮಾವಳ ಅಂತಾರೆ ಸುಮರ್ಷಿಗಳು. ಏಕಾಶ ಸಾಮಾನ್ಯ ಸರಿ ಅಂದಮೇಲೆ ಹೆದರು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡು ಹೇಳ್ಕೊತ ನಮ್ಮ ಮಹಾನುಭಾವರು ಹೆಂಗದ. 2 ಮಾತು, ಒಂದು ಪಕ್ಕು ಯೋಗಿಗಳು, ಅಪಕ್ಕು ಯೋಗಿಗಳು ಅಂತ. ಯೋಗಿಗಳು 2 ಭಾಗ ಅಂತ ಇದ್ದಾರೆ. ಸತ್ಯಾಂಶಿತವು ಕಿಶಕವು ಪ್ರಯಾಸ. ನಾ ಯಾಕೆ ನೋಡು ಓದ್ತೇನೆ ವೇದವ್ಯಾಸರ ವಾಣಿ ಕಿವಿ ಮೇಲೆ ಬೀಳಿ ತಿಳ್ಕೊಂಡು ಹೌದನ್ನು ತಾಳ್ಕೋತಾ ಇದ್ದೇನೆ ನಮಗೆ. ಸತ್ಯಂ ಜಲವು ಕಿಂ ಪುರುಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೆ ಸತಿ ಕೂಲೈ. ಹೆಂಗೆ ಪಕ್ಕು ಇವುಗಳು ಹೆಂಗೆ ಗೊತ್ತಾ? ಅವರಿಗೆ ಮನಿ ಮಠ ಮಾರು ಏನಿರುವುದೇ ಇಲ್ಲ ಅವರಿಗೆ. ಅಲ್ಲೇನು ಹಣ್ಣು ಹೂ ಬೆಳೆದಾಗ ಅವನ್ನ ತಿನ್ನೋ. ಮಲ್ಕೋಬೇಕಲ್ರಿ, ಗುಹಾವಲ್ಲ. ಮತ್ತು ತಲೆಗೆ ಬೇಕಲ್ಲ, ಕೈ ಅಲ್ಲ. ನೀರು ಕುಡಿ ಪಾತ್ರೆ ಬೇಕಲ್ಲ, ಕೈ ಅಲ್ಲ. ಏನೂ ಅಪೇಕ್ಷಣೆ ಇಲ್ಲ. ಇವರು ಇವು ಪಕ್ಕು ಇವುಗಳು ಅಂತಕ್ಕಂಥವ್ರು. ಅಲ್ಲೂ ಗುಹಾದ ಹೆಂಗಿರ್ತೀವೋ ಕಾಯ್ಲಿಕ್ಕೆ ಕೃಷ್ಣ ಇದ್ದಾನಲ್ಲ, ರಕ್ಷಣೆ ಮಾಡ್ತಾನೆ ನಮ್ಮನ್ನು. ರಕ್ಷತೀತಿ ವಿಶ್ವಾಸ. ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲದು. ಮೇಲಿಂದ ಹಾರಿಕೋಪ ಕೃಷ್ಣ ನಾನು. ಆ ಕೃಷ್ಣಂದ್ರ ಮಗನ ಹಾರ್ಬಿಡೋ ಬುದ್ಧಿ ನಾನು ಕೊಟ್ಟಿದ್ದೀನಿ ನನಗಂತ ನಾವು
ಹೌದಿಲ್ಲ, ಹಂಗೆ ಹೇಳ್ತಾ ಇದ್ದಾರೆ. ಇದು ಪಕ್ವ ಹೇಳ್ತಕ್ಕಂಥವ್ರು. ಅಕಪ್ಪು ಹೆಂಗೆ ನೋಡ್ರಿ, ಸ್ವಲ್ಪ ಕಮ್ಮಿ ಅವರು. ಶಿರಾಣಿ ಕೆಂಪಜನ ಸಂತಿ ದಿಶಂತಿ ಭಿಕ್ಷಾ. ಅವ್ರ ಪಕ್ವಗಳು ಅಪಕ್ವಗಳು ಹೆಂಗಿರ್ತಾರೆ, ಇವರು ಅಲ್ಲಿ ಭಿಕ್ಷಾ ಬಿಟ್ಟು ತಿಂತಿರ್ತಾರೆ. ಈ ವಾರ ಮಾಡುವ ಅಲ್ಲಿ ಭಿಕ್ಷಾ ಕೊಡು ತಿಂತಾರೆ, ಮೈ ಮಾಡಿ ಪಕ್ಕ ಹಾಕ್ಕೊಂಡಿರ್ತಾರೆ. ಇವ್ರು ಏನು ಹಾಕ್ಕೊಂಡಿರ್ತಾರ ವಿಚಾರ ಮಾಡಿ, ಹೆಂಗೆ ಜಗತ್ತು ಹೆಂಗಿತ್ತು ಅನ್ನೋದನ್ನು. ನಮಗೆ ನಿಮಗೆ ಜೈಗೇರಿ ಆಗ್ಬಿಟ್ಟು ಮನೆಯಾಗಿ ವರ್ಷ 10 ಸೀರೆ ತೊಗೊಳ್ಳೋದು, 10 ವರ್ಷ 100 ಸೀರೆ ಆದವು, 23 ಪ್ಯಾಂಟು, ಚಿಕ್ಕಂಗ ಮಡಿ ಅವು, ಸುಳ್ಗಾಡು ನೈಟಿ, ಮ್ಯಾಲೆ ಹಾಕೊಳ್ಳೋದು, ಕೆಳಗೆ ಹಾಕೊಳ್ಳೋದು, ಏನೇನೋ ತೊಗೊಳ್ಬಿಟ್ಟು ಬಿಡ. ಅಸಾಧ್ಯ ಮನೆ ತುಂಬ ಅವೇ ಅರಿವಿನೇ ಇರ್ತಾವೆ. ಯಾಕೆ ಹೇಳಿದ್ರೆ ಹಿಂಗೆ ಅರಿವು ಆದ್ವಲ್ಲ, ಮತ್ತು ಅರಿವು ಜಾಸ್ತಿ ಆಗ್ತಾವೆ. ಅವನ್ನೇನು ಮಾಡೋದು ಅವಾಗ ನಿಮ್ಗೆ ಗೊತ್ತದ. ಬಾಂಡಿ ನಾನು ನೋಡ್ತೀನಿ ನಮ್ಮ ಮನೆಯಾಗ ಅವ್ನು ನಂಬರ್ ಇಟ್ಕೊಂಡ್ಬಿಟ್ಟಿದ್ರು. ಅವನು ಸೀರೆ ಕೊಟ್ಟು ಅರಿವಿ ತೊಗೊಂಡು ಬಾಂಡಿ ಅವ್ನು ನಂಬರ್ ಇಟ್ರು, ಫೋನ್ ಬೆಳಗು ಬಾರ ಮನೆ ಭಾಳ ತೊಗೊಂಡು ಹೊಂದಿಕೊಂಡು. ಹಿಂದಿನ ಕಾಲಕ್ಕೆ ಹೆಂಗಿತ್ತು, ನಮ್ಮ ಮನೆಗೆ ಜಾಸ್ತಿ ಹೋದ್ರ ಅದು ಮತ್ತೊಂದು ಅದು ಅವ್ನು ತೊಗೊಂಡೋಗಿ ಆ ಅಡವಿಯಾಗೋ ಅಲ್ಲಿ ಗಿಡಕ್ಕೆ ಹಾಕ್ಬಿಟ್ಟಿದಂಥವು. ಗಿಡಕ್ಕೆ ಹಾಕೊಂಡ್ಬಿಡ್ದು ಅವನ್ನ. ಯಾರಿಗೆ ಬೇಕೋ ಅವ್ರು ತೊಗೊಂಡು ಹೋಗ್ತಾರೆ ಅಂತ ಅರ್ಥ. ಹಿಂಗಿತ್ತು ಆಗಿನ ಕಾಲಕ್ಕೆ. ಈಗ ಹಂಗಾದ್ರೆ ಎಲ್ಲರ ನೀವು ಅದನ್ನು ಕೂಡ ಮಾಡ್ಕೊಳ್ಳೋ ಪ್ರಸಂಗದ ಈಗ ಅವರು ಅಪೋಕ್ಗಳನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡು, ಪರಮಾತ್ಮನ ದೇವನ ಹಿಂಗೆ ವಿಚಾರ ಮಾಡಬೇಕು, ಭಾಳಷ್ಟ ಹೇಳೋದು ಅಂತ. ಕೇಚಿತ್ ಸ್ವದೇಹಾಂತ ಹೃದಯಾವಕಾಶೆ. ಹಿಂಗೆ ಕೆಲವು ಮಂದಿ ಇದ್ದಾರಲ್ಲ, ತಮ್ಮ ದೇಹದಾಗ ಮನಸ್ಸಿನಾಗ ಭಗವಂತ ರೂಪ ಚಿಂತೆ ಮಾಡ್ಕೋತಿರ್ತಕ್ಕಂಥ ಮಹಾನ್ ಬಿಡ್ತಾರೆ. ಹೆಂಗೆ ಭಗವಂತನ ಹೆಂಗೆ ಚಿಂತೆ ಮಾಡ್ಕೋ ಹೇಳ್ತಾ ಇದ್ದಾರೆ. ಹೆಂಗೆ ಹುಡ್ಕೋಬೇಕು, ಏನೋ ಯಾವ ಮಾರಿ ಹಿಡ್ಕೋಬೇಕು, ಭಗವಂತ ಹೇಳ್ತಾರೆ. ಪ್ರಸನ್ನ ವಕ್ತ್ರಂ ಎಂದು ಒಳಮುಖ ಇಲ್ಲೇ ಇಲ್ಲ ದೇವ್ರದು. ನಿಮ್ಗೆ ಅಳ್ಕೋದು ಕೂತಂತ ದೇವ್ರೇನ ಪ್ರಸನ್ನ ವಕ್ತ ಅರ್ಥ ಆಗ್ತದೆ ನಿಮ್ಗೆ ಶಬ್ದ. ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣ ಕಂತಾದ ಅವನು ಕದಂಬ ಕಿಂಚಿಗಳ ಪಿತಂಗವಾಸಮ ಹಳದಿ ಪೀತಾಂಬಿಟ್ಟಿರ್ತಕ್ಕಂಥ ಪರಮಾತ್ಮ ಅಂತಹ ಮಹಾಭಕ್ತ ಪರಮಾತ್ಮ ವಯಸ್ಸು ಹೇಳ್ತಾ ಇದ್ದಾರೆ. ಇಂತಹ ಭಗವಂತನ ಚಿಂತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡು ಹೆಂಗಿರ್ಬೇಕು ಗೊತ್ತ ಅಂತಾನೆ. ನೋಡು ಈಗ ಹೆಂಗದ. ಆಯುರ್ ಹರತಿ ಪೂಸಾಂ ಉದ್ಯನ್ನಸ್ತಸಿ ಎನ್ನಸವು ತಶ್ಯತ್ತೆ ಕ್ಷಣೋ ನೀತ ಉತ್ತಮ ಶ್ಲೋಕವಾಗ್ತಯ. ಭಾಳ ಶ್ರೇಷ್ಠ ಮಾತು. ಆಯುಷ್ಯ 100 ವರ್ಷದಂತೆ. 100 ವರ್ಷ ಯಾರು ಬದುಕುವುದೇನು ಎಲ್ಲಿ ಬಂತು? 100 ವರ್ಷ 70 80 ವರ್ಷ ಬದುಕಿರ್ತಾರೆ. 80 ಅಂತ ತಿಟ್ಕೊಡ್ಬೇಕಾದ್ರೆ 80ರ 40 ವರ್ಷ ನಿದ್ದೆ ಅರ್ಧ ರಾತ್ರಿ ಇರ್ತದೆ. ಇನ್ನು 40 ವರ್ಷದಾಗ KG UKG ಶಾಲೆ ಕಾಲೇಜು ಲಗ್ನ ಮುಂಜಿ ಬಸ್ ಅಡ್ಡಾಡೋದು ಎಲ್ಲ ಬಸ್ ಸ್ಟ್ಯಾಂಡಾಗ ಹೋಗ್ಬಿಡ್ತಾರೆ ಅಷ್ಟು ಕೂಡ. ಇನ್ನು ಸದ್ಯ ಆಯುಷ್ಯದ ಆಯುರ್ ಹರತಿ ಪುಂಸಾಂ ಆಯುಷ್ ಹೋಗ್ತಾ ಇದೆ ಹೇಳ್ತಾ ಇದೆ. ತರ್ಷಯೋ ಕ್ಷಣೋನಿತ ಉತ್ತಮ ಶ್ಲೋಕವಾಗ್ತಯ. ಇದ್ದ ಕ್ಷಣದಾಗ ಭಗವಂತನ ನಾಮಸ್ಮರಣೆ ಕೇಳಲಿಕ್ಕೆ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ ಅಂತಾರ. ಇಲ್ಲಿ ಹೇಳ್ತಾ ಮುಂದೆ ಹೋಗ್ತಾ ಇದ್ದಾನೆ. ವೈಶಿಷ್ಟ್ಯ ಇರ್ತಕ್ಕಂಥದ್ದು ಭಗವಂತನ ಸ್ತೋತ್ರ ಮಾಡ್ತಾ ಮಾಡ್ತಕ್ಕಂಥವ್ರು ಶಿವಮಹರ್ಷಿಗಳು. ನೋಡು, ನಮೋ ನಮೋಸ್ತೇಸ್ತು ಪುರುಷಾಯ ಸಾತ್ವತಾಂ ವಿದೂರ ಕಾಷ್ಠಾಯ ಮುಹುಕ್ಯೋಗಿನಾಂ ನಿರಸ್ತ ಸಾಮ್ಯ ಅತಿಶಯೇನ ರಾಧಸ ಮಹೀಯಸಿ ಬ್ರಹ್ಮೈವಸ್ತವೇ ನಮಃ. ನಿರಸ್ತ ಸಾಮ್ಯ ಪರಮಾತ್ಮ ಸಮ ಯಾರು ಅವಂಗಂತ ಶ್ರೇಷ್ಠನೂ ಯಾರಿಲ್ಲ. ಅಲ್ಲಿ ಹೇಳ್ತೀವಲ್ಲ ನಿರಸ್ತ ಸಾಮ್ಯ ಭಗವಂತಾಗಿರ್ತಕ್ಕಂಥವ ವಾಯಸ್ಸು ಹೇಳ್ತಕ್ಕಂಥ ಮಾಡ್ಬರ್ತದ. ಆ ರೀತಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ತುಷ್ಟೇ ಸಮಂ ಅಂತ ನಿಮ್ಮದಾಚಾರ. ಸಮಾಜ ಸ್ವಾಯತಕ್ಕಂಥ ವ್ಯಕ್ತಿ ಇಲ್ಲ ಅಂತ ಭಗವಂತ ಸ್ತೋತ್ರ ಮಾಡ್ತಾ ಯತ್ ಕೀರ್ತನಂ ಯತ್ ಶ್ರವಣಂ, ಯಾರ ಕೀರ್ತನ ಕೇಳೋದು, ಯಾರ ಮಹಿಮಾ ಕೇಳ್ತಕ್ಕಂಥದ್ದು, ಯದ್ವಂದನಂ ನಮಸ್ಕಾರ ಮಾಡೋದು, ಯತ್ ಸ್ಮರಣಂ ಯಾರು ಸ್ಮರಣ ಮಾಡೋದು. ಏನು ಮಾಡ್ತದೆ? ಲೋಕಸ್ಯ ಸದ್ಯೋ ವಿಧನೋತಿ ಕಲ್ಮಶ. ನಮ್ಮ ಪಾಪ ಕಲ್ತಕ್ಕಂಥ ಏಕೈ ಮಾರ್ಗ. ಯಾರು ಮಾಡ್ಲಿಕ್ಕೆ ಸಾಧ್ಯ ಇದನ್ನು. ನಮ್ಮ ಪಾಪ ಹೋಗ್ಬೇಕಾದ್ರೆ, ನಮ್ಮ ಅರಿಷ್ಟ ಹೋಗ್ಬೇಕಾದ್ರೆ, ನಮ್ಮ ದುಃಖ ಹೋಗ್ಬೇಕಾದ್ರೆ ನಾಮಸ್ಮರಣೆ ಒಂದೇ ಅದಕ್ಕೆ. ಅದು ಆಚಾರ್ಯ ಹೇಳ್ಬಿಟ್ಟಾರ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ಸ್ವಧಾಮ್ಯಂ. ಯಾರು ಶ್ರೀಮದಾಚಾರ್ಯ ಆಣಿ ಮಾಡ್ತೇನ್ರು ಅಂತ ಯಾರವರು? ನಾ ಆಣಿ ಮಾಡ್ತೇನ್ರು. ಅಚ್ಯುತ ಅನಂತ ಗೋವಿಂದ ಏನು ಕೊಡ್ಬೇಕು ಇದಕ್ಕೆ ಅನ್ಕೋತ ದೇವನ ಅಂತ ಹೇಳ್ತಾ ಇದ್ದಾರೆ. ನಾಲಿಗೆ ಇದ್ದಾಗ ನಾರಾಯಣ ಎನ್ನಬಾರದೆ ಅದಕ್ಕೆ ಹೇಳ್ತಾ ಆಯ್ತಂಗಂತ ಮಹಾನ್ ಹೇಳ್ತಾ ಇದ್ದಾರೆ. ನೋಡು, ಎಂಥ ಬೇಕಾದ ತಪಸ್ ಮಾಡು, ಈ ತಪಸ್ ಮಾಡು, ದಾನ ಮಾಡು, ಬೇಕಾದ ಕೆಲಸ ಮಾಡು, ಅಷ್ಟಕ್ಕೆ ಪುಣ್ಯ ಬರೋದಿಲ್ಲ. ತಪಸ್ಸು ದಾನ ಪುಣ್ಯ ಬರೋ ಹೆಂಗ್ರಿ ಅದನ್ನ ಹೇಳ್ತಾ ಇದ್ದಾರೆ. ತಪಸ್ವಿನೋ ದಾನ ಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದುಸ್ಸು ಮಂಗಲಾ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಸ್ರವಸೇ ನಮೋ ನಮಃ. ದಾನ ಮತ್ತೊಂದೆಲ್ಲ ಮಾಡ್ರಿ, ಕೃಷ್ಣಾರ್ಪಣೆ ಹೇಳಿದೆ ಅಂತ ಫಲ ಇದೆ ಅಂತ ಅದು ಹೇಳ್ತಾ ಇದ್ದಾರೆ. ವಿಂದಂತಿ ವಿನಾಯ ದರ್ಪಣಂ, ತರ್ಪಣ ಏನು ಮಾಡಿದ್ರು ಕೂಡ ಕೃಷ್ಣಾರ್ಪಣ ಮಸ್ತು. ಅಸ್ಮದ್ ಗುರುವಂತರ್ಗತ ಭಾರತೀಯ ಪ್ರಾಂತ ವಿಷ್ಣು ಪ್ರೇರಣೆಯ ವಿಷ್ಣು ಸ್ನಾನಗಳು ಎಲ್ಲ ಕಡೆ
ನಾವು ಕೈ ಎತ್ತಿಕೊಂಡು ಅವನು ಸಾಯಬೇಕು, ಕೈ ಕೆಳಗೆ ಹೇಳ್ತಾ ಇದ್ದೇನೆ ಆ ರೀತಿಯಾಗಿ ಅಂತಾನೆ ಮಹಾನುಭಾವರು. ಅಲ್ಲೋ ಕೃಷ್ಣ ಮಹಾರಾಜ, ಈ ನಾಮಸ್ಮರಣೆ ಮಾಡಲಿಕ್ಕೆ ಯಾರಿಗೆ ಅಧಿಕಾರದ? ಯಾರ್ಯಾರು ನಾಮಸ್ಮರಣೆ ಮಾಡ್ಬೋದು? ಅದಕ್ಕೆ ನನಗೆ ಕಂಡೀಷನ್ ಹಾಕಿ ಅದಕ್ಕೆ ಇಲ್ಲ ಉತ್ತರಾದಿ ಮಾಡಿದ್ರು ಅಷ್ಟ ಮಾಡ್ಬೇಕು, ರಾಯ ಮಾಡಿದ್ರು ಅಷ್ಟ ಮಾಡ್ಬೇಕು, ಹುಡುಗಿ ಇಲ್ಲ ಇಲ್ಲ ಈ ಜನ ಅದು ಎಷ್ಟು ಚಂದ ಹೇಳ್ತಾನೆ ಮಾಡ್ತಾನೆ, ಇಷ್ಟು ಭಾಗವತ ಹೇಳ್ತದೆ ಅಂತ ಇಷ್ಟು ಜಾತಿಯವರು ಲೆಕ್ಕ ಹಾಕೊಡ್ರಿ, ಹೇಳ್ಬೋದು ಹೋಗ್ತಾರಂಗೆ ನಿಮಗೆ. ಕಿರಾತ ಹುಣಾಂಧ್ರ ಪುಲಿಂದ ಪುಲ್ಕಷಾಹ ಆಭೀರ ಕಂಕಾಯವನಾಶ ಕದಯ ಎನ್ನೇ ಚ ಪಾಪ ಯದಪಾಶ್ರಯಾಶ್ರಯ ಶುದ್ಧಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಹಿಂಗೆ ಹೇಳ್ಕೊತ ಹಾವ್ರು ಕಮಿಷನ್ ದಾಟಿ ಹೋಗ್ತಿದ್ರು. ಕಿರಾತ ಅಂದ್ರೆ ಗೊತ್ತಿದ್ರೆ ಬ್ಯಾಡ್ರ, ಅವ್ರು ಬ್ಯಾಡ ಅಂದ್ರೆ ಭಗವಂತ ಬೇಕವ್. ಹೂಣ ಅಂದ್ರೆ ಆ ಜಾತಿಯವರು, ಆಂಧ್ರ ಅಂದ್ರೆ ಸ್ಪೃಶ್ಯರು. ಕಿರಾತ ಹುಣಾಂಧ್ರ ಪುಲಿಂದ ಪುಲ್ಕಷ ಆಭಿರ ಅಸ್ಪೃಶ್ಯರು, ಕಂಕ ಆ ದೇಶರು, ಯವನಾಂಧ್ರ ಮುಸಲ್ಮಾನರು, ಯವನಾಶ ಕದಯ ಏನ್ನೇ ಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭ ವಿಷ್ಣುವಿಗೆ ನೈವೇದ್ಯ ಇಡ್ಲಿಕ್ಕಲ್ಲ, ವೈಷ್ಣವ ಮಾಡಲಿಕ್ಕಲ್ಲ, ಏನು ಮಾಡಲಿಕ್ಕೆ ಅವನ ಹೆಸರು ತೋರಿಸಿ ಹೇಳ್ತಾ ಇದ್ದಾರೆ. ವಿಚಾರ ಮಾಡಿ, ರಾಮಾವತಾರದಾಗ ಭಗವಂತ ರಾಮ ಯಾಕೆ ಇಷ್ಟನ್ನ ಕೂರ್ಸ್ಕೊಂಡ? ಅಲ್ಲೇ ಕೂತ್ಕೊಂಡು ಬೇಕಾದ್ರೆ ಮಾಡಿ ಬಿಡ್ತೀನಿ ನಮಗೆ. ಆ ಊರಾಗ ಕೂತ್ಕೊಂಡು ಎಲ್ಲ ಅವ್ರ ಜಗತ್ತಿನಾಗ ರಾವಣ ಸಾಯ್ತಿದ್ದಿಲ್ಲ, ಅವಾಗೇನು ಹರ್ಕತ್ತೆ ಸತ್ತ ಬರೋಕ್ಕೆ ಅಂತ. ಓಂ ಅಥಾತು ಬ್ರಹ್ಮಜಿಜ್ಞಾಸ ಓಂ. ವೇದ, ಗೀತಾ, ಪುರಾಣ, ಭಾಗವತ ಇವೆಲ್ಲ ಭಗವಂತರು ಹುಡುಕ್ತಾ ಇವೆಲ್ಲ ಭಗವಂತ ಭಕ್ತರು ಹುಡುಕ್ತಾ ಅಂತ ತಿಳ್ಕೊಡ್ರೆ. ಹತ್ತಾರು ಭಕ್ತರು ಹುಡುಕೋತ ಹೊಂಟ ಭಗವಂತ ಆಗಿರ್ತಕ್ಕಂಥ ಯಾವ ಭಕ್ತ ಸಿಕ್ಕರು? ಶಬರಿ ಸಿಕ್ಕವ, ಕಾಯ್ಕೋತ ಕುಯ್ದಾಗ ಶಬರಿ ಶಾರಾಶ್ರಮದಾಗಿದ್ದು ಮತಂಗರು ಋಷಿಗಳು ಅವ್ರ ಆಶ್ರಮದಾಗ ಸೇವಾ ಮಾಡ್ಕೋತ ಅವ್ರಿಗೆ ಅವ್ರ ಬಟ್ಟೆ ಒಯ್ಯೋದು, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ, ಅಡುಗೆ ಮುಟ್ಟಕ್ಕೆ ಹಾಕ್ತೀನಿ ಮತ್ತೆ ತಿಳ್ಕೊಬೇಡ್ತೀವಿ. ಉಳಿದ ಋಷಿಗಳು ಹೇಳ್ಬೇಕು, ಆಕೆ ಮಹಾರಾಯ ಆಕೆ ಎಂಥ ಜನ್ಮ ನೋಡ್ರಿ ಆಕಿದು. ಆಕೆ ಮನಸ್ಸಲ್ಲ, ಬಾಯಲ್ಲ, ನಾಲಿಯಲ್ಲ, ಆಕೆ ಅಸ್ಥಿ ರಾಮ 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 ಅಂತಿದ್ದು ತಿಳ್ಕೊಡ್ರಿ ನಿಮಗೆ. ಆ ಸಾಧನ ಆಯ್ತು ಹೇಳಿದ್ರೆ ಮತ್ತಂಗರು, ಅವ್ವ ನಾವು ಆಯುಷ್ಯ ಮುಗಿತವ, ನಾವು ಹೋಗ್ತೀವಿ, ನೀನು ಇರೋದು ಅಕ್ಕಿ ಅಂದು ಈಗ ಸಾಕಾಗಿದ್ದೀರಿ ನನಗೆ, ನೀವು ಹೋದ್ರೆ ನಮ್ಮ ತಂದಿದ್ದಂಗಿದ್ದೀರಿ ನೀವು, ಇಲ್ಲಿ ಹಬ್ಬಕ್ಕೆ ಹೆಂಗಿರ್ಲಿ ಅಂತ ಕೇಳ್ತಾನೆ. ನಿನಗಿನ್ನೂ 100 ವರ್ಷ ಆಯುಷ್ಯ ಅದಂದ್ರೆ ಅವರು ಈಗ ಟೊಂಕ್ ಬಗ್ಗೆ ನಂದು ಮಂಡಿ ಪಿಂಡ್ ನೋವು ಆಗ್ತಾವೆ, ಹೆಂಗೆ ಬದುಕಿಲ್ಲ ಅದು ಮಾತು ಹೇಳ್ತಾರೆ ಕೇಳೋದ್ರು ಮತ್ತಂಗ ಅಂತಲ್ಲ. ನಾ ಏನು ನೋಡಿಲ್ಲ ಅದನ್ನ ನೀನು ನೋಡ್ತೀನಿ ಅಂತ ಹೇಳಿದ ಅರ್ಥ. ನಾ ಏನು ನೋಡಿಲ್ಲ, ಅವ್ರು ರಾಮಕೃಷ್ಣ ನೋಡ್ಯಾರ ನೋಡಿ ಅಂದ್ರೆ ಆ ಬರುಗ ರಾಮನ ಕಾಯ್ಕೋತು ಕೂತು ರಾಮ 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 ತಿಳ್ಕೊಂಡು ಸಾಕ್ಷಾತ್ ರಾಮದೇವ್ರು ಬಂದರೆ ಹುಡುಗಿ ನೃತ್ಯ ಮಾಡ್ಯಾಡಿ ಕುಡ್ದ ಆಕೆ ರಾಮ ಬಂದೆಲ್ಲ ನನ್ನ ಹತ್ರ ನಾಮಸ್ಮರಣೆಗೆ ಬಗ್ಗೆ ಎಲ್ಲ ಹಣ್ಣು ಭಗವಂತ ದೇವ್ರು ರಾಮೇಂದ್ರ ಕೇಳಿದ್ರೆ ಏನು ಪೀತಾಂಬರ ಹುಟ್ಟಿಯೋ, ದಾಬಳಿ ಹುಟ್ಟಿಯೋ, ಏನು ಮಡ್ಡಿನ ಹಾಕ್ಕೊಂಡಿಯೋ, ಏನು ಊದು ಕುಂಕುಮ ಗಿಲ್ಡು ಕುಂಕುಮ ಆ ಕಚ್ಚಿ ಸಿರಿ ಅಂತ ಇವು ಮಾಡಬಾರ್ದು ಅಂತ ಅರ್ಥ ಅಲ್ಲ, ಅಷ್ಟಾಗ ಅಲ್ಲ, ಭಕ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ. ಶಬರಿ ಎಂಜಲು ಹರಿಕನಾಮಸಾರ ಶಬರಿ ಎಂದು ಪ್ರಮಾಪ ಆಗಿರ್ತಕ್ಕಂಥ ಅದಕ್ಕೆ ಕಿರಾತ ಹುಣಾಂಧ್ರ ಪುಲಿಂದ ಪುಲ್ಕಷಾಹ ಮತ್ತಾರು ಆಭೀರ ಕಂಕಾಯವನಾಶ ಕದಯ ಇಷ್ಟು ಏನು ಅಧಿಕಾರದ ಏನ್ನೇ ಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಆಮೇಲೆ ಹೇಳ್ತಾ ಇದ್ದ ಮಹಾನುತಕ್ಕಂಥವ್ರು ಆ ರೀತಿಯಾಗಿ ನಮಸ್ತಸ್ಮೈ ಭಗವತೆ ವಾಸುದೇವಾವೇಸ್ತಿ ಬಹು ನಾಮಸ್ತೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಯಾರು ಪರೀಕ್ಷೆ ಮಹಾರಾಜ ಸುಕೂರು ಹೇಳ್ತಕ್ಕಂಥ ಮಾತು ಬರ್ತಾ ಇದೆ. ಈ ಹೇಳ್ಕೊತ ಹೋಗ್ತಾರೆ ಮುಂದುವರೆದು ಅಂತಾರೆ. ಇದೇನು ಹೊಂದಾರ, ಯಾವಾಗ ಸಾಕ್ಷಾತ್ ಪರಮಾತ್ಮನ ಹೊಲ್ಕೊಂಡಾಗ ಕ್ಷೀರ ಸಮುದ್ರದಾಗ ಅವನ ಹೊಟ್ಟೆಯ ಹೊಕ್ಕರಣೆಯಿಂದ ಒಂದು ದೇಡ್ ಮ್ಯಾಲಿತ್ತು, ಅದ್ರಾಗ ಒಂದು ಕಮಲ, ಅದ್ರಾಗ ಒಂದು ಕೂಸು, 4 ಮಾರಿ ಕೂಸದು ಯಾರವರು ಹುಟ್ಟಿತು. ಆ ಕೂಸು ಹುಟ್ಟಿದ ಕೂಡಲೇ ಕೆಳಗೆ ನಾಳದಾಗ ಹರಿತು, ಅಲ್ಲಿರ್ತು, ಏನು ಅರ್ಥ ಎಲ್ಲ ಕಡೆ ಜಲಮಯ ಏನು ತಿಳಿಬೋದು. ಒಂದು ತಳಿಯಲ್ಲ 4 ತಳಿಯವ, ಮತ್ತು 4 ತಳಿಗೂ ಅರ್ಥ ಆಗಲಿಲ್ಲ. ಆವಾಗ ವಿಚಾರ ಮಾಡಿದ್ರು, ಸ್ವಾಮಿ ಹೆಂಗಾರು ಮಾಡಪ್ಪ ಅಂತ ಹೇಳ್ಕೊಂಡು ಏನು ಅರ್ಥ ಆಗೋದು ನನಗಂತ. ಆ ಕೂಸು ಅರ್ಥ ಮಾಡಿರಿ ಪಾಪ. ಆವಾಗ ಅವ್ರ ದುಃಖ ಹೋಗಲಿಕ್ಕೆ ಆಕಾಶವಾಣಿ ಕೇಳ್ತಂತ ಶಬ್ದ ಕೇಳಿದ್ರು. 16:21 ಭಾಗವತದಲ್ಲಿ ನೋಡ್ರಿ ಅಕ್ಕ, ಷೋಡಶಮೇಕವಿಂಶಂ. ಷೋಡಶ ಅಂದ್ರೆ ಎಷ್ಟು? ವಿಂಶ ಅಂದ್ರೆ 20, ಏಕವಿಂಶ ಅಂದ್ರೆ ಆಕಾಶ ಸಂಖ್ಯೆ 21, 16, 21, 16 ತಲೆ ಅರ್ಥ ಆಗಿಲ್ಲ. ಈ ಅರ್ಥ ಗೋಷಿ ನಂಬರ್ ಇದ್ದಂಗೆ 21, 16 ಈ ತಿಳ್ಕೊಬೇಕು ಅಂತ ತಿಳ್ಕೊಂಡು ಅರ್ಥ ಆಗಲಿಲ್ಲ. ಅದು ಒಳಗೆ ಹೋಗ್ತೀವಿ, ಮ್ಯಾಲೆ ಹೋಗ್ತೀವಿ, ಮತ್ತೆ ತಪಾಸ್ ಮಾಡ್ತೀವಿ, ಅರ್ಥ ಆಗ್ತವೆ. ಇನ್ನು 16, 21 ಶಬ್ದ ಏನಾಗ್ತದಕ್ಕೆ ಗಂಗ ಚೇ 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 ಚಯ ಎಷ್ಟಾದವು? 15, 16 ತ
21 ತಪಸ್ ಮಾಡು ಮಗನ. ತಪಸ್ ಮಾಡಲಿಲ್ಲ ಹೊಳೆ ಸಿದ್ಧ ಇಡು ಪತ ಬಿದ್ದು ಹಾಳಾಗಿ ಹೋಗ್ತೀವಿ ಅಂತ ಅರ್ಥ. ಅವಾಗ ತಪಸ್ ಮಾಡಿ ಪ್ರಾರಂಭ ಮಾಡಿದ್ರು. ಯಾವಾಗ ತಪಸ್ ಮಾಡಿದ್ರು ಸೃಷ್ಟಿ ಹುಟ್ಟು ಪ್ರಾರಂಭ ಆ ಶಕ್ತಿ ಬರೋದು ಹೇಳ್ತಾ ಇದ್ದೆ. ಆ ರೀತಿಯಾಗಿ ಅಂತರ ಮಹಾನುಭಾವರ್ತಕ್ಕಂಥವ್ರು ಅಂತರ ಮುಂದಿರೋದು. ಕೇಳು ಮಹಾನುಭಾವ, ಈ ಭಾಗವತ ಅಂತಕ್ಕಂಥದ್ದು ಭೂಲೋಕಕ್ಕೆ ಹೆಂಗೆ ಬಂತು, ಯಾರ್ಯಾರಿಂದ ಬಂತು, ಇದಕ್ಕೆ ಉಗಮ ಬೆಂತಿಲ್ಲ ಆಗಮಗಳು ಅದು ಹೇಳ್ತಾ ಇದ್ದಾರೆ. ಅರ್ಥ ಮಾಡಿಕೊಡ್ರಿ. ಮೊದಲಿಗೆ ಸಾಕ್ಷಾತ್ ಪರಮಾತ್ಮ ಆಗಿರ್ತಕ್ಕಂಥ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯ. ಇನ್ನು ಹೇಳ್ತೀನಿ ನಾನು, ಸಾಕ್ಷಾತ್ ನಾರಾಯಣ ತನ್ನ ಶಸ್ತ್ರ ಗಂಡಸು ಮಗ ಯಾರವರು ಬ್ರಹ್ಮದೇವ್ ಹೇಳ್ತಕ್ಕಂಥದ್ದು. ಅದನ್ನೇ ಬ್ರಹ್ಮದೇವ ಉಪದೇಶ ಮಾಡಿದ. ಬ್ರಹ್ಮದೇವರಿಂದ ನಾರದನ್ನು ಕೇಳಿಸ್ಕೊಂಡ್ರು. ಅವರು ವೇದವ್ಯಾಸದೇವರಿಗೆ ಹೇಳಿದರು. ಇನ್ನು ಹೇಳ್ತಿದ್ದೆ ಕಥಾ ನಿಮಗೆ. ಅವರಿಂದ ಸುಗಮರ್ಷಿಗಳು ಹೇಳಿಕೊಂಡ್ರು. ಅವರಿಂದ ಪರೀತ್ ಮಹಾರಾಜ, ಅವರಿಂದ ಸೂತರು, ಅವರಿಂದ ಶೌನಕರು. ಹಿಂಗೆ ಭಾವ ಬಂದಿರತಕ್ಕಂಥ ಪ್ರಸಂಗ ಇದು ಒಂದು ಹಾಗೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಶೇಷದೇವರು ಕೇಳ್ಕೊಂಡಿದ್ದಾರೆ. ಅವರಿಂದ ಸನತ್ ಕುಮಾರ, ಅವರಿಂದ ಸಾಂಖ್ಯಾಯನ, ಅವರಿಂದ ಪರಾಶರ, ಅವರಿಂದ ಬೃಹಸ್ಪತಿ, ಅವರಿಂದ ಮೈತ್ರೇಯ, ಅವರಿಂದ ವಿದುರ, ಅವರಿಂದ ಭಾಗವತ ಭಾಗವತ್ ಆಗತಿ ಪ್ರಕರಣ ಹಾಕಿಕೊಂಡು ಈ ಮಾತು ವಿಷ್ಣು ತೀರ್ಥರು ಮೊದಲೇ ಪ್ರಕರಣ ಹಾಕಿ ತಮ್ಮ ವಿಷ್ಣು ಸಾರುದಾರದಾಗ ದೊಡ್ಡ ಗ್ರಂಥ ಹಂಗೆ ಹೇಳ್ತಾರೆ ಪ್ರಸಂಗ ಅಂತ ತಿಳ್ಕೊಂಡು ವಿಷ್ಣು ತೀರ್ಥರು ಎಲ್ಲಿದ್ದಾರೆ ಮಾತು ಅವ್ರು ಒಂದು ದೊಡ್ಡ ಕೆಲಸ ಮಾಡ್ಯಾರ. ನಮ್ಗೆ ಕಲ್ಪನಾ ಇಲ್ಲ. ಬರೀ ಅಲ್ಲಿ ಹೋಗ್ತೀವಿ ಊಟ ಮಾಡ್ಕೊಡ್ತೀವಿ ವಿಷ್ಣು ಅವ್ರಿಗೆ ನಾನು ಇದು ಊಟಕ್ಕೆ ಹಾಕ್ತಾರೆ ಅಂತ ಗೊತ್ತಿರ್ತದೆ. ದೊಡ್ಡ ಕೆಲಸ ಮಾಡ್ಯಾರ. ನೀನು ಹೇಳ್ತೀನಿ ಅವನ್ನ. ಇಡೀ ಭಾಗವತ ಶ್ಲೋಕ ಎಷ್ಟವ 18,343 ಅಧ್ಯಾಯಗಳು. ಹೌದಾ? ಇಡೀ ಗ್ರಂಥವನ್ನು 330 ವರ್ಷದಾಗ ಹಿಡಿದು ಹಾಕಿಬಿಟ್ಟಾರ. ಭಾಗವತ ಸಾರೋದ್ಧಾರ ಅಂತ ಹೆಸರು. 30 ಪ್ರಕರಣ ಮಾಡ್ಯಾರ. ಎಷ್ಟು ಅಭ್ಯಾಸ ಮಾಡ್ಬೇಕು ಅವರು? ಇಡೀ ಗ್ರಂಥ ಸಾರ ಸಂಗ್ರಹ ಅಷ್ಟು ತಂದುಬಿಟ್ಟಾರ. ಯಾರು ಸಿಕ್ಕ ಓದಕ್ಕೆ ಇಟ್ಕೊಂಡು ಮನೆ ಒಳಗೆ ಪಾರಾಯಣ ಮಾಡ್ರಿ. ಯಾಕೆ ಮಾಡ್ರಿ ಗೊತ್ತಾ ನಿಮಗೆ? 30ಕ್ಕೆ ಲಿಮಿಟ್ ಮಾಡ್ರ ಪ್ರಕರಣ ಮಾಡ್ತಾರ ಅವರು. ಭಾಗವತ ಆಗತಿ ಪ್ರಕರಣ, ಆನಂತರ ವೈರಾಗ್ಯ ಪ್ರಕರಣ, ಭಕ್ತಿ ಪ್ರಕರಣ, ಹಿಂಗೆ ಮಾಡ್ಬೋದು. ಆ ಶ್ಲೋಕ ತಂತ ಅಲ್ಲ ಹಾಕ್ತಾರೆ. ಎಷ್ಟು ಶ್ಲೋಕವ? 335. ವರ್ಷಕ್ಕೆ ದಿವಸ ಎಷ್ಟು? ಹೌದಲ್ಲ? ಯಾಕೆ ಮಾಡ್ರೆ ಗೊತ್ತಾ? ದೇವ್ರು ಕಟ್ಟಿ ದಿನ ಇಟ್ಟು ದಿನ ಒಂದು ಶ್ಲೋಕನೂ ಒಂದು ವರ್ಷಕ್ಕೆ ಭಾಗವತ ಪಾರಾಯಣ ಮುಗಿತಾರೆ. ಅದು ಸಾಧ್ಯದ ತಿಂಗಳಿಗೆ ದಿನಕ್ಕೊಂದು ನೀವು ಅಧ್ಯಾಯ ಮಾಡಿದ್ರೆ 30 ಆಗುತ್ತೆ. ಶ್ರೇಷ್ಠ ಗ್ರಂಥ. ಭಾಳಷ್ಟು ಬರ ಅಲ್ಲಿ ಯಾಕೆ ಹೇಳ್ಬೇಕಂತ ಮಾತನ್ನು ಇಲ್ಲಿ ಅವ್ರು ಸಂಗ್ರಹ ಮಾಡ್ತಕ್ಕಂಥ ವೈಹಿಟ್ಟು ಹೇಳ್ತಾ ಇದ್ದಾರೆ. ಅಂತರ ಮಹಾನುಭಾವರು ಇಬ್ಬರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸಯೇಷ ದೋಷ ಪುರುಷತ್ ವಿಢಾಸ್ತೆ. ಇದ್ರ ಕೇಳ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ನೀವು ಮೊನ್ನೆ ಹೇಳೋ ಮುಂದೆ ಭಾಗವತಾಗ ನೀವು ಮಾತು ಹೇಳಿದರೆ ವಿದುರನಾಗಿರ್ತಕ್ಕಂಥವ ಹಸ್ತಿನಾವತಿನ ಬಿಟ್ಟು ಹೋದ ಅಂತ ಹೇಳಿದ್ರಿ. ಯಾಕೆ ಹೋದ ಕಾರಣ ಡಿಟೇಲಾಗಿ ಹೇಳಿ ಅಂತ ಯಾರು? ಸೂರ್ಯ ಭಾಗವತ ಹೇಳಿಕ್ಕೆ ಹೋಗ್ಬಾರ್ರಿ. ಆ ಕೇಳಿ ಕೂತ್ಬಿಟ್ಟು ನಮ್ಗೆ ಇರೋದು ಹೇಳೋಣ ಆಯುಷ್ಯದ ಮತ್ತೊಂದು ಅಲ್ಲಿ ಹಾರಿಸಿ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಯಾಕೆ ಪುಷ್ಣಾತಿ ಕೃಷ್ಣ ನೀವು ಸ್ತ್ರೀಗತಃ ಹೇಳ್ತಾ ಇದ್ದೇನೆ. ತ್ಯಜ ಅಶ್ವ ಐತರಂ ಕುಲ ಕೌಶಲಾಯ ಹೇಳಿಲ್ಲ ಅವ. ಮತ್ತು ಸಂತೋಷ ನೀವು ಕೇಳೋದು ಕೇಳಿ ಕೂತಿಯಲ್ಲ ಹೇಳ್ತೀನಿ ಕೇಳುವಂತಾವ. ಕೃಷ್ಣ ಪರಮಾತ್ಮ ಪಾಂಡವರಿಗೂ ಅವರಿಗೂ ಸಂಧಿ ಮಾಡೋದು ಅಂತ ತಿಳ್ಕೊಂಡು ಹಸ್ತಿನಾವತಿಗೆ ಬಂದ. ಅವನ ತಾಯಿಯನ್ನು ಬರೋದಿದ್ದಿದ್ದಿಲ್ಲ. ಸಂಧಿ ಆದಾಗ ಪ್ರಯತ್ನ ಮಾಡಿದ. ಸಂಧಿ ನೋಡಿ ಸಂಧಿ ಮಾಡ್ಕೊಳ್ಳಿ ಹೊಂಟು ಧರ್ಮ ಹೇಳ್ದ, ಆ ಯುದ್ಧ ಪದ್ಧ ಬೇಡ, ಮಂದಿನ ಕೊಲ್ಲೋದು ಹಿಂಸಾ ಬೇಡ. ಆ ಕೌರವ ಹೋಗಿ ಹೇಳಪ್ಪ ಮಾರ ಹೆಂಗಾರ ಮಾಡಿ ನಮಗೆ 5 ಹಳ್ಳಿ ಕೊಟ್ಟರು ಸಾಕು, ನಾವು ಬದುಕೊಂಡಿರ್ತೀವಿ. ನಾವು ಉಳಿತಿಲ್ಲ ಅವನ ಇಟ್ಕೊಳ್ಳಿ ಆಗ್ಬೇಕಾದ್ರೆ ಭೀಮಶಿದ್ರು ಗುರ್ರ ಅಂದ್ರೆ ಕೂತ್ಕೊಂಡು ಅಲ್ಲೇ ನಾನು ಧರ್ಮ ಮಾತಾಡೋಣ. ಅರ್ಜುನ ಹಿಂಗೆ ಪಾಪಡು ಹೆಲ್ಪ್ಲೆಸ್ ತಾನು ಹೊಡೆದು ಅದೇ ಮಾಡಿದ್ರು. ನಮ್ಮ ಕ್ಲಾಸ್ ಅದೇ ಮಾತಾಡೋಂಗೆ ಇಲ್ಲೇ ಇಲ್ಲ. ದ್ರೌಪದಿ ಹೇಳಿಕತ್ತಿಲ್ಲ ಅಲ್ಲ ಅಂದರೆ ಸೀರಿಯಸ್ ಅಲ್ಲ. ಅವ ಅಪಮಾನ ಮಾಡಲ್ಲ. ಅವನ ಸಭಾ ಕೊಟ್ಟೆ ಕೃಷ್ಣನ ಅವತ್ತು ಸುಮ್ಮನಿರ್ಲಿಕ್ಕೆ ಮತ್ತು ಕೃಷ್ಣ ಸಂಧಿ ಮಾಡಲಿಕ್ಕೆ ಯಾಕೆ ಹೋಗ್ತೀನಿ ಸಂಧಿ ಗೊತ್ತು. ಸಂಧಿ ಮಾಡ್ಲಿಕ್ಕೆ ಹೊಂಟೆ ಇಲ್ಲ, ಮುಡ್ಕೊಂಡ್ಬರ್ಲಿಕ್ಕೆ ಹೊಂಟೆ ನಾನು ನಾವು ಮುಂದೆ ಕಲಿಯುವುದ ಮುಂದೆ ಹುಡ್ತು ಬಾ ಮಂದಿ ಪಿ ಎಚ್ ಡಿ ಮಾಡಿ ಹುಡ್ತಾರ. ಹೌದಲ್ಲ, ಕೃಷ್ಣ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇತ್ತು, ಯಾಕೆ ಮಾಡಲಿಲ್ಲವ, ಯುದ್ಧ ಮಾಡಿಸ್ಕೊ ಅವನ ಅಂತ ಹೋಗಿ ನಾಟಕ ಮಾಡ್ತೇನೆ ಅಂತ ಪ್ರಮುಖ ಇರ್ತಕ್ಕಂಥ ಕೃಷ್ಣ ಇಲ್ಲ. ಕೃಷ್ಣ ವಿಷಯ ಅಸಾಧ್ಯ ಪೊಲಿಟಿಕ್ಸ್ ಕೃಷ್ಣಂದು, ಅಸಾಧ್ಯ ರಾಜಕಾರಣಿಗಳು ಅವ್ನು ನೋಡ್ಕೊಂಡ್ರು ಗೊತ್ತಾಗ್ತದೆ. ಮುಂದೆ ಬಂದಾಗ ಹೇಳ್ಕೊಂಡು ಹೋಗ್ತೀನಿ ನಮ್ಗೆ ಅಲ್ಲಿಲ್ಲ ಏನು ರಾಜಕೀಯ ಹೆಂಗೆ ಮಾಡಿ ತಿಳ್ಕೊಂಡು ಅಂತ ಪುಡಿ ಯಾವ ಸಿದ್ದರಾಮಯ್ಯನೂ ಅಲ್ಲ ಮೋದಿನೂ ಅಲ್ಲ, ದೊಡ್ಡ ರಾಜಕೀಯ ಬಂದ ಮುಡ್ಕೊಳಿಕೆ ಬಂದ ಅಂತೂ ಬಂದಿದ್ದು ಸಂಧಿ ಆಗಲಿಲ್ಲ. 3 ಸಂಧಿ ಯುದ್ಧ ನಿಶ್ಚಯ ಆಯ್ತು. ಹೊಳ್ಳಿ ಹೋದ ಮೇಲೆ ಧೃತರಾಷ್ಟ್ರದ್ದ ಗೊತ್ತಾಗ ಅವ ಹೋದ ಕೆಟ್ಟ ನಿಶ್ಚಿತವ. ಯಾಕೆ ತಪ್ಪಾತು, ಕೃಷ್ಣ ಹಂಗೆ ಹೋಗಿಬಿಟ್ಟ, ಅಪಮಾನ ಮಾಡಿದ್ವಿ ನಮಗೆ ಅಂತ ತಿಳ್ಕೊಂಡು ಒಳ್ಳೆ ಮಾತು ಕೇಳ್ಬೇಕಲ್ಲ. ಯಾರನ್ನ ಕಲಿಸ್ತಾ? ವಿದುರನ್ನ ಕಲಿಸ್ಕೊಂಡ. ವಿದುರ ಶಾಣೆ, ವಿದುರ ನೀತಿ ಬೇರೆ, ಕಣಿಕ ನೀತಿ ಬೇರೆ. ಇದು ಮಹಾಭಗವತ್ ಭಕ್ತ. ಎಂಥ ಜಾತಿ ಹುಟ್ಟರು ಹೆಂಗಿದ್ದ ನೋಡ್ರಿ ಆಗಿರ್ತಾನೆ. ಮುಂದೆ ಅವ ಯಾರು ಮುಂದೆ ಹೇಳ್ತಾನೆ ವಿದುರ ಆಗಿರ್ತಕ್ಕಂಥ ಬರ್ತಾ ಇದ್ದ ವಿದುರನಾಗಿರ್ತಕ್ಕಂಥ ವಿದುರನ್ನ ಕರ್ಕೊಂಡು ವಿದುರನ್ನ ಕೇಳ್ತಾನೆ. ನೋಡ್ಪ ಯಾಕೋ ಮನುಷ್ಯ ಭಾಳ ಸಮಾಧಾನ ಆಗ್ಯದ, ನಮ್ಮ ಹುಡುಗರು ನನ್ನ ಮಾತು ಕೇಳಲಿಲ್ಲ, ಯುದ್ಧ ನಿಶ್ಚಯ ಆಗ್ಯದ, ನಮ್ಮ ಉಪದೇಶ ಮಾಡ್ತೀನಿ ಕೇಳ ಅಂತಾರ. ಹುಚ್ಚಾಂದ್ರ ಈ ಮಕ್ಕಳ ಮಾತು ಕೇಳೋ ಮಾತಕ್ಕೆ ದುಷ್ಟ ಮಕ್ಕಳ ಮಾತು ಕೇಳೋ ಮಕ್ಕಳು ಕರೆ ಅವರು ಅಂತಾರೆ.
ಏನು ಮಾಡ್ಕೊಂಡೇನು ದ್ವಿಮುಖೋಗತಃ ಕೃಷ್ಣಾದ್ ವಿಮುಖ ಕೃಷ್ಣ ವಿರುದ್ಧಾಗಿರ್ತಕ್ಕಂಥವ್ರು ಅದಕ್ಕೆ ತ್ಯಜ ಇವನು ಬಿಟ್ಬಿಡು ಈ ದುರ್ಯೋಧನ ಬಿಡು ಅಶ್ವಂ ಏನು ಕುಲ ಕೌಶಲಾಯ ಕುಲಕ್ಕೆ ಒಳ್ಳೇದಾಗಬೇಕಾದ್ರೆ ಯಾನಿ ಕುದಿ ಒಕ್ಕಟ್ಟು ಆ ದುರ್ಯೋಧನ ಒಕ್ಕಟ್ಟು ಅಂತ ಕಡೆಗೆ ಅಂತ ಇದನ್ನು ಹೇಳ್ಕೋತಿದ್ದ ದುರ್ಯೋಧನ ಅಲ್ಲೇ ನಿಂತ್ಕೊಂಡ ಧೈರ್ಯ ನೋಡಿ ಅವನು ಭಾರಿ ಧೈರ್ಯ ಅಂತ ಅವನೇ ಒಬ್ಬ ಮಹಾಭಾರತ ಕರೆ ಹೇಳೋ ಒಬ್ಬನ ಓದಲ್ಲ ಬಿಡಿ ಕೆಲವರೆಲ್ಲ ಕೂಡ ಭೀಷ್ಮಾಚಾರ್ಯ ಕೆಲಸ ಸುಮ್ಮನೆ ಕೂತ್ಕೊಂಡ ಅವ ಹಂಗೆ ಇದ್ರ ಕುಲ ಕೌಶಲಾಯ ಈ ಕುಲ ಉದ್ಧಾರ ಆಗ್ಬೇಕಾದ್ರೆ ತೇಜ ಏನಮ್ಮ ಬಿಟ್ಬಿಡಿ ಇವನನ್ನು ಹೇಳ್ತಾ ಇದ್ದ ಅವ ದುರ್ಯೋಧನ ಅಂದ ಅಲ್ಲವ ಮಗನ ಅಂದವ ನಮ್ಮದ ಕೂಳು ತಿಂದು ನಮ್ಮ ಮನ್ಯಾಗ ಬಾಡಿಗೆ ಇತ್ತು ನಮ್ಮ ಮನ್ಯಾಗ ಮೇಲ್ಕೊಂಡು ನಮ್ಮದ ಯೂಸ್ ಮಾಡ್ತೀಯ ಅಂದವ ನಿನ್ನ ಒದ್ದು ಹೊರ ಹಾಕ್ತೀನಿ ಅದನ್ನ ಹೇಳ್ತಾ ಇದ್ದಾನೆ ಹೆಂಗೆ ಹೇಳ್ತಾನೆ ಮಹಿಮೆಯಿಂದ ಹೋಗ್ತಾ ಅವ ಅಂದ ಇದ್ರ ನೀ ಯಾಕೆ ಒದ್ದು ಹೊರ ಹಾಕ್ಬೇಕು ಅಂದ ನಾನು ಹೋಗ್ತೀನಿ ಅಂತ ಮತ್ತು ಕೃಷ್ಣದಾಸ್ಗೆ ಬಂತಿಲ್ಲ ಯಾಕೆ ಹೇಳ್ತೀನಿ ಕೇಳಿದ್ರೆ ಏನು ಸಿರೀಶದಾಗ ಪ್ರತಿಜ್ಞೆ ಮಾಡಿದ್ದ ಇವನು ಪಡಿ ಹೊಡಿತೀನಿ ನೀವು ಪ್ರತಿಜ್ಞೆ ಮಾಡಿದ್ದ ಆಕೆ ಹೇಳ್ದಲ್ಲ ಇವನಿಂದ ತೊಗೊಂಡು ನೆಣ ತೊಗೊಂಡು ಬೈ ಹೆಚ್ಚು ಆಕೆ ಹೇಳಿಲ್ಲ ಅವಾಗ ಇದ್ರ ಪಾಪ ಅವನಿಗೂ ಮತ್ತು ಇವ್ರನ್ನ ಉಂಡು ಬೆಳೆ ಇರ್ತಲ್ಲ ಅವ ಅಂತ ಯುದ್ಧ ಪ್ರಸಂಗ ಬಂದ್ರೆ ಒಂದು ಬಿಲ್ ಕಾಯ್ಕೊಂಡಿದ್ದ ಅವ ಯುದ್ಧ ಮಾಡಲಿ ಇದ್ರ ಯಾವಾಗ ಅಪ್ಪನ ಮಾಡಿದಲ್ಲ ಆ ಬಿಲ್ ಇಟ್ಟು ಹೋಗ್ಬಿಟ್ಟ ಅವ ಏನು ಯಾಕೆ ಮಾಡ್ಕೊಡ್ತಿದ್ದೆ ಹೋಗ್ಬಿಟ್ಟು ಕೃಷ್ಣಂದ ಒಂದು ಗಿರಾಕಿ ಹೋಗ್ತು ಮತ್ತು ಅದು ಏನು ಕೊಟ್ಟು ರಾಜಗಿರ್ತಕ್ಕಂಥ ತೇಜ ಕೌಶಾಕ ಬಂದು ಎಲ್ಲಿ ಬಂದ ಗಂಗಾದ್ವಾರಕ್ಕೆ ಬಂದ ಇದ್ರ ಅಲ್ಲಿ ಯಾರಿದ್ರು ಹೇಳ್ತಾ ಇದ್ದಾರೆ ಉದ್ಧವ ಇದ್ದ ಉದ್ಧವ ಅಂದ್ರೆ ತಿಳ್ಕೊಬೇಕು ಉದ್ಧವ ಪ್ರಸಂಗ ಎಷ್ಟು ಹೇಳು ಕಮ್ಮಿ ನಾನು ಭಾಗವತ್ ಮುಗಿದೇ ಇಲ್ಲ ಹಂಗೆ ಹೇಳ್ಕೊತ ಹೋದ ತಿಳ್ಕೊಳ್ಬೇಕು ಉದ್ಧವ ತೊಗೊಂಡಿದ್ದ ಬಂದ ಮೈತ್ರಿ ನಮಸ್ಕಾರ ಮಾಡಿದ್ದ ವಿದುನಾಗಿರ್ತಕ್ಕಂಥವ ಯುದ್ಧವ ನಾ ಏನೂ ಸುದ್ದಿ ಕೇಳಿದೆ ಕೃಷ್ಣ ಪರಮಾತ್ಮ ಆಗಿರ್ತಕ್ಕಂಥವ ಇನ್ನು ಶಾಪ್ ಬರ್ತದೆ ಅವತಾರ ಮುಗಿಸ್ತಾನ ಅಂತ ಕೇಳಿ ಅವನ ಮಹಿಮಾ ಹೇಳ್ತೀಯ ನೋಡ್ರಿ ಯಾಕೆ ಹೇಳ್ತೀನಿ ಮಾತು ಗೊತ್ತಿಲ್ಲ ನಿಮಗೆ ಪ್ರಸಂಗ ಸಿಕ್ತು ಅವನ ಮಹಿಮಾ ಕೇಳ್ಬೇಕು ಅಂತ ವ್ಯರ್ಥ ಬೇಳೆ ಕಲಿಬಾರ್ದು ಮುಂದೆ ಬೇಳೆ ಬರೋದೇ ಇಲ್ಲ ಇವತ್ತು ಹೋತು ಇವತ್ತಿನ ದಿವಸ ನಾ ಸಿಗ್ತಾರೆ ಮತ್ತೆ ನಿಮಗೇನಾರ ಆ ರೀತಿ ಹೇಳ್ತಕ್ಕಂಥ ಅದಕ್ಕೆ ಹೇಳ್ತ ಅವ ಅಂತ ಉದ್ಧವ ಯಾವಾಗ ಕೃಷ್ಣ ಅಂತ ಹೆಸರಿಗೆ ನೋಡಿ ಅವ ಮೈ ತುಂಬ ರೋಮಾಂಚನ ಆಗ್ತಂತ ಅವಾಗೇನೋ ಉದ್ಧವ ಎಷ್ಟು ರೋಮಾಂಚನ ಅದು ಗೊತ್ತಾ ನಿಮಗೆ ಅವಾಗ ತಾನು ಮರ್ತೇ ಬಿಟ್ಟವ ಉದ್ಧವ ಹೆಂಗಿದ್ದವ ಭಾಗವತ ಹೇಳ್ತಾವ ಅಲ್ಲಿ ಹೇಳ್ತಾ ಇದ್ರೆ ಮತ್ತನ್ನ ಯಹ ಪಂಚಹಾನಯ ಮಾತ್ರ ಪ್ರಾತರಾಶಾಯ ಯಾಚಿತ ಅವನ ಕ್ಯಾರೆಕ್ಟರ್ ಪಂಚಹಾನಯ ಅಂದ್ರೆ 5 ವರ್ಷ ಅಂತ ಅರ್ಥ ಉದ್ಧವ 5 ವರ್ಷವಿದ್ದ ಈಗಲ್ಲ ಅದಕ್ಕೂ ಹಿಂದೆ ಮತ್ತೆ ಹೇಳೋ ಮಾಡ್ತಾರೆ 5 ವರ್ಷ ಇದ್ದಾಗ ಅವ್ರವ್ವ ಉದ್ಧವನ ತಾಯಿ ಕರಿಬೇಕು ಪಾರೋ ಹೊತ್ತಾತು ಹಿಡ್ತೀನಿ ಬಾ ಹಾಲು ಕುಡಿ ಬಾ ಹಸಿವಾಗ್ಯದ ಅವ್ವ ಇಲ್ಲ ಅಂತ ಕೃಷ್ಣನ ಪೂಜಾ ಮಾಡಿ ನೈವೇದ್ಯ ತಿಂತೇನೆ ಅಂತ ಹುಡುಗಿಯರು ಇಂಥ ಭಕ್ತಿ ಯಾರು ಉದ್ಧವ ಬೃಹಸ್ಪತಿ ಅಂಶ ಆಗಿರ್ತಕ್ಕಂಥ ಅವಂತ ಇದ್ದ ಅವ ಅಂಥ ಉದ್ಧವ ಕೃಷ್ಣ ಕಥೆ ಕೇಳ್ದ ಆನಂದ ಆತು ಮೈ ತುಂಬ ರೋಮಾಂಚನ ಆಯ್ತು ಕೃಷ್ಣ ಅಂದ್ಕೊಳ್ಳೇನೆ ಕೃಷ್ಣ ರಾಮ ಅಚ್ಯುತ ಅಂದ್ರೆ ಕಣ್ಣ ನೀರು ಕೊಡ್ಬೇಕು ನಮ್ಗೆ ಮೈ ರೋಮಾಂಚನ ಆಗ್ಬೇಕು ನಮ್ಗೆ ಕೂಡ ರಾಮ ಅಂದ್ರೆ ಸಾಕು ನಮ್ಗೆ ರಾಮ ರಾಮೇ ತಿ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಸೃಶಂ ರಾಮನಾಮ ವರಾನನೆ ಯಾರು ಹೇಳ್ತು ಈಶ್ವರ ಉಪವಾಸ ಯಾರಿಗೆ ಪಾರ್ವತಿ ಕೇಳಿದೊಮ್ಮೆ ತನ್ನ ಗಂಡನ ಒಂಚೂರು ಗೈಡೆನ್ಸ್ ಮಾಡ್ರಿ ಅಂದಾಗಿ ಏನು ಗೈಡೆನ್ಸ್ ಅಮ್ಮ ಅಂದರು ಈ ಮನ್ಯಾಗ ನೀವೊಬ್ಬರು ಊಟ ಕೂತೀರಿ 6 ಮಾರಿದೊಂದು ಮಗ ಒಂದು ಉದ್ದು ಸೊಂಟಿದೊಂದು ಮಗ ಸಿಕ್ಕಾಪಟ್ಟಿ ತಿಂತಾ ಇವು ಇವ್ರಿಗೆ ಅಡುಗೆ ಮಾಡುವಾಗ ಸಾಕಾಗ್ಯದ ನನಗೆ ಮತ್ತಿಷ್ಟು ಅಡುಗೆ ಮಾಡಿ ನಿಮ್ಮ ಸೇವಾ ಮಾಡಿ ಎಲ್ಲ ಮಾಡಿ ಮತ್ತೆ ಮದ್ದು ಯಾವಾಗಲಿ ಮತ್ತು ಪೂಜೆ ಯಾವಾಗ ಮಾಡಲಿ ಟೈಮಲ್ಲಿ ನನಗೆ ಸಾಕಾಗ್ಯದ ಅಂದು ಇಷ್ಟು ಅಷ್ಟೇ ಕಷ್ಟಪಡ್ತೀನಿ ನಾನು ಮನೆ ಕೆಲಸ ಮಾಡ್ಕೋತೀವಿ ಮಕ್ಕಳು ತಿಳ್ಕೊತಿರು ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ರಾಮ 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 ಬೇಕಾದ ರಾಮನಾಮ ತಿಳ್ಕೊಡ್ತಾವ ಸಹಸ್ರನಾಮ ತತ್ವದರ್ಶನ ಸಹಸ್ರ ಶಬ್ದ ಕಷ್ಟ 1000 ಅಂತ ಅರ್ಥ ಅಲ್ಲ ಮತ್ತು ಅಷ್ಟೇ ಸಾವು ಇರದ ಕೊನೆ ಇರದ ಅಂತ ಅರ್ಥ ರಾಮನಾಮ ರಾಮನ ಶಬ್ದ ಹಿಂಗೆ ಅರ್ಥವ ನಮ್ಮ ಸ್ವಾಮಿ ಯಾಕೆ ಕೊಟ್ಟು 100 ಅರ್ಥ ಬರ ರಮಯತಿ ಇತಿ ರಾಮ ರಾಮ ಶಬ್ದಕ್ಕೆ ಅರ್ಥ ಅರ್ಥ ತಿಳ್ಕೊಡ್ರಿ ರಾಮ ಶಬ್ದ ಏನರ್ಥ ಒಂದು ಹೇಳ್ತೀನಿ ಹೆಂಗೆ ನಿಮ್ಗೆ ರಮಯತಿ ಇತಿ ರಾಮ ಅಂತ ಒಂದು ಅರ್ಥ ಯಾರು ನೋಡಿ ಸಂತೋಷ ಕೊಟ್ಟು ಎಲ್ಲ ಅಯೋಧ್ಯೆ ಜನರು ಅವ ರಾಮ ಎರಡನೇದು ರಾಕಾರುಚ್ಚಾರ ಮಾತ್ರೇಣ ಮುಖಾನ್ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯೈವ ಮಕಾರ ಕಪಾಟವತ ಅಸ್ತಿ ಅರ್ಥ ತಿಳ್ಕೊಂಡು ಹೇಳ್ತಾರೆ ಈ ಶಬ್ದ ಎಷ್ಟು ಅರ್ಥ ರಾಮನಾಮದಾಗ ರಾ ಅಂದ್ಕೂಳೆ ಬಾಯಿ ತೆಗಿತಿದ್ದಿಲ್ಲ ರಾಯಿ ತೆಗೆದ್ರೆ ಅಷ್ಟು ಪಾಪ ಹೊರ ಹೋಗ್ಬಿಡ್ತಾವ ಪುನಃ ಪ್ರವೇಶ ಭೀತ್ಯೈವ ಮತ್ತು ಹೊಂದಿಕೊಂಡು ಮಕಾರ ಕಪಾಟವತ ಅಸ್ತಿ ನೀವು ಅನ್ಬೋದು ಎಷ್ಟೋ ಅಂತೀವಿ ಹೀಗೆ ತಿಳ್ಕೊಂಡು ಅನ್ನೋ ಹಂಗಂತೀನಿ ಇಷ್ಟ ಅದು ಒಂದಂದ್ರೆ ಬೇಕು ಅಷ್ಟು ಸಾಧನ ಹಂಗೆ ಅನುಸಂಧಾನ ಅನ್ಬೇಕಂತ ಅರ್ಥ ಅಲ್ಲಿ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಅದಕ್ಕೆ ಅವ ಇದನ್ನಾಗಿರ್ತಕ್ಕಂಥವ ಹಳ್ಳಿಗೆ ಹತ್ಬಿಟ್ಟ
ಸಮಾಧಾನ ಮಾಡಿಕೊಂಡು ಹಾಕುವ ಹೇಳ್ತಾ ಇದ್ದಾನೆ. ನೋಡು ಉದ್ಧವ, ಓತ್ಪದಾಂಬೋಜ ನಿಷೇವಣೋತ್ಸುಕ. ಯಾಕೆ ನಿಷೇವಣೋತ್ಸುಕ? ಯಾವಾಗಲೂ ಕೂಡ ಪರಮಾತ್ಮ ಪುಣ್ಯ ಸಿಕ್ಕುತ್ತಾ ಇರ್ತಕ್ಕಂಥ ಮಾನವಾಗಿರ್ತಕ್ಕಂಥವ ಅವಂತ ಮುಂದೆ ಹೇಳು. ನೋಡು ನನಗೊಂದು ಆದೇಶ ಆಗ್ಯದ. ಈಗ ಸಾಕ್ಷಾತ್ ಪರಮಾತ್ಮ ಕೃಷ್ಣ ಪರಮಾತ್ಮ ಇದು ನೋಡಿದ್ರೆ ಪ್ರಸಂಗದಾಗ ನನಗೆ ಹೇಳ್ಯಾನ, ಮೈತ್ರಿಯರು ಬರ್ತಾರ, ಅವ್ರ ಕಡೆಯಿಂದ ಉಪದೇಶ ಮಾಡಿಸ್ತೇನೆ. ನನಗೆ ಉಪದೇಶ ಮಾಡಲಿಕ್ಕೆ ಆದೇಶ ಇಲ್ಲ, ಕೃಷ್ಣ ಆದೇಶ ಕೇಳಬೇಕು. ಯಾರು ಹೇಳ್ತಾರೆ? ಉದ್ಧವ ಹೇಳಿಕತ್ತ. ನನಗೇನು ಹೇಳ ಮುಂದೆ ಪ್ರಸಂಗ ಬರ್ತಾ ಅಲ್ಲಿ ಹೇಳ್ತೇನೆ. ನಾನು ಅಲಗಂದಾಗ ಹೋಗ್ಲಿಕ್ಕೆ ಹೇಳ, ಅಲ್ಲಿ ಧರ್ಮ ಪ್ರಸಾರ ಮಾಡಲಿಕ್ಕೆ ನಾ ಹೋಗ್ತೀನಿ, ನೀನು ಮುಂದಿನ ಕೆಲಸಕ್ಕೆ ಅಲ್ಲಿ ಹೋಗು. ಆ ಕ್ಷೇತ್ರಕ್ಕೆ ಹೋದ್ಮೇಲೆ ಅಲ್ಲಿ ಮೈತ್ರಿ ಭೇಟಿ ಆಗ್ತಾನೆ, ಮೈತ್ರಿಯಲ್ಲಿ ಉಪದೇಶ ಮಾಡ್ತಾನೆ ಅಂತ ಯಾರು ಹೇಳಿದ? ಇವರು ಹೇಳ್ತಕ್ಕ ಮತ್ತು ಹುಡುಕೋತ ಬಂದರು ರೈತರಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ಕಥಾ 3 ಮತ್ತು 4ನೇ ಸಂಧಿ ಎಲ್ಲ ಮೈತ್ರಿ ಹೇಳ್ತಕ್ಕಂಥ ಕಥಾ ಅಂತ ತಿಳ್ಕೊಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ಬಂದು ಉಸಿರು ಮಾತ್ರ ನೋಡಿ ಹೇಳ್ತಾ ಇದ್ದಾರೆ. ಕೇಳಿ ಬಂದೇ ಬಂದು ಅಲ್ಲ ಅಂತ ಮೈತ್ರಿಯರು ಇಲ್ಲಿ ಬಂದಿಯಲ್ಲ ವಿದುರ, ಮೊದಲೇಕ್ ನೀ ಯಾವ ಹೇಳ್ತಾನೆ ನನಗಂತ ತಿಳ್ಕೊಡ್ರಿ. ವಿದುರು ಯಾರು ಅರ್ಥ ಮಾಡ್ಕೊಳ್ತೀನಿ ಅಂತ. ಮಾಂಡವ್ಯ ಶಾತ್ ಭಗವಾನ್ ಪ್ರಜಾ ಸಂಯಮೋ ಯಮಃ ಭ್ರಾತು ಕ್ಷೇತ್ರಿ ಭುಜಿಷ್ಯಾಯ ಜಾತಿ ಸತ್ಯವತಿ ಸುತಾತ ಹೇಳ್ತಾರ. ನೀ ಏನು ಕೂತಿಲ್ಲ ನನಗೆ ವಿದುರ ಯಾರು ಹೇಳಿ ಹೇಳ್ತಾರ? ಮೈತ್ರಿಯ. ನೀನು ಯಮನ ಅವತಾರ, 2 ಯಮನ ಅವತಾರ. ಅವಾಗ ಒಂದು ಧರ್ಮರಾಜನು ಹೌದು, ಒಂದು ಇವನು ಹೌದು. ನಾವು ಎಂತ ಒಂದು ನಾಯಕ ಹಿಂಗೆ ಬಿಟ್ಟಿನಿ ಹೆಂಗಾರಂದ ಅರ್ಥ. ಋಷಿಗಳಿದ್ರು ಮಾಂಡವ್ಯರು ಅಂತ ತಿಳ್ಕೊಂಡು ಎಂದೂ ಕೂಡ ತಪ್ಪೇ ಮಾಡಿ ಋಷಿಗಳು ತಪ್ಪು ಮಾಡ್ತಾನೆ ಇಲ್ಲ. ಅವ್ರು ಜೀವ ಹೋಗ್ತವ್ರು, ಎಲ್ಲರೂ ಹೋಲಿಕೆ ಬೇಕಾದ. ಅವ್ರು ನರಕಕ್ಕೆ ತೊಗೊಂಡು ಹೋದ್ರು ಅವ್ರನ್ನ. ಅವ್ರಂದ್ರು ಯಾಕೆ ಅಂದ್ರೆ ಅವರು ಧೈರ್ಯ ನೋಡ್ರಿ ಹೆಂಗಂತ. ಅವ್ರು ಯಮ ಅಂದ್ರೆ ಸಾಯ್ತಿರ್ತೀವಿ ನಾವು. ಯಾಕೆ ಕೇಳಿದವ್ರು ಕರ್ಕೊಂಬರ್ರಿ ನಿಮ್ಮ ಬಾಸನ ಕರ್ಕೊಂಬರ್ರಿ. ನಾನು ಯಾಕೆ ನಾ ಏನು ತಪ್ಪ ಮಾಡಲ್ಲ ಅಂದರು. ನಿಮ್ಮ ಡೈರಿ ನೋಡ್ತೀವಿ ಅಂದ್ರೆ ನಮ್ಮ ಡೈರಿ ಐತಿ, ನೀವು ಬೇಕಾದ್ ಮಾಡಿರಿ, ನಮ್ಮ ಡೈರಿ ಇದ್ದೇ ಬಿಟ್ಟಿರ್ತದೆ. ನಾವು ಎಷ್ಟು ಕಾಳಾಟ ಮಾಡಿರಿ, ಸುಳ್ಗಾಟ ಮಾಡಿರಿ ಗೊತ್ತಿರ್ತದೆ. ಇಲ್ಲ ಒಂದು ಸಣ್ಣ ಪಾಪ ಮಾಡಿರಿ ನೀವು ನೆಮ್ಮದಿವು ಏನು ಅಂದ್ರೆ ಅವರು ನೀವು ಸಣ್ಣಂದಿರ್ತೆ ಸಣ್ಣ ಹುಡುಗಿದ್ದೀನು ಕಾಯಿ 8 ವರ್ಷ ಆಗಿರ್ಬೋದು ನಿಮಗೆ. ಅವಾಗ ಒಂದು ಮುಳ್ಳು ತೊಗೊಂಡು ಒಂದು ಗೊದ್ದಾಗ ಕುಂದಿರಿ ನೀವು ಅಂತ. ನಾವೇಳು ದಂಧೆ ಮಾಡ್ತೀವಿ ಅಂತ ಯಾರಿಗೆ ಗೊತ್ತಿರುತ್ತೆ ಅಂತ ನರಕ ಮುಂದೆ ನರಕ ಒಣ ಕೊಡ್ತೇವೆ ಭಾಗವತ ಅಲ್ಲಿ ಹೇಳ್ತಾರೆ ಕೊಡ್ತಾ ಬಂದಾಗ ಅದಕ್ಕಂದ್ರೆ ಪ್ರಶ್ನೆ ಮಾಡಿದವರು ಈ ತಪ್ಪಿಗೆ ಈ ಶಿಕ್ಷೆ ಕೊಡ್ತಾರೆ ಯಾರು? ನಮ್ಮಲ್ಲಿ ಇವು ಅತ್ಯಾಚಾರ ಮಾಡಿದ್ರೆ ನಾವು ಮತ್ತೆ ಒಬ್ಬೇನ ಹೊರ ಬಂದಿರ್ತಾವೆ ಎಲ್ಲ ಕೂಡ ಮತ್ತೆ ತಾಪ್ರಾಗ ನಮ್ಮಲ್ಲಿ ಗತಿ ಇರ್ತವೆ. ಅದು ಇಂಥ ಸ್ಥಿತಿ ಇದ್ದಾಗ ಮಾಡ್ಲಿಕ್ಕೆ ಸಾಧ್ಯ ಅದ. ಸಣ್ಣ ತಪ್ಪು ಇಂಥ ನಾನು ಬಂದು ಏನು ಹಾಕಿದ್ರಿಗೆ ಇವ್ರು ಕರ್ಕೊಂಬಂದಾಗ ಯಮಲೋಕ ಕರ್ಕೊಂಬಂದಾಗ ಯಮ ಇಲ್ಲಿ ಊರಿಗೆ ಹೋಗಿದ್ದ ಇದ್ದಿದ್ದಿಲ್ಲ. 3 ತೊಗೊಂಡ ಅವಾಗ 3 ಅವ್ರಿಗೆ ಕೊಳ್ಳಾಗ ಇದನ್ನ ಹಾಕ್ಬಿಟ್ಟು ಬಂದಿಲ್ಲ ಗಂಟ್ಲಕ್ಕೆ ಶೂಲ ಹಾಕಿಬಿಟ್ಟಾರೆ. ಶೂಲ ಹಾಕಿ ಕುಡಿಸ್ಬಿಟ್ರಿ. ಉಪವಾಸ ಶೂಲ ಹಾಕ್ಕೊಂಡು ಯಮದೇವ್ ಬಂದ ನಿರ್ಣಯ ಆಯ್ತು. ಇದು ಸ್ವಾಮಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿರ್ಣಯ ಅದ. ನಾನು ಲಾ ಅದ, ನಾ ಏನು ಮಾಡಿ ಲಾ ಹೆಂಗದ ಹಂಗೆ ಮಾಡಿ ವಕೀಲ್ ಹೇಳ್ತಾರೆ ಜಲ್ ಸಾಹೇಬ್ ಲೀಗಲ್ ಹೆಂಗದ ಹಂಗೆ ಮಾಡಿಪ್ಪ, ನಾ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅವ್ರಂದ್ರು ಈಗ ತಪ್ಪಿಗೆ ಹಿಂಸೆ ಕೊಟ್ಟಿಲ್ಲ, ನಿನಗೆ ಮನುಷ್ಯನ ಅವತಾರ ಮಾಡುತ್ತೆ ಹೇಳ್ಬಿಟ್ಟು ಯಮಗ ಅವತಾರನ ಯಾರು ಇದನ್ನ ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ಆ ಶೂಲ ಹಾಕ್ಕೊಂಡಿದ್ದಲ್ಲ ಕೊಳ್ಳಿಗೆ ಕುತ್ತಿಗೆ ಈ ಶೂಲ ಹಿಂಗೆ ಹಾಕಿದ್ದಲ್ಲ ಕುತ್ತಿಗೆ ಇತ್ತ ಬಂದಿತ್ತು ಶೂಲ ಅವ್ರಿಗೆ ಯಾರಿಗೆ? ಋಷಿಗಳಿಗೆ, ಮಾಂಡವ್ಯ ಋಷಿಗಳಿಗೆ. ಯಮ ಹೋಗೋ ಅಂತ ಹೇಳ್ದ ತನ್ನ ಜನರಿಗೆ ಆ ಶೂಲ ತಕ್ಕೊಡ್ರಿ ಪಾಪ ಅವ್ರು ಋಷಿಗಳಿಗೆ ತ್ರಾಸ ಆಗ್ತದೆ. ಬೇಡ ಅದಿರಲಿ ಅಂತ ಶೂಲ ಹಂಗೆ ಇರಲಿ. ಯಾಕೆ ಅರ್ಥ ಮಾಡಿಕೊಡ್ರಿ, ಯಾಕೆ ಇರಲಿ ಗೊತ್ತ? ನಾ ದೇವ್ರ ಪೂಜೆ ಮಾಡ್ಕೊಂಡ ಹೂವಿನ ಬುಟ್ಟಿ ಹಾಕಿ ಕೊಡ್ತಾಗ ಎಂಥ ಸಿದ್ಧಾಂತ ವಿಚಾರ ಮಾಡ್ತಾರೆ ಹೆಂಗೆ ಅಷ್ಟು ಪೂರ್ವ ಅನುಭವ. ಇತರಿಗೆ ಪ್ರಶ್ನೆ ಮಾಡ್ತಾರೆ, ಇದೆಲ್ಲ ಹೇಳ್ಬೋದು ಹೋಗ್ತಾರೆ. ಮೈತ್ರಿ ಇರ್ತಕ್ಕಂಥವ್ರು ಎಷ್ಟೆಷ್ಟು ಏನು ಅನ್ನೋದನ್ನು ಹೇಳ್ಕೊತ ಹೋಗ್ತಾರೆ. ಇಂಥ ಪ್ರಸಂಗದೊಳಗೆ ಮುಂದೆ ಅನೇಕ ಗೊತ್ತಾದ ವಿಷಯಗಳ ಸೃಷ್ಟಿ ಪ್ರಕರಣ ಏನೇನು ಮಾವೇದ ಗರ್ಭಾಸ್ತ್ರ ಉದ್ಯಮಾನ ತನ್ಮಯ ಚೋಯಿತಂ ಹೆಗ್ಡೆ ಪ್ರಾರ್ಥಯಂತೆ ಭವಾನ್ ಅಂತಾರ ಸ್ವಾಮಿ ಅಂತಾರೆ ಬ್ರಹ್ಮದೇವರು. ನನಗೆ ನೀನು ಸೃಷ್ಟಿ ಹುಟ್ಟಿಸ್ಲಿಕ್ಕೆ ಹೇಳಿದೆ, ಈ ಸೃಷ್ಟಿ ಹುಟ್ಟಿಸೋನು ನೀನು, ಸಂಹಾರ ಮಾಡೋನು ನೀನು, ಕೇಶವ ಕೇಶವ ಅಂತ ಹೆಸರು ನನಗೆ. ಆ ಶಬ್ದಕ್ಕೆ ಅರ್ಥ ತಿಳ್ಕೊಟ್ರಿ. ಕೇಶವ ಎಷ್ಟು ಅಕ್ಷರವ? 3. ಆ ಶಬ್ದ ಬಿಡಿಸ್ತೆ ನೋಡ್ರಿ ನಾನು. ಕಹಾಚ ಈಶಾ ಇತಿ ಕೇಶವ್. ಹಳೆ ನೆನಪಿದ್ದು ದೊಂದು ಸಮಾಸ ನೆನಪಿದ್ರೆ 7ನೇ ತಗಾರದ ಕಲಿತದ್ದು. ಕೇಶವ್ ಪ್ರವರ್ತಯತಿ ಇತಿ ಕೇಶವ ಅರ್ಥ ಹೇಳ್ತಾರೆ. ಕಹ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು. ಕಹಾಚ ಈಶವ್, ರಾಮನು ಕೃಷ್ಣನು ರಾಮಕೃಷ್ಣರು. ಕಹಾಚ ಈಶಾ ಇತಿ ಕೇಶವ್, ಕೃಷ್ಣ ಬ್ರಹ್ಮದೇವರಾದರು ಈಶ್ವರರು. ಇವರಿಬ್ಬರು ನೇಮನ ಮಾಡ್ತಕ್ಕಂಥವ ಅವ ಕೇಶವ. ಅವ್ರನ್ನ ಸೃಷ್ಟಿ ಹುಟ್ಟಿಸ್ಲಿಕ್ಕೆ, ಸೃಷ್ಟಿ ಸಂಹಾರ ಮಾಡಲಿಕ್ಕೆ ಸೃಷ್ಟಿ ಮಾಡ್ತಕ್ಕಂಥ ಕೇಶವ ಅಂತ. ಸ್ವಾಮಿ ನೀನೇ ಉದಾಹರಣೆ, ನಾವು ನೀನೇ ನೇಮನ ಮಾಡಿದ್ದಿ, ನೀ ಯಾಕೆ ಕೆಲಸ ಕೊಟ್ಟಿ ನಮಗೆ ಮಾಡಿಸೋನು ನೀನು. ಆ ಪುಣ್ಯ ಕೊಡ್ಲಿಕ್ಕೆ ಕಷ್ಟ ಮಾಡ್ತಕ್ಕಂಥ ಕೆಲಸ ಹೇಳ್ತಾ ಇದ್ದಾರೆ. ಏನೇ ಮಾಡಿದರು? ಬ್ರಹ್ಮನ ಸೃಷ್ಟಿ ಹೇಳ್ತಾ ಇದ್ದಾರೆ. ಒಟ್ಟು ವಾಮ ಇದು ಭಾಳಷ್ಟದೇ ಇದು ನವವಿಧ ಸೃಷ್ಟಿ. ಏನು ಹಂಗೆ ಶಬ್ದ ಹೋಗ್ತೇವೆ. ಮಹತ್ಸೃಷ್ಟಿ, ಅಹಂಕಾರ, ಭೂತ,
ಪಂಚಭೂತಗಳು, ಇಂದ್ರಿಯಾಣಿಗಳು, ದೇವ, ಮನುಷ್ಯ, ತಷ್ಟು ಸಹ ತಿರಸ್ಚಾವ ಸರ್ಕಾರದ ಪೀಡಿ ಉಣಿ ಪ್ರಾಣಿಗಳು, ನೃಣಾಸರ್ಗ ಮನುಷ್ಯರಿಗೆ ಇಷ್ಟು ಮಾಡ್ತಾ ಇದ್ದಾರೆ. ಸಸಜ್ಜಾಗೃತ ತಮಿಸ್ಸ ಅಂಧಂತಾಮಿಸ್ಸ ಸಮಾದ್ರಿಕ ತಮಸ್ಸು ಮುಂತಾಗಿರ್ತಕ್ಕಂಥ ಹುಟ್ಟಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಮುಂದೆ ತಮ್ಮ ದೇಹದಿಂದ ಋಷಿಗಳನ್ನು ಹುಟ್ಟಿಸಿದರು. ಯಾವ ಋಷಿಗಳವರು? ಬ್ರಹ್ಮದೇವರ ದೇಹದ ಹುಟ್ಟಿರ್ತಕ್ಕಂಥ ಋಷಿಗಳು. ಲಕ್ಷ ನಮಗೆ ಮರೀಚಿಹಿ, ಅತ್ರಿಹಿ, ಅಂಗೀರಸ, ಪುಲಸ್ತ್ಯ, ಪುಲಾಹ, ಕೃತು, ಭೃಗು, ವಸಿಷ್ಠ, ದಕ್ಷ 9 ದಶಮ ಸಸ್ಯನಾರರ. ಹೌದಾ? ಇಷ್ಟು ಸೃಷ್ಟಿ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದಾಗ ಏನಾಯ್ತು ಸಂಬಂಧ ಹೇಳಿದವರಿಗೆ, ಈ ಪೃಥ್ವಿ ಅನ್ನೋದು ಮುಳುಗಿ ಹೋಗಿಬಿಟ್ಟಿರ್ತಾವ, ನೀರ್ನ್ಯಾಗ ಭೂಮಿನೇ ಇದ್ದಿದ್ದಿಲ್ಲ. ಅವರಂದ್ರು ಮತ್ತೆಲ್ಲ ಹುಟ್ಟಿಸಿ ನಮ್ಮನ್ನು ನಾವೆಲ್ಲಿರ್ಬೇಕು ಅಂತ ಕೇಳೋ. ಹೋ ಅಂತ ಭಗವಂತ ಬ್ರಹ್ಮದೇವ್ರು ಹೌದು ಈ ಸೃಷ್ಟಿ ಮುಳುಗಿ ನೀರಾಗಿ ಹೋಗಿಬಿಟ್ಟಿದ್ದು ತರ್ಲಿಕ್ಕೆ ಬೇಕಲ್ಲ, ನಮ್ಮ ಯೋಗ್ಯತೆ ಅಲ್ಲ ಅಂತ ಆ ನೀರಾಗಿ ಹೋಗಿ ಯಾವ ಪೃಥ್ವಿ ತಂದು ಪೃಥ್ವಿ ಎಷ್ಟು ಅಳಂಗ ಗೋಡು ಪೃಥ್ವಿ ತರಲಿಕ್ಕೆ ಸಾಧ್ಯದ ಚಿಂತೆ ಮಾಡಿಕೋತ ಕೂತು ಯಾರು? ಬ್ರಹ್ಮದೇವರು. ಇಷ್ಟು ಕೂತ್ಕೊಂಡಾಗ ಅವ್ರ ಮೂಗಿಂದ ಒಂದು ಹಂದಿ ಹುಟ್ಟಿ ಬಂತು ನೋಡ್ಕೊಳಕ್ಕೆ. ಸೃಷ್ಟಿ ವಿಚಿತ್ರ ಯಾರು ಮೂಗಿಂದ ಹುಟ್ಟಿದ ಕೂಡ ದೊಡ್ಡದಾಗಿ ಬೆಳ್ಳಿ ಹೆಚ್ಚು. ಅದೇ ಶ್ವೇತವರಾಹ. ಪ್ರಾರ್ಥ ಮಾಡ್ಕೊಂಡು ಹೋಗ್ತದದು. ಮಹಾಭಾರತ ಕಥೆ ಹೇಳ್ತಾ ಇದ್ದಾರೆ. ಏತಾಂ ಹರಿಮೇಧಸೋ ಹರೇ. ಯಾವಾಗ ದೊಡ್ಡ ಹಂದಿ ಆಯ್ತು, ಆ ಪಾತಾಳಕ್ಕೆ ಹೋಗಿ ಏನು ಭೂಮಿ ಮುಳುಗಿತ್ತಲ್ಲ, ಆ ಭೂಮಿ ತುಂಬ ಮ್ಯಾಲ ಬರಲಿತ್ತು. ಅವಾಗ ಆದಿ ಹಿರಣ್ಯಾಕ್ಷ ಅಂತ ಅವನು ಬ್ರಹ್ಮನ ಹುಟ್ಟಿರ್ತಕ್ಕಂಥವನ. ಆ ಹಿರಣ್ಯಾಕ್ಷ ಬೇರೆ, ಮತ್ತು ಇವ ಹಿರಣ್ಯಾಕ್ಷ ಬೇರೆ. ಅವ ಆದಿ ಹಿರಣ್ಯಾಕ್ಷ. ಅವ ಯುದ್ಧ ಮಾಡ್ಲಿಕ್ಕೆ ಹೋದವ ಸಂತಿ ಧ್ಯಾಂತಕ್ಕೆ ತೋಡಿಟ್ಟುಕೊಂಡು ಸಾಕ್ಷಾತ್ ಪರಮಾತ್ಮ ಆಗಿರ್ತಕ್ಕಂಥವ ಪೃಥ್ವಿ ತಂದು ಮ್ಯಾಲಿಟ್ಟು ಅವ್ರಿಗೆ ಕಿವಿ ಬುಡಕ್ಕೆ ಹೊಡೆದ. ಅದೇ ಇದು ನೇರವಾಗಿ ಸಂತಿರ್ತಕ್ಕಂಥ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ತವಾರು ಸೃಷ್ಟಿ ಬಂತು. ಈ ವರ್ಣನೆಯನ್ನು ವಾದಿರಾಜ ಎಷ್ಟು ಚಂದ ವರ್ಣ ಮಾಡ್ತಾ ಗೊತ್ತಾ? ಯಾವ ವರ್ಣ ಇದು? ಆದಿ ವರಹ ವರ್ಣ. ಅಲ್ಲಿ ಲೀಲಾಂಬುರಾಬುದ ಶೀಲಾತ್ರಿ ದೇಹದರ ಕೇಲಾಹೃತೋದರಿದುನಿ ಶೈಲಾದಿಯುಕ್ತ ನಿಖಿ ಲೀಲಾಕಟಾದ್ಯ ಸುರತೂಲಾಟ ವಿದಹನತೆ ಕೋಲಾಕೃತಿ ಜಲಧಿ ಕಾಲಾಚಲಾಯವ ನೀಲಾಬ್ಜದ ಧರಣಿ ಲೀಲಾಸ್ಪದೋರು ತಲ ಮೂಲಾಶಿ ಹೋಗಿವರ ಜಾಲಾಭಿವಂದಿತ ನಮಃ. ಯಾರು ಪ್ರಾರ್ಥ ಆದರೂ ಆ ಪ್ರಾರ್ಥ ಆಗಿರ್ತಕ್ಕಂಥ ವರಹ ನಾವು ಹೀಗೆ ಮಾಡಿರ್ತೀವಿ. ವರ್ಣ ಕಥಾಯಲ್ಲಿ ಕೂದಲು ನಮಗೆ ಇಂಥ ವರಹಾದಿಗಳು ಕಥಾ ಕೇಳಿದಂಥ ಮಹಾನ್ ಮಾಡ್ತಕ್ಕಂಥವ್ರು ಸುಗಮರ್ಷಿಗಳು. ನೋಡು ಪರಿಷತ್ತ, ಈ ಕಥಾ ಕೇಳಿದೆ ನೀಗೇನು ಏವಂ ಮೇತಾಂ ಹರಿಮೇಧಸೋ ಹರೇಹೇ ಕಥಾಂ ಸುಭದ್ರಾಂ ಕಥನೀಯ ಮಾಯಿನಃ. ಇಂಥ ವರಹಕಥೆ ಕೇಳಿದರೆ ಶೃಣ್ಮೀತ ಕೇಳಿದರೆ ಹೆಂಗೆ ಭಕ್ತಿಯಿಂದ ಕೇಳಿದರೆ ಶ್ರೇಯವೋ ಹೃದಯ ಪ್ರಸೀದತಿ. ಪರಮಾತ್ಮ ನಮ್ಮೆಲ್ಲ ದುಃಖ ಅನುಗ್ರಹ ಮಾಡ್ತಾ ಅಂತೇಳಿ ಕಥೆ ಹೇಳ್ತಾ ಇದ್ದಾರೆ. ಇಷ್ಟು ಕಥಾವನ್ನು ಹೇಳ್ತಕ್ಕಂಥ ಸುಕುಮಾರ್ಷಿಗಳು ಮುಂದೆ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಮುಂದೆ ನೋಡು, ಆಗಿನ ಕಾಲಕ್ಕೆ ಸಾಕ್ಷಾತ್ ಬ್ರಹ್ಮದೇವರು ಸನಕ ಸನಂದನ ಇವರು ಹುಟ್ಟಿಸಿದ್ರು. ಶ್ರೀಮದ್ ಭಾಗವತ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಒಟ್ಟು ಹೇಳ್ಬಿಟ್ಟಿರ್ತೆ ನಮಗೆ 24 ಕಥೆ ದೇವರುಗಳ ಅವತಾರಗಳ ಕಥೆ ಶ್ರೀಮದ್ ಭಾಗವತ. ಯಾವ್ಯಾವ ಹಂಗೆ ಬಾಯಿ ಹೇಳ್ಕೊತ ಪುರಾಣ ಮಾಡೋಲ್ಲ. ಒಂದನೇದು ಸನತ್ ಕುಮಾರ ಸನಕ ಸನನ ಒಂದನೇ ಅವತಾರ. ಎರಡನೇದು ವರಾಹ ಅವತಾರ, ಈಗ ಹೇಳಿದೆ ಮನ. ಮಹಿದಾಸ ಮೂರನೇದು. ನರನಾರಾಯಣರು ಬದಿರಿತ ಕ್ಷೇತ್ರತಕ್ಕಂಥದ್ದು. ಕಪಿಲ್ ರೂಪಿ ಪ್ರಾಪ್ತ ಈಗ ಮುಂದೆ ಬರ್ತದೆ. ಈಗ ಅಂತ ದತ್ತಾತ್ರೇಯ ಅವತಾರ, ಯಜ್ಞ ಅವತಾರ, ವೃಷಭ ಅವತಾರ, ಋತು ಅವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ಧನ್ವಂತರಿ, ಮೋಹಿನಿ, ನರಸಿಂಹ, ವಾಮನ, ಪರಶುರಾಮ, ವೇದವ್ಯಾಸ, ರಾಮಚಂದ್ರ ರಾಮಾವತಾರ, ಕೃಷ್ಣಾವತಾರ, ಬಲರಾಮ, ಬುದ್ಧಾವತಾರ, ಕಲ್ಕಿ ಅವತಾರ. 22 ಅವತಾರಗಳ ಬಣ್ಣನೇ ಶ್ರೀಮದ್ ಭಾಗವತ. ಇದರ ಕೆಲವು ಸಾಕ್ಷಾತ್ ಭಗವಂತನ ರೂಪ, ಇದು ಕೆಲವಲ್ಲಿ ಆವೇಶ. ಶ್ರೀಮದಾಚಾರ್ಯ ತಾತ್ಪರ್ಯ ಮಾತಾಡ್ತಾ ಇದ್ದಾರೆ. ಅವತಾರಾನ್ ಹರೇ ಜ್ಞಾತ್ವ. ಸರಿಯಾಗಿದ್ದು ಅವತಾರಗಳನ್ನು ನಾವತಾರ ಹರೇಸೆ. ಯಾವ ಅವತಾರ ಅಲ್ಲ, ಕೆಲವು ಅವತಾರನೂ ಅಲ್ಲ, ಕೆಲವು ಅವತಾರನೂ ಹೌದು, ಕೆಲವು ಆವೇಶ ಇರ್ತದೆ. ಅಲ್ಲಿ ಪೃಥು ಮಹಾರಾಜ ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ, ಮುಂದೆ ಬರ್ತದ ಆ ಭಗವಂತನ ಆವೇಶ. ಕೃಷ್ಣ ಸಾಕ್ಷಾತ್ ಕೃಷ್ಣ ಭಗವಾನ್ ಸ್ವಯಂ. ರಾಮದೇವರಲ್ಲೇ ಅವರು ಕೃಷ್ಣ ಒಂದು ಶುಕ್ಲಕೇಶ ಆಗಿರ್ತಕ್ಕಂಥದ್ದು ಅಂತಾರೆ. ಹಿಂಗೆ ಯಾರು ತಿಳ್ಕೊತಾರ ಅವ್ರಿಗೆ ಮಾತ್ರ ಅನುಗ್ರಹ ಅಂತ ಆಶ್ರಮ ಬಂದಿರೋದು ಹೇಳ್ತಾ ಇದ್ದಾರೆ. ಅಷ್ಟು ತಿಳ್ಕೊತ ಹೋಗಿ ಅಂತಾರೆ ಮುಂದುವರೆದು. ನೋಡು, ಆ ಹೊತ್ತಿನಾಗ ಪೃಥ್ವಿ ಆಗಿರ್ತಕ್ಕಂಥ ಮಹಾನುಭಾವರು ಈಗ ತಿಳ್ಕೊತ ಹೋದರೆ ನಾನು ಸನಕ ಸನಂದನ ಸನತ್ ಕುಮಾರನ ಸೃಷ್ಟಿ ಮಾಡಿದರು. ಯಾರು? ಬ್ರಹ್ಮದೇವರು ಆದೇಶ ಮಾಡಿದರು, ಕೆಲಸ ಕೊಡ್ತಾರೆ. ನಿಮ್ಮ ಕೆಲಸ ಏನ್ರಿಪ್ಪ ಅಂದ್ರೆ ಸೃಷ್ಟಿ ಮುಂದುವರೆಸ್ಬೇಕು, ನೀವು ಲಗ್ನ ಮಾಡ್ಕೋಬೇಕು ಅಂತ ಅರ್ಥ. ಮಕ್ಕಳು ನಡಿ ನೀವು ಅಂತ ಹೇಳೋರು. ಈ 4 ಮಂದಿ ಅವರಂದ್ರು ನಾವು ಮದುವೆ ಅಂದರು. ಈ ಲಗ್ನ ಮಾಡಿಕೊಂಡು ಈ ಮಕ್ಕಳು ನಡಿ ದಂಧೆ ಮಾಡು, ಈ ಬಾಣಂತಿನ ಮಾಡುವ ಅಲ್ಲೇ ಬರೀ ನಾವು ಎಲ್ಲಿ ಹೋಗ್ತೀವಿ, ನಾವು ನೇರವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ತಪಸ್ಸು ಹೋಗ್ಬಿಡ್ತು ಮಾಡಿಬಿಟ್ರು. ಸಿಟ್ಟು ಬಂತ್ರಿ ಅವರಿಗೆ ಅಂತರ ಮಹಾನುಭಾವರು. ಅಲ್ಲ ಅಂದ್ರೆ ಅವರು ನೀನು ಹಿಂಗೆ ಹೋದ್ರೆ ಗತಿ ಆಗಿರ್ತಕ್ಕಂಥದ್ದು ಆದ ಖರೆ. ಆದರೆ
ಆ ಕ್ಷಣಕ್ಕೆ ನನ್ನ ಸಿಟ್ಟು ಬಂದಾಗ ಬ್ರಹ್ಮದೇವರಿಗೆ ಅವರು ಹುಟ್ಟಿನಿಂದ ಒಂದು ಕೂಸು ಹುಟ್ಟಿದೆ. ಹುಟ್ಟಿದ ಕೂಡ ಯಾಕೋ ಸೊಳ್ಳಿ ಹಿಡ್ಬಿಡ್ತಂತ ಅವ್ರಿಗೆ. ಯಾಕೆ ಅಳ್ತೀನಿ ಕೇಳು ಬ್ರಹ್ಮದೇವರು, ನಾನೊಂದು ಲೋಕ ಕೊಡ್ರಿ, ನಾನು ಇಲ್ಲೇ ಬಿಟ್ಟರೆ ಗತಿ ಏನಂತ ಅಂತವು. ಅವರೇ ರುದ್ರದೇವರು. ರೋದ ಯತೀತ ರುದ್ರ, ಭಾಳ ಅದ್ಭುತಕ್ಕೆ ರುದ್ರ ಅಂತ ಬಂತವ್ರಿಗೆ. ಬ್ರಹ್ಮದೇವರು ಕೈಲಾಸ ಪಟ್ಟಿನ ಹೋಗಿ ಕೈಲಾಸ ಯಾಕೆ ತಗೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ಯಾವಾಗ ಇವರು ಹೋದ್ರಲ್ಲ 4 ಮಂದಿ, ಸನಕ ಸನಂದನ ಹಂತಕುಮಾರ, ನೇರ ವೈಕುಂಠಕ್ಕೆ ಹೋದ್ರು ಭಗವದ್ ದರ್ಶನ. ಅಲ್ಲಿ ಕಥಾ ನಿಮಗೆ ಗೊತ್ತು ಏನಾದಕ್ಕೆ ಭಾಳ ಸ್ವಭಾವಕ್ಕೆ ಮತ್ತೆ ಗೊತ್ತಾಗ್ತದೆ. ಅಲ್ಲೇ ನಿಲ್ಲಿಸಿದರು ದ್ವಾರಪಾಲಕರು. ಅವ್ರಿಗೆ ಶಾಪ ಕೊಟ್ಟರು. ಶಾಪ ಕೊಟ್ಟು ಭಗವಂತ ಹೊರ ಬಂದ. ಇಲ್ಲ, ನೀವು ಅವ್ರ ಬ್ರಾಹ್ಮಣ ಮಾಡಲಿಕ್ಕೆ ಬೇಕು, ನೀವು 3 ಅವತಾರ, ನೀವು ವೈರಿಗಳಾಗಿ ವಿಷ್ಣು ದ್ವೇಷಗಳಾಗಿ ಆಮೇಲೆ ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ಅಂತಕ್ಕಂಥ ಉಳಿದಮ ಸಾಕು. ಅದು ಕೂಡ ಜೀವದ್ವಯಾವೇಶ ಅವರಲ್ಲಿ, ಒಂದು ಒಳ್ಳೆಯ ಆವೇಶ, ಒಂದು ಕೆಟ್ಟ ಆವೇಶ. ಹೌದಾ? ಆ ರೀತಿ ಅಂತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ಯಾವಾಗ ಹಿಂಗಾತು ಆತು ಅವತಾರ ಹಿಂಗೆ ಮಾಡ್ಬೇಕಾಯ್ತು. ಒಂದು ದಿತಿ ಆಗಿರ್ತಕ್ಕೆ 2 ಅದಿತಿ ಮತ್ತು ದಿತಿ. ದಿತಿ ಯಾರ ತಾಯಿ? ದೈತ್ಯರ ತಾಯಿ. ಅದಿತಿ ದೇವರ ತಾಯಿ. ಇಬ್ಬರು ಕಶ್ಯಪರ ಹೆಂಡಲ್ಲ, ಇಬ್ಬರು ಅವರು ಇಬ್ಬರು ಸೌತ್ಯಾರವರು. ಒಬ್ಬಿಗೆ ಅದಿತಿ, ಒಬ್ಬಿಗೆ ದಿತಿ. ದಿತಿ ಎಲ್ಲ ಹೃದಯ ಕೊಟ್ಟು ದೈತ್ಯರು, ಅದಿತಿ ಹುಟ್ಟಿದಕ್ಕಂದ್ರೆ ದೇವತೆಗಳು. ಹೆಂಗೆ ಮಾಡ್ಕೊಂಡ್ಬಿಟ್ರೆ ಪ್ರಸಂಗ ತಿಳ್ಕೊಂಡ್ಬಿಟ್ರೆ ಇದೆಲ್ಲ ಮ್ಯಾಲ ಹಂಗೆ ಬರ್ಬೋದು ಬಂದಿದ್ರು. ಯಾವಾಗ ಆ ದಿತಿ ಆಗಿರ್ತಕ್ಕಂಥಕ್ಕೆ ಕಂಡ ಕಶ್ಯಪರು ಬರ್ಲಿಕ್ಕೆ ಹತ್ತಾರ, ಯಜ್ಞ ಮುಗಿಸ್ಯಾರ, ಪೂರ್ಣಾಹುತಿ ಹಾಕ್ಯಾರ, ತೇಜಪುಂಜ ಮುಖ ನೋಡೋಕರು ಮುಖವನ್ನು ಅಖದ್ದ ಅಸಾಧ್ಯ ಕಾಳೆ ಬರ್ಲಿಕ್ಕೆ ಹತ್ತಿದ್ರು. ಬರೋ ಹೊತ್ತಿನಾಗ ಆಕಿ ಅವ್ರಿಗೆ ಹೇಳ್ತಾಳ, ಇಲ್ಲ ನನಗೆ ಹೆಂಗಾರು ಮಾಡಿ ನನಗೆ ವೀರ್ಯವನ್ನು ನೀಡ್ರಿ, ನನಗೆ ಹೊಟ್ಟೆ ಒಳಗೆ ನಿಮ್ಮಿಂದ ನಾನು ಸಂಘ ಅಪೇಕ್ಷೆ ಮಾಡಿದ್ದು. ಅವರೊಂದರು, ಇದು ವ್ಯಾಳ್ಯ ಚಲೋ ಇಲ್ಲ, ಮಧ್ಯಾಹ್ನ ವ್ಯಾಳ್ಯ ಅದ, ಈ ಹೆಣ್ಮಕ್ಳನ್ನ ಕೊಡೋ ಪ್ರಸಂಗ ಮಾಡಬಾರ್ದನ್ನ ಕೇಳಲೇ ಇಲ್ಲ. ನೋಡಿ ಅವ್ರ ಋಷಿಗಳು ಈಕೆ ಶಾಣಕ್ಕೆ ಆದ ನಂತರ ಇದು ಈ ಭಗವಂತನ ಇಚ್ಛಾ ಅಂತ ಆ ದಿನ ಎಷ್ಟು ಹೇಳ್ತಾರೆ ಅಂದ್ರೆ, ನಮೋ ಗರ್ಭಮಿಮಂ ಬ್ರಹ್ಮನ್ ಭೂತಾನಂ ವೃಷಭೋದಿತಃ ರುದ್ರ ಪತಿರಿ ಭೂತಾನಂ ಯಸ್ಯಾಕರ ಮಹಂಸಃ ಅಂತಾರೆ. ನೋಡು ತಿಳ್ಕೊ ದಿತಿ, ನಾನು ಸಾಯಂಕಾಲ ಆಗಲಿ ರಾತ್ರಿ ಮಲಗಲಿ ನಿನ್ನ ಸಂತಿ ಸಂಘ ಮಾಡ್ತೇನೆ, ನಿನ್ನಲ್ಲಿ ಗರ್ಭ ಇಡ್ತೇನೆ, ಹಗಲು ಹತ್ಯೆ ಮಾಡೋ ಪ್ರಸಂಗ ಅಲ್ಲಿ ಮಾಡಬಾರ್ದು. ಯಾಕೆ ರುದ್ರದೇವ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ, ನೋಡ್ತಿರ್ತಾರೆ, ಪಾಪ ಕೆಲಸ ಮಾಡ್ಬೋದು ಹೇಳ್ತಾ ಇದ್ದಾರೆ. ಇಷ್ಟಾಗ ಕೂಡ ಆಕೆ ಬಿಡಲಿಲ್ಲ. ಅವರೊಂದು ದೇವರ ಇಚ್ಛಾ ಹಿಂಗದಂದರು. ಗರ್ಭ ಇಟ್ಟು ಅಲ್ಲಿ ಬೆಳೀತಕ್ಕಂಥ ಗರ್ಭ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಗರ್ಭ ಏನೋ ಇಟ್ಟರು. ಆಕೆ ಪ್ರೆಗ್ನೆಂಟ್ ಆದವು. ಕೂಡ ಹೇಳಿದರು ಏನಾದ್ರು ಗೊತ್ತಾ, ನಮೋ ರುದ್ರಾಯ ಮಹತೆ ದೇವಯುಗ್ರಾಯ ತದಾ ವಿಘ್ನೇಶ್ವರ ಕೃತೋ ಭಗವಾನ್ ಲೋಕಭಾವನಃ ಅಂತಾರೆ. ಆತೆಲ್ಲ ಕರೆ ಹೇಳಿದಕ್ಕೆ ನೀ ಅವ್ಯಾಳ್ಯಾದ ಗರ್ಭಧರಿಸಿ, ಕೆಟ್ಟ ವ್ಯಾಳ್ಯ ಇದು, ಇಂಥದ್ದು ಗರ್ಭಧರಿಸೋ ಪದ್ಧತಿ ಅಲ್ಲ. ನಿನ್ನ ಹೊಟ್ಟೆ ನೀನು ಹುಡ್ತಾರಲ್ಲ, ಭಗವಂತನೇ ಸಂಹಾರ ಮಾಡ್ತಾನೆ ಅವನ್ನ. ಕೆಟ್ಟ ಮಕ್ಕಳು ಹುಡ್ತಾನೆ ಅಂತ ಆಕೆ ಹೇಳಿಬಿಟ್ರು. ಯಾರಿಗೆ? ದಿತಿ. ಅರ್ಥಾತ್ ನಿಮ್ಮ ಹೇಳೋದೆ. ಯಾವಾಗ ಹಿಂಗೆ ಹೇಳಿದ್ರು ಆಕೆ ಅಂದು ಮಾಡ್ತೇನೆ ಬಾ ಅಂತ. ಆಕೆನೂ ಮಹಾ ತಪಸ್ವಿದ್ದಂಗೆ ಗಣಮಗ ಆಕೆ. ಆಕೆ ಹಡಿಯ ಒಳಗುನ ಗರ್ಭದ ಇಚ್ಛಾ ಪ್ರಸೂತಿ ತಗಿಗೆ ಹಂಗಂದ್ರೆ ನಾ ಹಡಿದು ಹೊರಬೋದು ಹುಡುಗರು. ನಾನು ಹಡಿಯೇ ಇದ್ರೆ ಮಟ್ಟಾಗಿರಲಿ ಒಂದು ಅಲ್ಲ ಮಂಡಿ ಕೂತ್ಬಿಟ್ಟಾರ ಯಾಕೆ ಉಂಡಿ ತಿಂಬ ಬಿಡ್ತಾರೆ. ಗರ್ಭ ಬೆಳೀತು ಅಪರಂಪಾರ ಬೆಳೀತು ಗರ್ಭ. ಅದು ದೇವತೆ ಅಂದರು, ಸ್ವಾಮಿ ಇದೇನು ಗರ್ಭ ಇದು ಎಂತಾನ ಎಷ್ಟು ಕರ್ತೆ ಆಗ್ಯದ, ಹೆಂಗೆ ಸಮ ವ್ಯವಸ್ಥೆ ಮಾಡ್ಕೊಂಡು ತಿಳ್ಕೊಂಡು ಪರಮಾತ್ಮಂದ ಮಾಡ್ತಂತಡ್ರಿ ಅಂತ. ಆ ರೀತಿಯಾಗಿ ಹೊರ ಹೇಳ್ತಾ ಇದ್ದೀನಿ. ಅವಾಗ ತದಾ ವಿಶ್ವೇಶ್ವರ ಕೃತು ಭಗವಾನ್ ಲೋಕಭಾವನಃ ತವೈ ಮಹಾ ಅಂತೂ ಪಡಿಕೆ ಹೇಳ್ತಾರ ಕಶ್ಯಪರು. ನೀ ಎಲ್ಲ ನಿನ್ನ ಮಕ್ಕಳು ಸಾಯ್ತಾರ ಇಲ್ಲ ಖರೆ, ಒಂದು ನಿನಗೆ ಅನುಕೂಲದಂತೆ ಹೇಳೋ ಈ ಮಾತು ಅರ್ಥ ಮಾಡ್ಕೊಳ್ತಾರೆ. ತಸ್ಯ ಮಹಾಭಾಗವತೋ ಮಹಾತ್ಮ ಮಹಾನ್ ಭಾವವು ಮಹತಾಂ ಮಹಿಷ್ಟ ಪ್ರವೃದ್ಧ ಭಕ್ತ ಏನು ಅವಿವಾಸಿಯಾಸಿ ನಿವೇಶ ವೈಕುಂಠ ಮತ್ತು ದ್ವಿಹಾಸ್ಯತಿ. ನಿನ್ನ ಮಕ್ಕಳನ್ನ ಕಟ್ಟಿಡ್ತಾನ, ದೇವರ ಕೊಲ್ತಾನ, ಆದರೆ ನಿನ್ನ ಮೊಮ್ಮಗ ಒಬ್ಬ ಭಾರಿ ಆಗ್ತಾನ ಅಂತ ಹೇಳಿ ಮಹಾಭಾಗವತಃ ದೊಡ್ಡ ಭಾಗವತ ಆಗ್ತಾನೆ. ಲೋಕ ಕಲ್ಯಾಣ ಮಾಡ್ತಕ್ಕಂಥ ಅವರೇ ಯಾರು? ಅವರೇ ವ್ಯಾಸಾಯ, ಅವರೇ ಮಂತ್ರಾಯ. ನಿಮ್ಗೆ ಗೊತ್ತು, ನಾ ಹೇಳೋ ಪ್ರಶ್ನೆ ಇಲ್ಲ, ನೀವು ನನಗಿಂತ ಹೆಚ್ಚು ನಿಮ್ಗೆ ಗೊತ್ತು ರಾಯರ ಬಗ್ಗೆ ತಿಳ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಮಹಾಭಾಗವತ ಅದು ತೃಪ್ತ್ಯಾತಿಗೆ ಅಂತ ಹೇಳ್ತಾ ಇದ್ದಾರೆ. ಅಂತೂ ಯಾರವ ಪೌತ್ರ ತವ ಪೌತ್ರ ಅರ್ಥಾತ್ ನಿನ್ನ ಮೊಮ್ಮಗ ಆಗಿರ್ತಕ್ಕಂಥವ ಶ್ರೀ ಲಲಾಮಂ ಹೆಂಗಿದ್ದಾನ ಕುಂಡಲ ಮಂಡಿತಾನನ ಶ್ರೇಷ್ಠ ಮಗ ಹುಟ್ಟಾನೆ. ಅವರೇ ಪ್ರಹ್ಲಾದ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಸಮಾಧಾನಾತ್ರಿಕೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಮುಂದೆ ಜಯ ಬೀಜರು ಅವ್ರಿಗೆ ಆ ರೀತಿ ಬಳಸ ಮಾಡ್ಕೊಂಡಿದ್ದಾರೆ. ಋಷಿಗಳ ಶಾಪ ಅಂತಕ್ಕಂಥದ್ದು. ಯಾವಾಗ ಇಷ್ಟು ಪ್ರಸಂಗ ಆಗದೇ ಇದ್ದರೆ ಬ್ರಹ್ಮದೇವರಂದರು ಇದು ಸೃಷ್ಟಿ ಹುಟ್ಟವಲ್ದಲ್ಲ ಅಂದರು. ಇಷ್ಟೆಲ್ಲ ಆದ ಖರೆ. ಯಾವಾಗ ಹಿರಣ್ಯಾಕ್ಷ ಹಿರಣ್ಯಕಶಿಪು ಬೆಳ್ಳಿ ಕೆತ್ತಿರು
ಹುಟ್ಟ ಅವರಿಗೆ ಬ್ರಹ್ಮದೇವರು ವರ ಎಲ್ಲ ಕಡೆ ಅಡ್ಡಾಡಿ ಹತ್ಬಿಟ್ಟು ಹಿರಣ್ಯಾಕ್ಷ ಹಿರಣ್ಯಕಶಿಪು ಕುಡ್ಕೊಂಡು ದೇವರು ಕೂದುವಲ್ಲಿ ದಾಂಧೆ ಹಾಕೋದು ಪುಳುವಿನ ದಾಂಧೆ ಹಾಕೋದು. ಹಿರಣ್ಯಾಕ್ಷ ಆಗಿನ ಕಾಲ ಭೂಲೋಕ ಎರಡನೇ ಸಲ ಪುರುಷ ಬೆಳಗಿತ್ತು ಅಂತ ಹಿಂದಿನ ಒಂದು ಸಲ ಆಗಿದೆ. ಹಿರಣ್ಯಾಕ್ಷ ತಮ್ಮ, ಹಿರಣ್ಯಕಶ್ಯಪು ಅಣ್ಣ. ಅಣ್ಣ ಸಹಾಯ ಮಾಡಲಿಕ್ಕೆ ಹಿರಣ್ಯಕ್ಷ ದೇವ್ರು ಹುಡುಕುತ್ತಾ ಹೊಂಟ. ಕೃಷ್ಣ ಅವರ ದೈತ್ಯ ಶಾಪಿತೇ ಇರ್ತಲ್ಲ ಮಾತು ಹುಡುಕುತ್ತಾ ಹೊಂಟ. ನಾವು ಹೇಳಿದರು ಅಲ್ಲಿ ಯಾಕೆ ಹೋಗ್ತಾರೆ, ಅಲ್ಲಿ ಹುಡುಕಾಡ ನೀವು ಗುರು ದೇವರು ಗುರು ಹೋಗ್ಯಾಣ ಅಲ್ಲಿ ಹೋಗಂದ್ರು. ಆ ಹೊಂಟ್ರಲ್ಲಿ ಗುರು ಒಳಗಿನ ಹೋದ್ರಲ್ಲಿ ಅಲ್ಲಿ ಪಾತಾಳ ಹೋಗ್ತಾ ಅಲ್ಲಿ ವರುಣ ದೇವ್ರು ಇದ್ದರು. ವರುಣ ಕರೆ ವರುಣ ಯುದ್ಧ ಮಾಡ್ಬಾ ದೇವ್ರ ಕಡೆ ಯುದ್ಧಕ್ಕೆ ಕರೆದ ಅವರು. ವರುಣ ಹೇಳ್ದ ನನ್ನ ವಯಸ್ಸಾಗಪ್ಪ ನಾವು ಅಲ್ಲಿ ಅಂತ. ಇನ್ನೊಬ್ಬ ಕೆಳಗೆ ಹೊರವ್ರಿಗೆ ಕೂಡ ಅಲ್ಲಿ ಹೋಗ್ಬೇಕು ಅವ್ರು ಯುದ್ಧ ಮಾಡ್ತಾರೆ ಅಂತ ಅಂತ ಕಳಿಸ್ಕೊಡ್ತಾರೆ. ಇದು ಎರಡನೇದು. ಅದು ಆದಿವರಾಹ ಅದೇ ಆದಿ ಶ್ವೇತವರಾಗಿರ್ತಕ್ಕಂಥವು ಅವನ ರೀತಿ ಯುದ್ಧ ಮಾಡಿ ಪೃಥ್ವಿ ಅಂತ ಮೇಲೆ ಇರ್ತಕ್ಕಂಥ ಪರಮಾತ್ಮ ಇಟ್ಟು ಅವ್ನು ಸಂಹಾರ ಮಾಡ್ತಾನೆ. ಅಲ್ಲಿ ಹಿರಣ್ಯಾಕ್ಷ ಸಂಹಾರ ಆತು. ಹಿರಣ್ಯಕಶಿಪು ಇನ್ನೂ ಉಳ್ಕೊಂಡ ತಿಳ್ಕೊಂಡು ಅರ್ಥಾತ್ ಭಾಗವತ ಕಥೆ ಗೊತ್ತಿಲ್ಲ ಹೇಳ್ತಾ ಇದ್ದಾನೆ ಮುಂದರದು ಅಂತ ಅವರು ಪರಮಾತ್ಮ ಅಂತ ಇದ್ದಾನೆ. ಈ ವೇಳೆಯದೊಳಗೆ ಪೃಥ್ವಿ ಮುಂದುವರಿಯಲಿಲ್ಲ, ಏನು ಮಾಡೋಕ್ಕಾಗ ಅಂತ ಮಹಾರು ಮಾಡ್ತಕ್ಕಂಥವ್ರು ಇಲ್ಲ. ಈ ಜಗತ್ತು ಮುಂದುವರಿಬೇಕು, ಸೃಷ್ಟಿ ಆಗ್ಬೇಕು, ಹೆಂಗಾದ್ರೂ ಮಾಡಿ ಸೃಷ್ಟಿ ಆಗ್ಬೇಕಾದ್ರೆ ಲಗ್ನ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಅಂತ ಹೊತ್ತು ಹೇಳ್ತಾ ಇದ್ದಾರೆ. ತಮ್ ಮುಷ್ಟಿವಿಗಿಂತಂ ವಜ್ರ ಸಾರೈ ಅಧೋಕ್ಷಜಃ ಅನ್ಯೇಷಾಂ ಪುಣ್ಯಶ್ಲೋಕಾನ ಹೇಳ್ಕೊತ ಹೋಗ್ತಾ ಇದ್ರು. ಒಂದು ಕಥೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಮುಂದುವರೆದು ಅಂತಾರೆ ಮಹಾನುಭಾವರು. ಯಾವಾಗ ಸೃಷ್ಟಿ ಮುಂದುವರಿಲಿಲ್ಲ ಬರೆದ್ರೆ ಭಾಳ ಚಿಂತ್ಯ ಕೂತ್ಕೊಂಡಾರೆ ಅವ್ರ ದೇಹದಿಂದ ಅವ್ರ ದೇಹವೇ ಎರಡು ಭಾಗ, ಒಂದು ಗಂಡು ಒಂದು ಹೆಣ್ಣು. ಗಂಡಾಗಿರ್ತಕ್ಕಂಥವ್ರು ಸ್ವಯಂಭೂ ಮಹರ್ಷಿಗಳು, ಹೆಣ್ಣು ಶತರೂಪಾದೇವಿ. ಅರ್ಥ ಮಾಡಿಸ್ತಾರೆ ಕೇಳಿದ್ರು ನೆನಪಿನಾಗಿಲ್ಲ ಎಷ್ಟೋ ಕೇಳ್ತೆ. ಮತ್ತು ಒಬ್ಬರು ಗಂಡು ಒಂದು ಹೆಣ್ಣು ಹೆಂಗೆ ಬ್ರಹ್ಮದೇವ ವಿಭಾಗ ಆಯ್ತು. ಸೃಷ್ಟಿ ಮುಂದುವರಿಕಲ್ಲ. ಸ್ವಯಂಭೂ ಮಹರ್ಷಿಗಳು ಶತರೂಪಾದೇವಿ. ಕೇಳಿ ಸ್ವಯಂಭೂ ಋಷಿಗಳು ಅಪ್ಪ ನಾ ಏನು ಕೆಲಸ ಮಾಡಿರ್ತೀರೋ ಏನು ಧಂಧೆ ಮಾಡು ಮಕ್ಕಳು ನಡಿ ಅಂತಂದ್ರೆ ಈಗ ಶುರು ಆಗಿದೆ ನಮ್ಮ ದೇಶದಾಗ ಎಲ್ಲ ಕಡೆಗೆ. ನಮ್ಮ ಸ್ವಾಮಿ ಹೇಳ್ತಿರ್ತಾನೆ 4 ಮಕ್ಕಳು ನಡೀರಿ, ಒಂದು ಮಟ್ಟಕ್ಕೆ ಕೊಡಿ, ಉಳಿದ್ರು ಮಾತ್ರ ನೌಕರಿ ಮಾಡ್ಲಿಕ್ಕೆ ಕಳಿಸ್ರಿ. ಜನಸಂಖ್ಯೆ ಕಮ್ಮಿ ಆಗಲಿ ಹತ್ತದ ಸೂಕ್ಷ್ಮ ಒಂದು ಹಡೋರು ಇಲ್ಲ ಬಿಟ್ಬಿಡೋದು. ಕೆಲವೊಂದು ಹಡಂಗಿಲ್ಲ ಹಂಗೆ ಆರಾಮ್ ಡ್ರಿಂಕ್ ಡಾನ್ಸ್ ಅಡ್ಡಿ ಬರೀ ಆರಾಮ್ ಮಾಡ್ಕೊಂಡು ಹೋಗಿದ್ರು. ಜೀವನ ನೋಡಿ ಇಲ್ಲ ಹೇಳ್ಬಿಟ್ಟು ಹುಟ್ಟಿ ಹೆಣ್ಣುಡ್ರಿಗೆಲ್ಲ ಲಗ್ನ ಸೀರೆ ಕೊಡ್ತೀನಿ ವಿಚಾರ ಮಾಡಿಬಿಟ್ಟು ಕೊಟ್ಟರೆ ಹೇಳ್ತಾ ಇದ್ದೆ. ಯಾಕಂತ ಜನಸಂಖ್ಯೆ ಕಮ್ಮಿ ಆಗಬಾರ್ದು ನಮ್ಮದು. ಹಿಂದೂಗಳನ್ನ ಅಷ್ಟು ಹಿಂದೂಗಳು ಅಷ್ಟು ಉಳಿಬೇಕದು. ಅಷ್ಟು ಮುಸಲ್ಮಾನ್ ಆಗಿಬಿಟ್ರೆ ಗತಿ ನಾವು ತತ್ತ ತಡ್ತಾರೆ ಹೇಳೋಲ್ಲ ಕೇಳೋಲ್ಲ ಅವರಿಗೆ. ಹಾಗೆ ಹೇಳ್ತಾ ಇದ್ದಾರೆ. ಯಾಕೆ ಮಾತಾಡೋದು ಅಂತ ಕೇಳಿದ್ರೆ ಅಂತೂ ಅವರಿಗೆ ಉಪದೇಶ ಮಾಡಿದ. ಅವರೊಂದು ಸರಿ ಮಾಡ್ತೀವಿ ಮಹಾರಾಜ ಆಶ್ರಯ ಮಾಡ್ತೀವಿ ಆದ್ರೆ ಅಂದ್ರೆ ಅವರು ತಪಸ್ಸಿಗೆ ಹೋಗಿ ಹೇಳ್ತಾ ಇದ್ದಾರೆ. ಆ ಸ್ವಯಂಭೂ ಮಹರ್ಷಿಗಳು ಶತರೂಪಾದೇವಿ ತಪಸ್ ಮಾಡಿ ಎಷ್ಟು ಮಂದಿ ಮಕ್ಕಳು 5 ಮಕ್ಕಳು ಹೇಳ್ತಾರೆ. 3 ಹೆಣ್ಮಕ್ಕಳು 2 ಗಂಡು ಮಕ್ಕಳು. ಯಾರ್ಯಾರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರ್ತಕ್ಕಂಥದ್ದು 3 ಮಂದಿ ಹೆಸರು ಹೇಳಿದ್ರು, 2 ಹೆಸರು ಹೇಳ್ತಾ ಇದ್ದಾರೆ. ಅಂಥ ಮಹಾರು ಕೊಡ್ತಕ್ಕಂಥವ್ರು ಮುಂದುವರೆದು ಪ್ರಥಮ ಬಂದಾಗ ಅವ್ರ ಹೆಸರು ಇಚ್ಛಾ ದ್ವೇಷ ವಿಹೀನಶ್ಯ ಬ್ರಹ್ಮನ್. ಅದೇ ಪ್ರಸಂಗದೊಳಗೆ ಇನ್ನೊಬ್ಬರು ಋಷಿಗಳು ಕರ್ದಮರು ಅಂತ ಅವ್ರ ಹೆಸರು. ದೇವಹೂತಿ, ಆಕೂತಿ, ಪ್ರಸೂತಿ 3 ಮಂದಿ ಹೆಣ್ಮಕ್ಳು. ಉತ್ತಾನಪಾದರಾಜ, ಪ್ರಿಯವರ್ತ ಮಹಾರಾಜ 2 ಗಂಡು ಮಕ್ಕಳು ಅವರಿಗೆ. ಏನಾಗಲೇ ಹೇಳಿದೆ ಇವಾಗ ಸ್ವಯಂಭೂ ಮುನಿಗಳು ಮತ್ತು ಶತ್ರುಪಾದೇವಿ 2 ಗಂಡು ಮಕ್ಕಳು ನಡೆದರು, 3 ಮಂದಿ ಹೆಣ್ಮಕ್ಕಳನ್ನ. ಮುಂದೆ ಇವರಿಂದ ಈ ಜಗತ್ತೆಲ್ಲ ತುಂಬಿರ್ತಕ್ಕಂಥ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಒಂದು ಪ್ರಸಂಗ ಅಲ್ಲಿ ಬಂದಾಗ ಹೇಳ್ತೇನೆ ಮನ. ಯಾವಾಗ ಇವ್ರು ರಾತ್ ಪ್ರಸಂಗ ಬಂದು ಹೇಳ್ತಾ ಇದ್ದಾರೆ ಮುಂದುವರೆದು ಈ ಬ್ರಹ್ಮದೇವರು ಹುಟ್ಟಿರ್ತಕ್ಕಂಥ ಕರ್ದ ಮಹರ್ಷಿಗಳು ತಪಸ್ಸು ಬ್ರಹ್ಮದೇವರು ಹುಟ್ಟಿರ್ತಕ್ಕಂಥವ್ರು ಅವ್ರಿಗೆ ಆದೇಶ ಮಾಡಿದ ಬ್ರಹ್ಮದೇವರು. ಇಲ್ಲ ನೀ ಇಷ್ಟೇ ಕೊಡೋ ಹಾಗಿಲ್ಲ, ನೀ ಲಗ್ನ ಆಗಬೇಕು, ಮುಂದೆ ಮಕ್ಕಳು ನಡೆಯಬೇಕು ಬಂದು ಕರ್ದ ಮರಂತರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಿಗ್ನೇ ವಾರುಣಿಹ ಅವದಾಯಂ ತದ್ವ್ಯಾಪಿ ವಾದಿತ್ರಾಣಿ ಘನಾಘನ ಅಂತಾರೆ ಮಾನು ಬರ್ತಕ್ಕಂಥವ್ರು. ಅಲ್ಲ ಸ್ವಾಮಿ ಲಗ್ನ ಆಗುವಂದಿ ನಿನಗೆ ಲಗ್ನ ಮಾಡಿ ಕನ್ಯಾ ಕೊಡ್ಬೇಕಲ್ಲ ನನಗೆ ಯಾರದ ಕನ್ಯಾ ಐತೆ ಲಗ್ನ ಹಂಗೆ ಲಗ್ನ ಆಗಲಿಕ್ಕೆ ಸಾಧ್ಯ ಅದ. ತಪಸ್ಸು ಮಾಡು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತಪಸ್ಸು ಮಾಡಲಿಕ್ಕೆ ತಪಸ್ಸಿಗೆ ಹೋಗ್ತಾ ಇದ್ದಾರೆ. ಎಷ್ಟು ತಪಸ್ಸು ಆದಂತ ಅವರು ತಪಸ್ಸು ಮಾಡಿರ್ತಕ್ಕಂಥವ್ರು ಕದ್ದ ವರ್ಷ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡಿದಾಗ ಅಲ್ಲಿ ಹುಟ್ಟಿರ್ತಕ್ಕಂಥ ಪ್ರಸಂಗ ಬರ್ತದೆ. ಅಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರು ಅನ್ನೋದನ್ನು. ಒಂದು ವೈಶಿಷ್ಟ್ಯ, ಆ ಕರ್ದಮರೇನು ಕಾಯ್ಕೋತ ಕೂತಿದ್ರು ತಪಸ್ಸು ಮಾಡ್ಕೋತ. ಪ್ರಜಾ ಸಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ. ಎಲ್ಲಿ ತಪಸ್ಸು ಮಾಡಿದ್ರು? ಸರಸ್ವತ್ಯಾಂ ನದಿ ತೀರದಾಗ ತಪಸ್ತೇಶೆ ಸಹಸ್ರಾಣಾಂ ಸಮಾಧಾನ. ಎಷ್ಟು ವರ್ಷ ತಪಸ್ಸು ಮಾಡೋದು? 1000 ತಪಸ್ಸು ಮಾಡಿರ್ತಕ್ಕಂಥವು. ಈ ತಪಸ್ಸು ಮಾಡೋ ವೇಳೆ ಕೂತ್ಕೊಂಡಾಗನೇ
ಸ್ವಯಂಭೂ ಮುನಿಗಳು ಶತರೂಪಾದೇವಿ ತಮ್ಮ ಮಗಳನ್ನ ಕರ್ಕೊಂಡು ಹೋದರು. ದೇವಹೂತಿ ಇರ್ಕೊಂಡು ತಪಸ್ಸು ಕೂತ್ಕೊಂಡಾರ. ತಪಸ್ಸು ಮುಗಿತು. ಬಂಗಾರ ರಥ ಬರ್ತಾ ಇದ್ದಾರೆ. ರಾಜ ರಾಣಿ ಕೂಡಿ ಯಾರ್ಯಾರವರು ಸ್ವಯಂಭೂ ಮಹರ್ಷಿಗಳು ಶತರೂಪಾದೇವಿ ತಮ್ಮ ಮಗಳನ್ನ ದೇವಹೂತಿ ಕರ್ಕೊಂಡು ಬಂದರು. ಕೇಳಿದರು ಋಷಿಗಳು, ಕರ್ಕೊಂಡು ನೀವು ಯಾರು ಇಲ್ಲೇ ಬಂದು ಕೇಳ್ತಾ ಇದ್ದಾರೆ. ಆತ್ಮಜಾಮಾಶಿತಂಗಂ ವಯಹಾಶೀಲ ಗುಣಾನ್ವಿತ ಮೃಗಯಂತಿ ಪ್ರತಿಂ ದಾಶತ್ ಅನೂಪಾಯತಿ ಪ್ರಭು. ಭಗವಂತನು ಗ್ರಹ ಮಾಡಿಲ್ಲ ಯಾರಿಗೆ? ಕರ್ದಮ ಋಷಿಗಳಿಗೆ. ನೋಡು, ಆತ್ಮಜಾಮಾಶಿತಪಾಂಗಿಂ ವಯಶೀಲ ಗುಣಾನ್ವಿತ. ಕರ್ದಮರೇ ಕಾಶಿ ಮಾಡಬೇಡ್ರಿ, ನೀವಿದ್ದಲ್ಲೇ ಕನ್ಯಾ ಬರ್ತದೆ ನಿಮಗೆ. ವಯಸ್ಸು ಶೀಲ ಗುಣ ಸಂಪನ್ನ. ಮೃಗಯಂತಿ ಪತೀಂ, ಗಂಡರು ಹುಡುಕೋತ ಬರ್ತಾರ. ಇದೇ ಕೂತೋಡಿ ಅಂತ ಹೇಳಿದಾಗ ಕೂತಿದ್ರು. ರಥ ಬಂತೇವರು ಕೇಳ್ತಾರ, ನೀವು ಯಾರು ಅಂತ ಕೇಳು. ನಾ ಸ್ವಯಂಭೂ ಮುನಿಗಳು ಋಷಿಗಳನ್ನ. ನಾವು ಮಗಳಿದ್ದ, ಈಕೆ ಹೆಸರು ದೇವಹೂತಿ ಅಂತ ಈಕೆ ಹೆಸರು. ಈಕೆಗೆ ಲಗ್ನ ಆಗ್ಬೇಕಾಗಿತ್ತು. ಆಕೆ ನಿನ್ನ ಸಿಲೆಕ್ಟ್ ಮಾಡ್ಕೊಂಡಾಳ ಅಂದರು. ಇವರಂದ್ರು ನಮ್ಗೆ ಫೋಟೋ ಇಲ್ಲ, ಫೇಸ್ಬುಕ್ ಇಲ್ಲ, ಫೋನ್ ಇಲ್ಲ, ಮೊಬೈಲ್ ಹೆಂಗೆ ಸೆಲೆಕ್ಟ್ ಆಗಿ ಆಕೆ ಎಲ್ಲಿ ಈಕೆ ಇಲ್ಲಿ. ಈಗ ಇವರು ಅಡವ್ಯಾಗ ಆಕೆ ರಾಜಮನೆ ಒಳಗೆ ಹೆಂಗೆ ಸ್ವಲ್ಪ ಹೇಳ್ತಾ ಇದ್ದ. ಇಲ್ಲ ಹೇಳ್ತಾ ಇದ್ರು ಹೆಂಗಿತ್ತು ಆಗಿನ ಕಾಲಕ್ಕೆ. ಹೆಂಗೆ ಇವ ಇಂತ ಅಂತ ಆಕೆಗೆ ಹೆಂಗೆ ಗೊತ್ತಾಗಬೇಕು? ನನ್ನ ಮಗಳು ನಿರ್ಣಯ ಮಾಡಿಬಿಟ್ಟಾಳ. ಇಲ್ಲ, ಕರ್ದಮರು ಋಷಿಗಳಿದ್ದಾರ, ಅವ್ರನ್ನೇ ಲಗ್ನ ಆಗೋದಂತೆ. ಈಗ ಗಂಡು ಹೆಣ್ಣು ಯಾವ ಲಗ್ನ ಚಂದಿಕೆ ಬಿಟ್ಟು ಲಗ್ನ ಆಗೋದೇ ಇಲ್ಲ. ಇಲ್ಲಿ ಒಬ್ಬರು ಹಂಗೆ ಮನೆ ಹೇಳ್ತಾನೆ ಮಗನ ಉಪನ್ಯಾಸ ಒಬ್ಬರು ಇಲ್ಲಿ ಭಾಳ ವರ್ಷದಿಂದ 30 ಹುಡುಗ ಭಾರಿ ಚಲೋ ನೋಡ್ಲಿಕ್ಕೆ. ಈ ಸುಧರ ಮಹಾಲಿನೊಳಗೆ ಕಡ್ಡಿ ನಾವು ಹೋಗಿದ್ದೀವಿ ಮಂಗಳಕ್ಕೆ. ಯಾರು ದಾನ ಕೊಟ್ಟರು, ಯಾರು ಎಣ್ಣೆ ಕೊಟ್ಟರು, ಯಾರು ತುಪ್ಪ ಕೊಟ್ಟರು, ಯಾರು ಕುಂಬಳಕಾಯಿ ಕೊಟ್ಟರು. ಅವ ಹೇಳ್ದ, ಕೈ ಮುಗಿ ಹೇಳ್ತೇನೆ ನಿಮ್ಗೆ, ಇವೆಲ್ಲ ನಮ್ಮ ಮನ್ಯಾಗ ಬಂದಾವ. ಕನ್ಯಾದಾನ ಮಾಡಿದ್ದೆ ಮಾಡ್ಕೊಂಡು ಬಂದು ಹುಡುಗಿಗೆ ಕೆಲಸ ಇಲ್ಲೇನು ಮನ್ಯಾಗ ದಿನ ಊಟ ಹೋಗ್ತಾ ಮುಂದೆ ಮನೆ ನಾವು ಪಾಪ ಊಟ ಹೇಳ್ಬಿಡ್ತಾರ. ಆ ಹುಡುಗಿ ಬಂದಕ್ಕೆ ಬಂದು ಸಾಮಾನು ತಗೊಂಡ್ರು ಸಾಕಕ್ಕೆ ಇಷ್ಟೇ. ಅಷ್ಟು ದಾನ ಬರ್ತದೆ ಅಂತ ಹೇಳ. ಅದು ಯಾರು ಕನ್ಯಾ ಕೊಡಲಿಲ್ಲ ನಾವು. ಈಕೆ ಹ್ಯಾಂಗೆ ಮಾಡಲಿಲ್ಲ, ಹುಡುಕೋತ ಹೊಂಟಾಳ. ಯಾಕೆ ಹುಡುಕೋತ ಹೊಂಟಾಳ? ನಾನು ಹೇಳ್ತೇನೆ ಕೇಳ. ಇವ ಇದ್ದು ಆಕೆ ಏನು ಬರ್ತಾವ ಕಾಲಿ ಅಂದರು. ಕರ್ದಮರು ಹೇಳ್ತಾರೆ, ತಂದೆ ಹೇಳ್ತಾನೆ, ಋಷಿಗಳು ಹೇಳ್ತಾ ಇದ್ದಾರೆ. ಪಾಂಗು ಋಷಿಗಳು ಮೊನ್ನೆ ನಮ್ಮ ಮನೆಗೆ ನಾರದರು ಬಂದಿದ್ರು. ಈ ಕೆಲಸ ಮಾಡೋರು ನಾರದರು ಬಂದ ಕೂಡ ಆಗಿನ ಕಾಲಕ್ಕೆ ಹಿಂಗಿತ್ತು. ಮನೆಗೆ ಯಾರು ಬಂದಿರಲು ದೊಡ್ಡವರು ಅವ್ರು ಕಾಲು ತೊಗೊಂಡು ಕುಡಿಸಿ ಮಣಿ ಹಾಕಿ ಅವ್ರಿಗೆ ಆ ಸತ್ಕಾರ ಮಾಡಿ, ಸ್ವಾಮಿ ಒಂದು 4 ಒಳ್ಳೆ ಮಾತು ಹೇಳ್ರಿಪ್ಪ, ಧಾರ್ಮಿಕ ಮಾತು ಹೇಳ್ರಿ, ಒಂದು ಉಪದೇಶ ಹೇಳ್ರಿ ನಮಗೆ ಅನ್ನೋ ಸ್ಥಿತಿ ಇತ್ತು ಆಗಿನ ಕಾಲಕ್ಕೆ. ಬಂದ್ಕೊಳ್ಳೆ ಚಾರೋ ಕಾಫಿನೋ ಈ ಸಾಯಲೇ ಬೇರೆ. ನಾವು ಕೇಳಿದ್ವಿ. ನಾನೊಂದು ಪ್ರಶ್ನೆ ಮಾಡಿದ್ವಿ. ನನ್ನ ಮಗಳಿದ್ದ ನಾನು ನಿಮ್ಮ ಬಗ್ಗೆ ಹೇಳಿಲ್ಲ. ಅಲ್ಲಿ ಋಷಿಗಳಿದ್ದಾರೆ. ಕರ್ದಮರು ತಿಳ್ಕೊಂಡು ಏನು ಅಸಾಧ್ಯ ರೂಪ ಅವರು, ಏನು ವಿದ್ವಾಂಸರಿದ್ದಾರೆ, ಎಷ್ಟು ಅಭ್ಯಾಸ ತಪಸ್ಸು ಮಾಡ್ರ. ಅದನ್ನ ಕೇಳೇನ ಈಕೆ ಹುಚ್ಚಿಡೋಲ್ಲ ಅಂತ ಕೇಳಿದ ಮೇಲೆ ಹತ್ತಾತ್ ನೋಡಿಲ್ಲೇನು ಅದು ಬಂದ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಹರಕಟ್ಟಿಲ್ಲ. ಒಂದು ಕರಾರು ಅಂದರು. ಯಾರು? ಕರ್ದಮರು. ಲಗ್ನ ಮಾಡ್ಕೋತೀರಿ, ಒಂದು ಕರಾರು ಅಂತ ಹೇಳ್ತಾರೆ. ಏನು ಕರಾರಪ್ಪ? ಹೇಳ್ತಾರೆ ಅವರು. ಯಾವಾಗ ಈಕೆಯಿಂದ ಗಂಡಸ ಮಗ ಹುಡ್ತಾನ ಅವನ ಮನೆ ಬಿಡ ತಯಾರಿರ್ಬೇಕು ನಾವು ಎಷ್ಟು ಅಂತ. ಮಗನ ಕೊಡ್ತಿರಲ್ಲ, ಎಲ್ಲರ ಹೋಗ್ಲಿಂದ ದಾಂಪತ್ಯ ಬರ್ತದ. ತಲೆಂಬರ ಇರಲಿ, ಹಾಸ್ಯರ ಇರಲಿ. ನನ್ನ ಮಗ ಇದ್ದಾನೋ ಉಳಿದ್ರಿಂದ ಹಾಳಾಗಿ ಹೋಗ್ಲಿ ಅಂತ ನನ್ನ ಮಗ ಹಂಗಂತ ಅಂತಾರೆ. ಮಗ ಇದ್ರೆ ಸಾಕು, ಆ ಗಂಡು ಹೋಗೋಣ ಬೇಕಾದ್ರೆ ಕೆಳಗೆ ಓದಿರ್ತಾ ಅಂತ ಹಂಗಿದ್ದ ಇಲ್ಲಿ ಇರ್ತಕ್ಕಂಥ ಯಾಕೆಂದು ತಯಾರಿರಲ್ಲ. ಇಬ್ಬರದು ಲಗ್ನ ಬ್ರಾಹ್ಮಿ ಮುಹೂರ್ತ ಅಲ್ಲಿ ಯಾರು ಪುರೋಹಿತರೆಲ್ಲ ಏನಿಲ್ಲ. ಅದಕ್ಕೆ ದೈವಿ ವಿವಾಹ ಅಂತ ಹೇಳ್ತಾ ಇದ್ದಾರೆ, ಬ್ರಾಹ್ಮ ವಿವಾಹ ಅಂತ ಹೇಳ್ತಾರೆ. ಲಗ್ನ ಮಾಡಿಕೊಂಡ್ರು. ಲಗ್ನ ಮಾಡ್ಕೊಂಡು ಮತ್ತೆ ಅಲ್ಲೇ ವಸ್ತು ಬಿಡ್ತಾರೆ ಅವರು. ತಂದೆ ತಾಯಿ ಹೋಗ್ಬಿಟ್ರು. ಋಷಿಗಳು ಮತ್ತು ಶತರೂಪಾದೇವಿ ಸ್ವಯಂ ಮನುಷ್ಯ ಹೋಗ್ಬಿಟ್ರು. ಬಂಗಾರ ಹತ್ರ ಹೋಗ್ತಾ ನೋಡ್ತಾರ. ಆ ವನ ಹೆಂಗೆ, ಕರ್ದಮರ ವನ ಹೆಂಗಿತ್ತು, ಏನು ಹಣ್ಣಲ್ಲಿ, ಏನು ನೀರುಗಳಲ್ಲಿ, ಏನು ಪಕ್ಷಿಗಳ ಝೇಕಾರ ಆರಾಮಿದ್ದಂಗಿತ್ತು. ಒಂದು ಈ ಹನಿಮುಗಿ ಹೋಗ್ತಾರಲ್ಲ ಆ ಟೈಪ್ ಇದ್ದಂಗಿತ್ತು ಅಂತ ಅದು ಸ್ವಲ್ಪ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಹೋದ್ರು. ಕೂತ್ಕೊಂಡ್ರು. ಮನ್ಯಾಗ ಗಂಡ ಹೆಂಡತಿ ಇಬ್ಬರೇ ಆದ್ರೆ ಮತ್ತೆ ಹೆಂಗೆ ಬದುಕ್ಯಾರ ಅವರು ಭಾಗವತ ಹೇಳ್ತಾ ತಿಳ್ಕೊಂಡ್ರೆ ಅಂತ. ವಿಸೃಜ್ಯ ಕಾಮಂ ದಂಭಂ ಚೆ ದ್ವೇಷಂ ಲೋಹಂ ಮಘಂ ಮದಂ ಅಪ್ರಮೋತ್ಯಾಜ ನಿತ್ಯಂ ತೇಜಿಯಾಂ ಸಮತೋಷಯತ. ಒಂದೇ ಶ್ಲೋಕ ಹೇಳ್ಬಿಟ್ಟು ಅರ್ಥ ನೀವು ಭಾಳ ಶ್ಲೋಕವೈತಿ. ನಿತ್ಯ ಗಂಡನ ಶಿವ ಮಾಡೋಕ್ರೈತಿ. ಹೆಂಗೆ? ವಿಸೃಜ್ಯ ಕಾಮಂ, ಕಾಮ ಬಿಟ್ಬಿಟ್ಲೈತಿ. ಇವ್ರೇನು ಆಕೆಯನ್ನು ಕರ್ಕೊಂಡು ಅಡ್ಡಾಡೋರಲ್ಲ, ಇಲ್ಲಿ ಸಿನಿಮಾ ಟಾಗಿ ಹೋಗೋರಲ್ಲ, ಏನಲ್ಲ. ಮುಂಜಾನೆ ಸಂಧ್ಯಾವಂದನೆ, ಮಧ್ಯಾಹ್ನ ಸಂಧ್ಯಾವಂದನೆ, ರಾತ್ರಿ ಸಂಧ್ಯಾವಂದನೆ, ಮತ್ತು ಪುಸ್ತಕ ಓದೋದು, ಪಾಠ ಮಾಡೋದು, ಮತ್ತೇನು ಬರೆಯೋದು ಬರೋದು, ಇದೇ ಉದ್ಯೋಗ. ಹೆಂಡತಿನ ಮುಟ್ಲೇ ಇಲ್ಲ ಅವರು. ವಿಸೃಜ್ಯ ಕಾಮಂ ಏನು ಕೇಳೇ ಇಲ್ಲ. ಎಂಗೇಜ್ಮೆಂಟ್ ಆಗುಗಳೇ ನೋಡಿ ಹೊರಗೂ ನಡೆಯುತ್ತಿತ್ತ ಮತ್ತೆ. ಹೌದಾ? ವಿಸೃಜ್ಯ ಕಾಮಂ ಬಿಟ್ರಾಯ್ತಾ. ಅಷ್ಟ ಅಲ್ಲ, ದಂಭಂ ಚ ದ್ವೇಷಂ, ಸೊಕ್ಕದು ದಂಭ ಬಿಟ್ಟು ಹೆಂಗೆ ಮಾಡ್ತಾ ಇದ್ದಾಳೆ. ಲೋಭಂ ಅಘಂ,
ಆಶಾ ಬಿಟ್ಟಿರ್ತಕ್ಕಂಥವು ತೇಜಿಯಂ ಸಮತೋಷಯತ ಅಖಂಡ ಗಂಡ ಶಿವ ಮಾಡೋದು ಕೂಡ ವರ್ಷ ಹೋದು ಹಿಂಗೆ ಹೋದು ಎಷ್ಟೋ ವರ್ಷ ಹೋದು ಹಿಂಗೆ ಆಕೆ ಯಾವನು ಮುಟ್ಟಿಲ್ಲ ಇವ ಆಕಿನ ಮುಟ್ಟಿಲ್ಲ ಋಷಿಗಳು ಹಿಂಗೆ ಪಾಪ ಹೆಣ್ಮಳು ಹಿಂಗೆ ಕಳ್ಕೊಂಡು ನಮ್ಮ ನಿಮಿಷ ಹಿಂಗದಂತ ಕೂಡ ಹೇಳ್ತಾ ಇದ್ದೇನೆ. ಇಲ್ಲೊಂದು ಸಣ್ಣ ಕಥೆ ಹೇಳ್ತೇನೆ ನಿಮಗೆ ಗೊತ್ತಿಲ್ಲ, ಹೊಸ ಹೇಳ್ತೇನೆ ಕೇಳಿ. ಬಹುತೇಕ ಈ ಭಾಗವತ ಅಲ್ಲ ನಾ ಹೇಳೋದು, ಬೇರೆ ಕಡೆ ಹೇಳ್ತೇನೆ ತಿಳ್ಕೊಟ್ಟು ಹೆಂಗೆ ಅದು ಸಿದ್ಧಾಂತ ಹೆಂಗೆ ತಿಳ್ಕೊತೇವೆ. ಹಿಂದಿನ ಕಾಲಕ್ಕೆ ಇದು ಆಗಿದ ಘಟನಾ ಇದು, ಸಾಕಷ್ಟು ಪುರಾವೆಗಳವ. ವಿದ್ಯಾ ವಾಚಸ್ಪತಿಗಳು ಅಂತಿದ್ರು. 5 ವರ್ಷಕ್ಕೆ ಅವ್ರ ಲಗ್ನ ಆಗೋದು. ಕನ್ಯಾ 3 ವರ್ಷಕ್ಕೆ ತಾಳಿ ಕಟ್ಟಿಬಿಟ್ರು. ಮುಂದೆ 8-10 ವರ್ಷಗಳಲ್ಲಿ ಆ ಹುಡುಗ ವೈರಾಗಿ ಹೋಗ್ಬಿಡ್ತಾವ, ಹೆಂಡಿ ಬಿಟ್ಟು ಹೋಗ್ಬಿಟ್ಟ. ಹೋದ ದಿವಸಿಂಗ ಹೋದು ಒಂದ ಕಡೆಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಯಾವಾಗ ಈಗ ದೊಡ್ಡ ಕಾಣ್ಬೋದು ಸಂಸಾರಕ್ಕೆ ಅರ್ಹಳ ಅವ್ರ ಅಣ್ಣಂದ ಏನು ಮಾಡೋದು, ತಂಗಿ ಮನ್ಯಾಗ ಕೂತ್ಕೊಂಡ್ರು ಪಾಪ, ಗಂಡೆಲ್ಲಿ ಹೋಗಿಬಿಟ್ಟ. ಯಾತ್ರಾಕ್ಕೆ ಹೋಗ್ರ ಇಲ್ಲ, ಅವನು ಬದುರಿ ಒಳಗೆ ಕೂತಾನೆ ಗಂಡ ಅಂತೀವಿ, ತಪಸ್ಸಿ ಹೋಗಿ ಅನ್ನೋದು. ಅಣ್ಣ ಹೋಗೋಣ ನಡಿ ಅಂತ ಈಗ ಕಾರ್ ಇದ್ವ, ಅವಾಗ ಗಾಡಿ ಇದ್ವ, ಹೋಗಿ ಸತ್ಕೋತ ಹೋಗಿ ಕೂತ್ಕೊಂಡು ಆಕೆ ಹೇಳೋಣ ಇವ್ ನನ್ನ ಗಂಡ ಅಂತ ಹೇಳ. ಒಂದು ಗುಹಾರ ಕೊಡಬೇಕು, ಮುಂಜಾನೆ ಹೋಗ್ಬೇಕು, ಸ್ನಾನಕ್ಕೆ ಹೋಗ್ಬೇಕು, ಬರೀ ಕೂತು ಕೊಡ್ಬೇಕು, ಒಂದು ಸಾಯಂಕಾಲ ಬರೋ ಕೂತು ಕೊಡ್ಬೇಕು. ಅಕ್ಕಿ ಅಂದು ಅಣ್ಣಂದ ಹೆಂಗೆ ಮುಂದಿನ ಮುಟ್ಟಿಲ್ಲ ಏನಿಲ್ಲ, ಬೇರೆ ಲಗ್ನ ಮಾಡ್ಕೊಂಡು ಊರಿಗೆ ನಡಿ ಅಂದೇವು ಅಣ್ಣ. ಅಕ್ಕಿ ಅಂದು ಒಂದು ತಾಳಿ ಕಟ್ಟರೆ ಅವರ ನನ್ನ ಗಂಡ. ಆ ಮತ್ತೊಬ್ಬರು ಗಂಡ ನಾನು ಬಿಟ್ಟು ಹೋಗ್ಬಿಡು, ನಾನು ಹೆಂಗಾರ ಇರ್ತೀನಿ ಅಂದಕ್ಕೆ. ಬೇಡವ ಇಲ್ಲವ ನನ್ನ ಗಂಡ ನನ್ನ ಪತಿ ಯಾವುದಿಲ್ಲ, ನಾನು ಕೊಟ್ಟಿಲ್ಲ, ಕೊಟ್ಟಣ್ಣು ಕುಳಕ್ಕೆ ಹೊರತು ಹೋಗತ್ತ ಕಡೆಗೆ ಅಂದಾಕಿ ಕೂತ್ಕೊಂಡು ಏನು ಮಾಡ್ಕೊಂಡು ದಿನ ಅವನು ಶಿವ ಮಾಡಬೇಕು. ಹೋದು ದಿವಸಿಂಗ ಹೋದು ಒಂದು ಗ್ರಂಥ ಬರಲಿಕ್ಕಿದ್ದರು. ಆ ಹೆಸರು ಹೇಳಿದ್ರೆ ಬಂದು ಗ್ರಂಥ ಮುಗೀತು. ಅವ್ರು ಬೆಳೆದ ಹೆಸರೇನು ವಿದ್ಯಾ ವಾಚಸ್ಪತಿಗಳು ಅಂತ ಅರ್ಥ ಸರ್. ಗ್ರಂಥ ಮುಗೀತು. ಅದನ್ನು ರಿವ್ಯಾಲ್ಯೂಯೇಷನ್ ಮಾಡಿ ಹೇಳ್ತಿದ್ರು ಅವರು. ಮತ್ತು ನೋಡ್ತಾ ಹೆಂಗೆ ಬರ್ದೆ ನೋಡ್ತಿರ್ತಾರೆ, ತಪ್ಪಿಗೆ ಅವಾಗಿನ ಲೈಟ್ ಇದ್ವಾ, ಅವಾಗ ದೀಪ ಹಚ್ಚೋ ಕೂತ್ಕೊಂಡಿದ್ರು. ಅದು ದೀಪಕ್ಕೆ ಮಕ್ ಬಂತ, ಕೈಲಿ ಆ ಮಕ್ ತೆಗೆದ್ರು, ಕೈ ಸುಟ್ಟು ನೋಡಿ ಅಯ್ಯಯ್ಯೋ ಅಂತಾಳು. ಈಕೆ ಅಲ್ಲೇ ಎದ್ದಕ್ಕಂತ ತನ್ನ ಸೀರೆ ಹರಕ ಕಟ್ಟಿಲ್ಲ ಆಕೆ. ಯಾರು ನೀನು ಅಂದರು. ನಾ ಯಾರು ಗೊತ್ತಿಲ್ಲ ನಿಮಗೆ? ಇಲ್ಲ, ಯಾರೋ ದಿನ ಇಲ್ಲಿ ಹಣ್ಣಿಟ್ಟಿದ್ರು, ಹಾಲಿಟ್ಟಿದ್ರು, ಕುಡಿತಿದ್ದೆ, ಮತ್ತು ಬರ್ಕೋತ ಕುಡಿದ್ದೆ, ಮತ್ತು ಸಂಜೆ ಮಾಡ್ತಿದ್ದೆ, ಸ್ನಾನ ಮಾಡ್ತಿದ್ದೆ, ಒಟ್ಟು ಯಾರೋ ಇದ್ದಾರೆ ಬಿಡು, ನಾನು ತಾಯಿ ಬಿಟ್ಬಿಟ್ಟೆ, ನಾನು ಆರಾಮಿತ್ತಲ್ಲ ಸಾಕು ಅಂತ ಹೇಳ್ಕೊಂಡು ನಿಮ್ಮ ಹೆಣ್ಣು ನಾವು ಆದರೂ ನಾನು ಲಗ್ನ ಮಾಡಿ ನನ್ನ ತಾಳಿ ಕಟ್ಟಿ ಹೋಗಿ. ನಿನ್ನ ಹೆಸರು ಒಂದು ನಮ್ಮ ಹೆಸರು ನೀವೇ ಇಟ್ಟು ಹೆಸರು ಅನ್ಪಿಲ್ಲ, ಭಾಮತಿ. ಅವರು ಯಾರು ವಿದ್ಯಾವಂತರು ಶಂಕರ ಭಾಷೆಗೆ ವ್ಯಾಖ್ಯಾನ ಬರ್ತಾರೆ. ಹೌದಾ, ಶಂಕರ ಭಾಷೆ ವ್ಯಾಖ್ಯಾನ ಬರ್ತಾರೆ. ನಮ್ಮಲ್ಲಿ ಹಂಗೆ ಅದು ಇನ್ನೂ ನೀವು ಕನ್ನಡದಾಗಲ್ಲ, ಸಂಸ್ಕೃತ ಅವ್ರು ಕನ್ನಡ ಮಾಡ್ಯಾರ ಇಷ್ಟೇ ಅಲ್ಲ. ನಮ್ಮಲ್ಲಿ ಸುಧಾ ಅದ ಟೀಕಾರ ಯಾರ್ದು ಅಂತ ಗ್ರಂಥ ಅಲ್ಲಿ ಶಂಕರ ಭಾಷೆ. ಮಧ್ವಾಚಾರ ಭಾಷೆಗೆ ಇವ್ರಿಗೆ ಸುಧಾ ಬರೀತಾರೆ ಟೀಕಾರ ಅಲ್ಲಿ. ನಮ್ಮಲ್ಲಿ ಅಲ್ಲಿ ಶಂಕರ ಭಾಷೆಗೆ ಅವ್ರು ಬರೋದು, ಅದಕ್ಕೆ ಭಾಮತಿ ಅಂತ ಚತಕ್ಕೆ ಅವ್ರು ಏನು ಮಾಡಿದ್ರು, ಆಕೆ ಹೆಸರು ಅದು ಕೇಳ್ಬಿಟ್ರು, ಭಾಮತಿ ಅಂತ ಹೆಸರು ಮಾರೋಡ್ತಕ್ಕಂಥದ್ದು. ಯಾಕೆ ಆಕೆ ಅಷ್ಟು ಶಿವ ಮಾಡಿ ತಗೊಂಡು ಹಾಗೆ ಈಕೆ ಶಿವ ಮಾಡ್ಕೊತ ಕೂತ್ಕೊಂಡು ಎಷ್ಟು ಕೆಲಸ ಆಗೋದು. ಯಾವಾಗ ನೋಡಿದರು ಮುಟ್ಟು ಕೂತ್ಕೊಂಡಾರ, ಏನೋ ಬೇಕಾಗ್ಯದ ಓದಿರೋದು. ಆಕೆ ಹೆಸರು ತಾ ಹೆಂಡತಿ ಹೆಸರು ಗೊತ್ತಾಗ ದೇವಹೂತಿ ಅಂದ್ರೆ. ದೇವಹೂತಿ ಅಂದ್ರೆ ಮೈ ರೋಮಾಂಚನ ಆಗ್ತಕ್ಕಂಥ. ಇಷ್ಟು ಹೆಚ್ಚಿನ ಹೆಂಡತಿ ಹೆಸರು ಅಂದೇ ಇಲ್ಲ ಅವರು. ಆಕೆ ಕಡಲ್ಲಿ ಹೇಳ್ಬಿಟ್ಲಕ್ಕೆ ನೀನು ಆಶಯನು ಕೇಳ್ತಾನ ಅಂತ ಇದ್ದಾರೆ ನೋಡಿ. ಸ್ವಾಮಿ ಭೂಯಾತ್ ವರಿಯೇಶಿ ಗುಣ ಪ್ರಸವಂ ಸತೀನಾ. ಅರ್ಥಾತ್ ನಿಮಗೆ ಸತೀನಾಂ ಪ್ರಸವ. ಹೆಣ್ಮಕ್ಳಿಗೆ ಏನು ಬೇಕು? ಹಡಿಯೋದು ಬೇಕು, ಮಕ್ಕಳಾಗಬೇಕು. ನನಗೆ ಹೆಂಗಾರ ಮಾಡಿ ಮಕ್ಕಳು ಭಾಗ್ಯ ಕೊಡ್ರಿ ಅಂತ. ಏನು ಮಕ್ಕಳು ಭಾಗ್ಯ ಕೊಡ್ತಾರೆ? 100 ವರ್ಷ ಮೇಲೆ ಭಾಗ್ಯ ಹೋಗ್ಯಾವ, ಇನ್ನೇನು ಮಗ ಕೊಡಬೇಕು. ಅವ್ರಿಗೆ 70 ವರ್ಷ 80 100 ವರ್ಷ 100 ವರ್ಷ ಆಗ್ಯಾವ. ಸರಿ ಅಂತ ತಪಸ್ಸು ನೋಡ್ರಿ ಹೆಂಗಾರ. ಪ್ರಿಯಾಯ ಪ್ರೇಮಿನಿಚ್ಛನ್ ಕರ್ದಮೋ ಯೋಗಮಸ್ಥಿತ. ಕರ್ದಮರಾಗಿನ ಯೋಗ ತಗೊಂಡು ಇನ್ನೇಕ ತಪಸ್ಸು ಮಾಡಿದ್ರು. ಪುಣ್ಯ ಸ್ಟಾಕ್ ಇತ್ತಲ್ಲ, ಅದನ್ನಿಷ್ಟು ಖರ್ಚು ಮಾಡಿಕೊಂಡು ಏನು ಮಾಡಿದ್ರು? ವಿಮಾನಂ ಕಾಮಗಂ. ಕಾಮಗ ಅಂದ್ರೆ ಕಾಮ ಅಂದರೆ ಇಚ್ಛಾ. ಎಲ್ಲ ಇಚ್ಛೆ ಇರ್ತಕ್ಕಂಥ ವಿಮಾನ ಸೃಷ್ಟಿ ಮಾಡಿಬಿಟ್ಟವು. ಎದರಿಂದ? ತಪಶಕ್ತಿಯಿಂದ. ತಪಸ್ಸು ಬೇಕಾದ ಮಾಡಿ ಸರ್ ತೋರಿಸ್ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಕೇಳಿ ಹೇಳ್ತಿದ್ದಪ್ಪ, ನಮ್ಮಲ್ಲಿನೂ ಅರವಿಂದ ಮಹರ್ಷಿ ಬೇಕಾದ ಮಾಡಿ ತೋರಿಸೋ ತಪಸ್ಸಿಂದ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಇದ್ದಾರೆ. ಹೆಂಗೆ ವಿರಚೀಕರತೆ ಒಂದು ವಿಮಾನ ತಯಾರು ಮಾಡಿದ್ರು. ಹೇಳ್ದ ಆ ವಿಮಾನ ಎಲ್ಲ ವ್ಯವಸ್ಥೆ ಇತ್ತು ಅದರೊಳಗೆ. ಸಿಲಿಂಡರು, ಗ್ಯಾಸು, ಕುಕ್ಕರು, ಸುಡುಗ ಅಷ್ಟು ವ್ಯವಸ್ಥೆ ಇತ್ತು ವಿಮಾನದೊಳಗೆ. ಹಚ್ಚಿಬಿಟ್ಟು ಸಾಕತ್ತ ಎಲ್ಲಿ ಬೇಕಲ್ಲಿ ನಿಲ್ತಿತ್ತು, ಎಲ್ಲಿ ಬೇಕಲ್ಲಿ ಕೊಡ್ತಿತ್ತು ವಿಮಾನಕ್ಕೆ. ಅಂತ ವ್ಯವಸ್ಥೆ ಮಾಡ್ತು. ಹೇಳಿರ್ತಾನೆ ಹೆಂಡತಿಗೆ, ದೇವಹೂತಿ ನಿಮಜ್ಜೆ ಅಸ್ಮಿನ್ ಸರೋವರೆ ವಿಮಾನಂ ಆರುಹ. ಅರ್ಥ ಆಗ್ತದೆ.
ಇಲ್ಲ ನದಿ ಅದ, ಸ್ನಾನ ಮಾಡೋದು ಸರೋವರ, ಸ್ನಾನ ಮಾಡಿದ್ರೆ ವಿಮಾನ ಹತ್ತೋದು. ತಥಾಸ್ತು ಒಂದಕ್ಕೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾಳ, ಮುಳುಗಿದ್ಲು ದೇವಹುಟ್ಟಿ, ಎದ್ದು ನೋಡ್ತಾಳ, 16 ವರ್ಷ ಹುಡುಗಿ ಆಗಿತ್ತು. ಚಲುವೇ ಅಂದ್ರೆ ಚಲೋ. ಆಕೆ ಸೇವಾ ಮಾಡ್ಲಿಕ್ಕೆ 100 ಸ್ತ್ರೀಯರು ಹುಟ್ಬಿಟ್ಟಿರ್ತಾಳೆ. ಇದು ಕಾರಣ ಏನು? ತಪಸ್ಸು. ಯಾವುದು? ಗಂಡನ ತಪಸ್ಸು ಹೇಳ್ತಾ ಇದ್ದಾರೆ. ಅಂತ ಮಾನು ಅಂತ ನಿಮಜ್ಜ ಇದಂ ಶ್ಲುಕಂ ತೀರ್ಥಂ ಆಚೀಮಾ ಸ್ತ್ರೀಯೇಂದ್ರಣ ಕಿಂ ದುರಾಪದಾಂತಂ ಪುಂಸಾನ ವಿಭಜ್ಯ ನವದಾತ್ಮಾನಂ ವಿಭಜ್ಯ. ಕರ್ದಮರು ದೇವಹೂತಿ ಅವು ತಮ್ಮ ತಪಸ್ಸಿಂದ ತಮ್ಮ ದೇಹ 9 ಭಾಗ ಮಾಡಿ 9 ಮಂದಿ ಕರ್ದಮರ ಆದವು. ಈಕೆ 9 ರೂಪಾಯಿ ಕೊಟ್ಟಿರ್ತೀವಿ. 9 ಕರ್ದಮರು, 9 ಮಂದಿ ದೇವಹೂತಿ, 10 ವಿಮಾನ, 9 ಮಂದಿ ಸಂಧಿ ಸಂಸಾರ ಮಾಡಿದ್ರು. ಬೇಕಾದ ವಿಮಾನಕ್ಕೆ ಎಲ್ಲ ಕಡೆ ಅಡ್ಡಾಡಿ ಬಂದರು. ಸಂತೋಷ ಅಥವಾ ಇವೇನು ಸಿಗುವುದಿಲ್ಲ ಅಂತ ಸಂತೋಷ ಬಿಡ್ತಕ್ಕಂಥವ್ರು. 9 ಮಂದಿ ರೂಪಾದಿಲ್ಲ, 9 ಹೆಣ್ಮಕ್ಳನ್ನ ಹಡ್ದು ಅರ್ಥ ಹೇಳ್ತಾ ಇದ್ದಾರೆ. ವಿಭಜ್ಯನವ ಮಾನವೀಂ ಸುಖೋತ್ಸುಕಾಂ ರಾಮಾಂ ನೇಮೇ ವರ್ಷ ಪೂಗಾನ್ ಮುಹೂರ್ತವತ್ತ ಬ್ರಹ್ಮನ್ ದುರಿತವಿ ವಿಮರ್ಶಾಪತಿ ಸಮಃ ಸಂಚೀತ ಶಾನ್ಮೆ ವಿಶೋಕಾಯ ವೈ ಪೃಥೇವನಂ ಅಂತಾರೆ ಮಹಾಭಾರತಕ್ಕಂಥವ್ರು. ಯಾವಾಗ ಇಷ್ಟಾತು ಮಧ್ಯೆ ಅವರಿಗೆ ಭಗವಂತ ದರ್ಶನ ಕೊಟ್ಟಾಗ ಅಲ್ಲಿ ಮತ್ತೆ ಹೇಳೋದು ನಿಮ್ಮ ನಾನು ಕರ್ದವ್ರು ಹೇಳ್ತಾರೆ. ಸ್ವಾಮಿ ಕರ್ದವ್ರು ತಪಸ್ಸಬೇಕು ಭಗವಂತ ಹೇಳ್ತಾ ಇದ್ದಾನೆ, ನೀವು ಲಗ್ನ ಆಗೋದು ಅಷ್ಟೇ ಅಲ್ಲ, ಮುಂದೆ ನಿಮ್ಮಲ್ಲೇ ನಾ ವೀರ್ಯವಿಟ್ಟು ನಿಮ್ಮ ಮಗ ಹುಟ್ಟಿಂದ ಬಂದು ಭಗವಂತ ಆಸೆ ಕೊಟ್ಟಿದ್ದ. ಕೇಳಿದ ಹೆಂಡ್ತಿಂದ ಋಷಿಗಳಿಗೆ ಕರ್ದವ್ರಿಗೆ ಕೇಳ್ತಾರೆ, ನೀನು ಇಚ್ಛಾ ಪಡೆಯುತ್ತಲ್ಲ ಹಂಗಾರೆ ಆಕೆ ಅಂತ ಇದ್ದಾಳೆ. ಸ್ವಾಮಿ ಅಂತಕ್ಕೆ ನನಗೆ ಇಷ್ಟ ಆಯ್ತು, ಗಂಡಸು ಹೋಗಬೇಕು ನನಗೆ ಅಂತ. ಹೆಣ್ಮಕ್ಳು ಹಿಡಿದ್ರೆ 9 ಮಂದಿ ಗಂಡಸು ಹೋಗಬೇಕಲ್ಲ, ತತ್ ನಾಯ ಕೊಡ್ಬೇಕು ಅಂದ್ರೆ ದೇವ್ರ ಅನುಗ್ರಹ ಮಾಡಿಬಿಡ್ತಾನೆ ಮತ್ತೆ ಹೇಳಿದ್ರೆ ಅಂತ ಹಂಗಾರೆ ಮಾಡ್ಕೊ. ಅವ ಮಗ ಹೆಂಗೆ ಹುಡ್ತಾ ಗೊತ್ತಾ? ಅಯಂ ಸಿದ್ಧ ಗಣಾಧೀಶ ಜಗ್ನಿ ಅಗ್ನಿದಾರುಣಿ ಆವಾದ್ಯಂ ಸ್ತವಮೆ ವಾದಿತ್ರಾಣಿ ಘನಾಗಣ ಅಯಂ ಸಿಗ್ಧ ಗಣಾಚಾರ್ಯ ಸಂಖ್ಯಾಚಾರ್ಯ ಸಮಸ್ತಃ ಲೋಕೆ ಕಪಿಲ ಇತ್ಯಾಖ್ಯಾಂ. ನಿನಗೊಬ್ಬ ಮಗ ಹುಡ್ತಾನೆ, ಅವನ ಹೆಸರೇನು? ಕಪಿಲ. ಕಪಿಲ ಅಂತ ಹೇಳ್ತಾರೆ ಮಗ. ಆ ಶಬ್ದಕ್ಕೆ ಅರ್ಥ ತಿಳಿ ಕಪಿಲ ಅರ್ಥ ಹೇಳ್ತಾನೆ ಮಗ. ಕಂ ಸುಖಂ ಪಿಬತಿ ಭಕ್ತಾನಾಂ ಲಾತಿ ಇತಿ ಕಪಿಲ. ಕಮ್ ಅಂತ ಸುಖ, ಪಿಬತಿ ತಾನು ಸಾಕಿ ಬಿಡ್ತಾನೆ, ಭಕ್ತಾನಾಂ ಲಾತಿ ಭಕ್ತ ಅದು ಕಪಿಲ ಅಂತ ಹೇಳ್ತಾರೆ. ಇಂಥವು ಅರ್ಥ 10 ಅರ್ಥ ಕೇಳ್ಕೊತ ವ್ಯಾಖ್ಯಾನ ಮಾಡ್ತಾರೆ. ಕಪಿಲಿ ಇತ್ಯಾಗ ಗಂತಾತಿ ಕೀರ್ತಿವರ್ಧನ. ಏನು ಕೀರ್ತಿವರ್ಧನ? ನಿಮ್ಮ ಶೋಕ ಹೊರಟಾನ. ಯಾವ ಮಗ ಹುಟ್ಟಿದ? ಕಪಿಲ ಅಂತಾತು ಆತು. ಮತ್ತು ಹೆಣ್ಮಕ್ಳು ಹುಟ್ಟಾರ, ಮತ್ತು ಲಗ್ನ ಮಾಡ್ಕೊಳ್ಳೋರು ಹಂಗೆ ಹೋದ್ರೆ ಊರಿಗೆ ಹೆಂಗೆ ಕೇಳ ಯಾವ ಹುಡುಗಿರು ಯಾರ್ಯಾರು ಕೊಟ್ಟರು, ಇಲ್ಲಿ ಹೆಸರು ಬಂದು ನೋಡ್ಕೊಂಡು ಹೆಂಗೆ ಬಂದವು ಭಾಗವತ ನಾ ಹೇಳೋದಲ್ಲ. 9 ಋಷಿಗಳು ಹುಟ್ಟಿರ್ತಾರೆ ಹಿಂದೆ, ಬ್ರಹ್ಮದೇವರು ಹೇಳ್ತಿಲ್ಲ. ಈ 9 ಹೆಣ್ಮಕ್ಳು ಹುಟ್ಟಿದ್ರೆ ನಮಗೆ ಯಾರಿಗೆ ಕೊಟ್ಟರು ಹೇಳ್ತಾರೆ. ಮರೀಚಿಯೇ ಕಲಾ ಅರ್ಥಾತ್ ಮರೀಚಿಗೆ ಯಾರು ಕೊಟ್ಟರು? ಕಲಾ ಅಂತಕ್ಕಂಥ. ಕಲಾ ಹೆಸರು ಅವಾಗ ಈ ಹುಟ್ಟಿಲ್ಲ ಅದು. ಕಲಾ ಪ್ರಾದಾತ್ ಅನುಸೂಯ ಅತ್ರೇ ಅರ್ಥಾತ್ ಇಲ್ಲ. ಶ್ರದ್ಧಾಂ ಅಂಗೀರಸೆ ಹೌದಾ? ಯಚ್ ಪುಲಸ್ತ್ಯಾಯ ಹವಿರ್ಭುವ ಪುಲಹಾಯ ಗತಿಂ. ಒಂದು ಹುಡುಗಿ ಹೆಸರು ಗತಿ ಅಂತ ಪುಲ ಅಂತ ಕೊಟ್ಬಿಟ್ಟು. ಯುಕ್ತಾಂ ಕರ್ತವೇಶ ಕ್ರಿಯಾಂ ಸತಿಂ ಖ್ಯಾತಿಂ ಭೃಗವೇಯಚ್ಛ. ಖ್ಯಾತಿ ಭೃಗುಷ ಕೊಟ್ಟಿರ್ತಕ್ಕಂಥವ್ರು. ವಸಿಷ್ಠಾಯ ಅರುಂಧತಿ. ಅಷ್ಟು ಹೇಳಿ ಇಷ್ಟೆಲ್ಲ ಲಗ್ನ ಮಾಡಿಕೊಟ್ರು. ಯಾರು? ಕರ್ದಮರಾಗಿರ್ತಕ್ಕಂಥವ್ರು ಲಗ್ನ ಮಾಡಿಕೊಟ್ಟು ಕರ್ದಮರಿಗೆ. ಅಥರ್ವಣೆ ದದಾತ್ ಶಾಂತಿಂ. ಮತ್ತೊಮ್ಮೆ ಎಷ್ಟು ಮಂದಿ ಅವರು 30 ಮಂದಿ ಹಾಕೊಂಡ್ರು ಕೊಟ್ಟಿರ್ತಾರೆ. ಯಾಯಾ ಯಜ್ಞೋ ವಿತನ್ಮತೆ ವಿಪ್ರಸರ್ವಾನ್ ಕೃತೋದ್ವಾಹನ್ ಸದಾರಾನ್ ಸಮಲಾಲಯತ. ಉದಾಹರಣೆ ಹೇಳ್ತೀನಿ, ಮಾತ್ರ ನಿಮ್ಗೆ ಅರ್ಥ. ಲಗ್ನ ಮಾಡಿಕೊಟ್ರು ಅಷ್ಟೇ ಅಲ್ಲ, ಅವರೆಲ್ಲ ಬ್ರಾಹ್ಮಣರು ಎಲ್ಲ ಹಳೆಯಂದರು, ಮಹಾ ಋಷಿಗಳೆಲ್ಲರೂ ಒಬ್ಬರೊಬ್ಬರು ಹಿಂಗೆ ನೋಡಿ ಸಿಟ್ಟು ಕೊಡ್ತಾರೆ ಅವ್ರಿಗೆ ಅಂತ ಋಷಿಗಳವರು. ಸಮಲಾಲಯತ 9 ಮಂದಿ ಹಳೆಯಂದರು ಕುಡಿಸ್ಕೊಂಡು ಅವ್ರಿಗೇನು ಕೊಡು ಸರಿಯಾಗಿ ಕೊಟ್ಟು ಕೊಟ್ಟು ಹಳೆತನ ಮಾಡ್ಯಾರ ಅಂತ ಅರ್ಥ. ಹೌದಿಲ್ಲ ನೋಡಿ, ಹಳೆತನ ಮಾಡಿ ಮಕ್ಕಳು ಸಮಾಧಾನ ಮಾಡಿ ಸಿರಿ ಮನೆಗಳು ಕೊಡು ಕೊಟ್ಟಿಲ್ವ. ಹೆಣ್ಮಕ್ಳು ಹಂಗೆ ಸೂತ್ರ ಹೋಗಬೇಕು ಅಲ್ಲ, ತಪ್ಪ. ಮತ್ತು ಯಾರು ಕೇಳ್ಬೇಕು? ಗಂಡ ಅಪ್ಪನ ಕೇಳಿದ್ರೆ ಯಾರು ಕೇಳ್ಬೇಕು? ಹೇಳಿ ಹೆಣ್ಮಕ್ಳು ತವ್ರನ್ನೇ ಆಸೆ ಭಾಳ ಇಟ್ಟರು. ತವ್ರನ್ನ ಕೊಟ್ಟು ಭಾಳ ಜಾಗಿಂದ ಕಾಲಿಟ್ಟಿರ್ತಾರೆ. ಸೀತಾದು ಕಾಲಿಟ್ಟಿರ್ತಿಲ್ಲ. ಪ್ರಸಂಗ ನೆನಪಂದ್ರೆ ಹೇಳ್ತಾರೆ ನಿಮಗೆ. ರಾಮ ಸೀತಾ ಅಡಿಗೆ ಹೊಂಟ ಎಲ್ಲ ತೆಗೆದಿಟ್ಲಕ್ಕೆ. ಇದು ವಾಲ್ಮೀಕಿ ರಾಮಾಯಣ ಬರಲ್ಲ, ರಾಮಾಯಣ ಭಾಳ ಅವ. ಎಷ್ಟು ರಾಮಾಯಣ ಗೊತ್ತು ತಿಳಿಕಿದನು. ಹೊಳೆರಾಯ ರಾಮಾಯಣದ ಕವಿಗಳ ತಿಂತಿಣಿಯ ಭಾರದಲ್ಲಿ ಕುಮಾರ ಭಾಷೆ ರಾಮಾಯಣ ಎಷ್ಟು ಗೊತ್ತು. ಭೂಮಿ ಭಾರ ಇವೊಂದು ಅಷ್ಟು ರಾಮಾಯಣ. ಕಮ್ಮನ್ ರಾಮಾಯಣ, ಮನೆ ಬಳಮ ಕುವೆಂಪು ರಾಮಾಯಣ, ವಾಲ್ಮೀಕಿ ಮೊಯ್ಲಿ ರಾಮಾಯಣ. ಎಷ್ಟು ಅಂತ ತಿಳ್ಕೊಳ್ರಿ. ಯಾಕೆ ಅದೇ ಗೊತ್ತಾ? ಮತ್ತೊಂದು ರಾಮ ಬರ್ತಕ್ಕಂಥ ಸಂದರ್ಭ. ರಾಮ ಹೋದ, ಸರಿಯೂ ದಾಟಬೇಕಾಗಿತ್ತು. ಹೌದಾ? ಈ ಸಂದರ್ಭ ನೋಡಿ ಹೆಂಗೆ ಅರ್ಥ ಮಾಡಿಕೊಡ್ರಿ.
ದಾಟೋ ಹೊತ್ತಿನ ಮತ್ತೆ ದೋಣಿ ಬೇಕಲ್ಲ ಈಶು ರಾಮಚಂದ್ರ ಅಲ್ಲಿ ಗುಹಾ ಅಂತ ಹೋಗಿದ್ದ ಅವ ಅಂದ ಸ್ವಾಮಿ ಆತ ದಾಟಿಸ್ತಾನೆ ಬರ್ರಿ ನಿಮ್ಮನ್ನ ಆತ್ಮ ರಾಮ ಸೀತಾ ಲಕ್ಷ್ಮಣ ದೋಣಿ ಕೂತ್ಕೊಂಡು ಸರಿ ದಾಟಿದ್ರು ಅತ್ತ ಇಳಿಸಿದ ಕೂಡಲೇ ಏನು ನಾವು ಪ್ಯಾಕೆಟ್ನ ರೊಕ್ಕ ಹಾಕಿ ಕೊಡ್ಬೇಕಲ್ಲ ನಾವು ಸಂಭಾವನೆ ಕೊಡ್ಬೇಕು ಹಂಗೆ ಹೋಗ್ಬೇಕು ಮತ್ತೆ ರಾಮ ನೀತಿ ತೋರ್ಸಾನ ಈ ನಿಜ ಇಲ್ಲ ಪರಮ ಸಾಕ್ಷಾತ್ ರಾಮ ಮನುಷ್ಯನ ನಾಟಕ ಮಾಡಿಷ್ಟ ಕೈಯಾಗಿಲ್ಲ ಏನು ತಂದೆ ಅಲ್ಲ ಬರೋ ಬಂದ ಹಂಗೆ ಬಂದ ಏನು ಮಾಡ್ಕೊ ರಾಮ ಮಾತಾಡಿಲ್ಲ ಸೀತಾ ನೋಡಿಲ್ಲ ಇಲ್ಲ ಸಾಸಿವೆ ಡಬ್ಬೆ ರೊಕ್ಕ ಆಯ್ತು ನಮಗೆ ಭಾಳ ಮುಚ್ಚಿಡ್ತಾರೆ ಹಿಂದಕ್ಕೆ ಒಂದೇ ಜಾಗದ ಈ ಭಾಷೆಗಾಗಿ ಅವೀಗ ಪರ್ಸನ್ ಬೇರೆ ಇರ್ತದೆ ಮಿನಿ ಪರ್ಸ್ ಬೇರೆ ಇರ್ತಾವೆ ಮಕ್ಕಳು ಕೊಟ್ಟು ಹೇಗಿರ್ತಾವೆ ಆಕಿ ಸೀತಾದೇವಿ ಪಾಪ ಬರೋ ಬಂದ ಗಂಡ ಮೈ ಅಷ್ಟು ಒಕ್ಕಟ್ಟು ತೋರ್ನೆ ಉಂಗಳ್ತಾ ಇದ್ದಂತ ಆಕಿನ ಅದು ಮ್ಯಾಕಲ್ಲಿ ರಾಮಂದು ತೋರ್ನೆ ಆಸ್ತಿ ಅದು ತೊಗೊಂಬಂದಕ್ಕೆ ಅದು ಆಕೆ ನೋಡಿಕೊಳ್ಳಿ ಅರ್ಥ ಆಯ್ತು ನನ್ನ ಗಂಡ ಏನಿಲ್ಲ ಇವಾಗ ಏನಾರು ಕೊಡ್ಬೇಕಾಗಿದೆ ಅದಕ್ಕೆ ನಾಲ್ಕು ನೋಡಿ ತಿಂದುಕೊಂಡು ಆಕೆ ನಂಗೆ ಗಂಡಗೆ ಸರಿ ಎಲ್ಲ ಕೊಡ್ತೀನಿ ಅಂತ ನನಗೆ ಉಂಗಳ್ತಾ ರಾಮಕ್ಕೆ ಹಾಕಿ ಕೊಡ್ತೀನಿ ನೋಡಿ ರಾಮ ಮುಖಾಂತರ ಕೊಡ್ತೀನಿ ತನ್ನ ಯೋಗ್ಯತೆ ಇಲ್ಲ ರಾಮ ನೋಡಿದ ನೀರು ತಂದ ಕಣ್ಣು ತುಂಬ ನಿಮ್ಮ ತಂದು ತೊಗೊಂಬಂದು ಬಹುತೇಕ ಇವಾಗ ಗುಹಾನ ಕಂಡ ಗುಹಾ ಕೊಡ್ಲಿಕ್ಕೆ ಹೋದ ತೊಗೊಳ್ಪ ಇದನ್ನು ನೀನು ದಾಡ್ಸಿದೆ ಅಂತಕೊಂಡು ಗುಹಾ ಅಂತಾನ ಅವರಿಗೆ ಅಂತ ಸ್ವಾಮಿ ಯಾಕೆ ಮಾತಾಡ ಅರ್ಥ ಆಗೋದಿಲ್ಲ ಅರ್ಥ ಆಗೋದಿಲ್ಲ ಆಯಿಗಾರ ಒಬ್ಬರೊಬ್ಬರು ತೊಗೊಳ್ಳೋದಿಲ್ಲ ಒಬ್ಬ ಗೌಂಡಿ ಮತ್ತೊಬ್ಬ ಗೌಂಡಿ ಮನೆ ಕಟ್ಟಿ ರೊಕ್ಕ ತೊಗೊಳ್ಳೋಲ್ಲ ಹೌದಲ್ಲ ಒಬ್ಬ ಮಾಸ್ತರ್ ಮತ್ತೊಬ್ಬ ಮಾಸ್ತರ್ ಟ್ಯೂಷನ್ ರೊಕ್ಕ ತೊಗೊಳ್ಳೋದು ಅವರು ಮನೆಗೆ ಹೌದಲ್ಲ ಎಷ್ಟು ರೂಪಾಯಿ ಮಾತ್ರ ತೊಗೋತಿದ್ದಿಲ್ಲ ಹೌದಲ್ಲ ಹಂಗಿದ್ದಂಗೆ ಮೊದಲೇ ಹಂಗಿದ್ದಂಗೆ ಆ ರೀತಿ ಇರ್ತಂಗೆ ಅವ ಅಂದ ನಾವು ನೀವು ಆಯಿಗಾರ ಹೆಂಗೆ ಹೋದ್ ನಾವ ಅಂತಾನ ಗುಹಾ ಅಂತ ಸ್ವಾಮಿ ನಾ ಸಮುದ್ರ ದಾಡ್ಸೀನಿ ಈ ಸಂಸಾರದ ಅಂತ ಮಾರುವಾಗ ಇದು ಸಂಸಾರತಕ್ಕಂಥ ಮಾರುವಾಗ ಇರ್ತಾ ಇದ್ದಾನೆ ಅದಕ್ಕೆ ಹೆದರಬೇಕಾದ ನಿಮಗೆ 20 ಜನ ಕರಿತೆ ಅಂತ ಕೊಟ್ಟರೆ ಆ ರೀತಿಯಾಗಿ ಕಪಿಲ್ ಪರಮಾತ್ಮ ಆಗಿರ್ತಕ್ಕಂಥವ ಅಂತ ಯಾವಾಗ ಲಗ್ನಾಯಕನ ಮಾಡಿದ ಹಳೆತನ ಮಾಡಿದ ಅವರು ಕಪಿಲ್ ಪರಮಾತ್ಮ ಪರ್ಮಿಷನ್ ತೊಗೊಂಡ್ರು ಅವನ ಒಪ್ಪಣೆ ತೊಗೊಂಡ್ರು ಒನಕ್ಕೆ ಹೋಗ್ಬಿಟ್ರು ಅಖಂಡ ತಪಸ್ ಮಾಡಿ ಕದ್ದ ಋಷಿಗಳು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಚ್ಛಾ ದ್ವೇಷ ವಿಹೀನ ಸರ್ವತ್ವ ಸಮತೇಜಸ ಭಕ್ತಿ ಯೋಗೇನ ಪ್ರಾಪ್ತೋ ಭಾಗವತಿಂ ಗತಿಂ ಯಾರು ಕನ್ನಡಾಗಿರ್ತಕ್ಕಂಥವ್ರು ಅಂತ ಇದನ್ನು ಮಾಡುವಂಥವ್ರು ಯಾವಾಗ ಹೋದರು ಮನೆಗೆ ಯಾರು ಹೋದ್ರು ಹೇಳ್ರಿ ಈಗ ಅವ್ವ ಮಗ ಪ್ರೊಳ್ಳಂಗಾಗ್ತಿದೆ ಮಗ ಹೌದಾ ಅಂತ ಅಕ್ಕಿ ಪ್ರಶ್ನೆ ಮಾಡ್ತಾ ಏನು ಗೊತ್ತಿತ್ತಕ್ಕಿ ಭಾಷಾ ಭವನ ಹೇಳ್ತಾ ಇದ್ದಾರೆ ಸ್ವಾಮಿ ಅಂತ ಅಕ್ಕಿ ಮಕ್ಕಳ ಮಾತಾಡ್ತಾ ನೋಡು ಅಕ್ಕಿ ಮಾತು ಚರ್ಚೆ ನೋಡಿ ಒಂದೇ ಮಾತಿಗೆ ಇಡೀ ಭಾಗವತ ಹೇಳ್ಬಿಡ್ತಾರೆ ನಮಗೆ ನಿರ್ವಿಣ್ಣ ಈ ಶಬ್ದ ಅರ್ಥ ಅಂತ ಹೇಳಿ ಈ ಶಬ್ದ ಅರ್ಥ ಆಗ್ತದೆ ನಿರ್ವಿಣ್ಣ ಅಂತ ಮಗನ ಕೂರಿಸೋಣ ಅಪ್ಪ ನಿರ್ವಿಣ್ಣ ಆಗಿರೋ ನಾನು ಈ ಇಂದ್ರಿಯ ತಪಸ್ ಮಾಡಿ ಕೊಟ್ಟು ಸಾಕಾಗಿವೆ ನನಗೆ ನಿತರಾಮ್ ಭೂಮನ್ ಅಸಾರಿಂದ್ರಿಯ ತರ್ಪಣ ಇಂದ್ರಿಯ ತರ್ಪಣ ಕಣ್ಣೊಂದು ಕೇಳ್ತದೆ ಮೂಗೊಂದು ಕೇಳ್ತದೆ ಬಾಯಿ ಒಂದು ಕೇಳ್ತದೆ ಎಲ್ಲ ಅವಯವೊಂದು ಕೇಳ್ತಾವ ಕಣ್ಣು ಮೂಗು ಕಿವಿ ಅನ್ನೋದು ಅರ್ಥ ಮಾಡಿಕೊಡ್ರಿ ಕಣ್ಣು ಮೂಗು ಕಿವಿ ಕೇಳಿಕೊಡ್ಬೋದು ಇನ್ನು ಎರಡವನ ಮಾತ್ರ ಅವನಿಗೆ ಕೇಳಿ ಭಾವ ಎಂದು ಏನು ಕೊಟ್ಟರು ಸುಳ್ಳು ಆಗೋದೇ ಇಲ್ಲ ಒಂದು ರಸನೇಂದ್ರಿಯ ರಸನ ಅಂದ್ರೇನು ನಾಲಿಗೆ ಮುಂಜಾನೆ ಮತ್ತು ಬಿಸ್ಕಿಟು ಚಾ ಮತ್ತು ಗಂಟೆಗೆ ಒಂದು ಬಿರ್ಸಿದ್ರು 10 ಗಂಟೆ ಒಂದು ಊಟ ಮಾಡೋದು ಹೌದಲ್ಲ ಸಾಯಂಕಾಲ ಪಾನಿಪುರಿ ಇನ್ನೊಂದು ಹಂಗೆ ರಸನೇಂದ್ರಿಯ ಇನ್ನೊಂದು ಗುಪ್ತೇಂದ್ರಿಯ ಇವನ್ ತೃಪ್ತಿಯೊಳಗೆ ಸಾಧ್ಯನೇ ಇದು ತಿಳ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಅಂತ ಇಂದ್ರಿಯ ತರ್ಪಣ ಸಾಕಾಗಿನ ಹೇಳ್ತಾ ಇದ್ದಾಳೆ ಏನು ಸಂಭಾವಮಾನ್ಯೇನ ಪ್ರಪನ್ನಾನ್ನಂ ತಮಃ ಪ್ರಭೋ ಹೇ ಪ್ರಭೋ ನನ್ನ ತಮಸ್ ಕಳ್ತೀಯ ನಮ್ಮ ಒಳ್ಳೆ ಹೇಳ್ತೀಯ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವತೆ ಹೇಳ್ತಾರೆ ಯಾರನ್ನ ನಮ್ಮ ಹೇಳ್ತಾ ಇದ್ದಾರೆ ಆವಾಗ ಮಾತಾಡ್ತಾರೆ ಇದಕ್ಕೆ ಕಪಿಲ ಗೀತಾ ಅಂತ ಹೆಸರು ಇಂಥ ಗೀತಾ ಭಾಗವತ ತುಂಬ ಕಪಿಲ ಗೀತಾ ರುದ್ರಗೀತ ಗೋಪಿಗೀತ ಬ್ರಹ್ಮಗೀತ ಬರೀ ಬರ್ತಕ್ಕಂಥದ್ದು ಯುದ್ಧವ ಗೀತ ಭಿಕ್ಷುಗೀತ ಎಷ್ಟು ಗೀತ ಶ್ರುತಿಗೀತ ರುದ್ರಗೀತ ಎಷ್ಟು ಹೇಳ್ಕೊಂಡು ಹೋಗ್ತೇನೆ ನಿಮ್ಮನ್ನ ಎಷ್ಟು ಬೇರೆ ಬರ್ತು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೆ ಅಂತ ಮೊದಲೇ ಪ್ರಾರಂಭ ಮಾಡ್ತಾನೆ ನೋಡಿ ಕಪಿಲ ಪರಮಾತ್ಮ ಉಪದೇಶ ಎರಡು ಮಾತು ಮುಗಿಸುತ್ತೆ ಎಷ್ಟು ಹೇಳ್ಕೊಳ್ಳೋದು ಚೇತಃ ಖಲು ಬಂದಷ್ಟೇ ಮುಕ್ತೇಶ ಆತ್ಮನೋನ ತಮ್ಮ ಅವ್ವ ಒಂದು ತಿಳ್ಕೊಂತ ನಮಗೆ ಭಾಳ ಕಾಡೋ ಮನಸ್ಸು ಶುದ್ಧ ಮಾಡ್ಕೊಳ್ಳಿ ನಮ್ಮಲ್ಲಿ ಇವೆಲ್ಲ ಈ ಮಾತು ಕೇಳಿ ಮನುಷ್ಯ ಕಾಯ ವಾಚ ಮನಸ್ಸ ಶುದ್ಧ ಇರಬೇಕು ಅಂತ ಕೇಳಿರಿ ಹೌದಾ ಹಂಗಿರ್ಬೇಕು ಅಂತೆಲ್ಲ ಹೇಳ್ತಾರಲ್ಲ ಕಾಯ ಅಂದ್ರೆ ದೇಹದಿಂದ ಶುದ್ಧ ಇನ್ನಿವೆಲ್ಲ ಶುದ್ಧ ಇದ್ರೆ ಪ್ರಶ್ನೆ ಇಲ್ಲ ಬ್ರಾಹ್ಮಣ ಶುದ್ಧ ಇರ್ತಾರೆ ಅಂತ ಪ್ರಶ್ನೆ ವಾಚ ಮನಸ್ಸು ಶುದ್ಧ ಇರ್ತಾನೆ ಮನಸ್ಸ ಯಾರಿದ್ರೆ ಹೇಳಿದ್ರೆ ಅವನು ನಾನು ಅಂಕಿರಪ್ಪ ನೀವು ಇದನ್ನ ಅವಸರ ಆಗಿಬಿಟ್ಟಿರ್ಬೇಕ್ರಿ ಮನಸ್ಸಿನಾಗ ಒಂದು ಕೆಟ್ಟ ಬರ್ಲಿಕ್ಕೆ ಬೇಕು ಅಂತ ವಿದ್ರೆ ಹೇಳಿ ಬೇಕಾದ್ರೆ ನಾ ಸಾರ್ಥಕ ಆಗಿಬಿಟ್ಟಿರ್ಬೇಕು ಕಾಯವಾಚ ಇರ್ಬೋದು ಮನಸ್ಸು ಅಂತಾನ ಕೃಷ್ಣ ಅಲ್ಲಿ ಹೇಳಿದ ಮನ ಏವ ಮನುಷ್ಯಾಣ ಹೌದಾ ಬಂಧ ಮೋಕ್ಷಯೋ ಮನೆ ಮನುಷ್ಯ ಮನಸ್ಸೇ ಕಾರಣ ಬಂಧಕ್ಕೆ ಮುಗಿಸಕ್ಕಂಥದ್ದು ಆದ್ದರಿಂದ ರಥಾಂ ಪುಂಸಿ ಮುಕ್ತ ಇದೆ
ಪ್ರಸಂಗಂ ಅಜರಂ ಪಾಶಂ ಆತ್ಮನೋ ಕವಯೋ ವಿದುವು ಸೇವ ಸಾಸು ಕೃಪೋ ಮೋಕ್ಷದ್ವಾರಂ ಅಪಾವೃತಂ. ಯಾರ ಮನಸ್ಸಿಗೆ ಇದ್ದಾರ ಅವ್ರಿಗೆ ಮೋಕ್ಷದ್ವಾರ ತೆಗಿಟ್ಟಿರ್ತಕ್ಕಂಥ ಅಂತ ಮಾಡ್ಕೊಂಡು ಕೇಳಿದ್ರು. ಅಲ್ಲೂ ಮನಸ್ಸು ಕೇಳಿ ಮತ್ತು ಸಜ್ಜನರ ಸಂಘ ಮಾಡೋದು ಅಂತ ಹೇಳಿದ್ವಿ. ಎರಡನೇ ಹೇಳ್ತಾರೆ, ಒಂದನೇದು ಮನಸ್ಸು ಸ್ವಚ್ಛಿಟ್ಕೊಳ್ಳಿ, ಒಂದನೇದು ಕಾಯ ಭಾಷೆ ಇರಲಿ ಸಾಧ್ಯದ ಮನಸ್ಸು ಸ್ವಚ್ಛಿಟ್ಕೊಳ್ಳಿ. ಎರಡನೇದು ಸಜ್ಜನರ ಸಂಘ ಮಾಡ್ರಿ. ಅರ್ಥ ಏನು ಹೆಂಗಂತ ಸಜ್ಜನರ ಸಂಘ ಅಂದ್ರೆ ನಾರಾಯಣ ಪ್ರಾಣ ಬಳಗ ಕಟ್ರಿ. ಎಷ್ಟು ಕೆಲಸ ಮಾಡಿಬಿಟ್ರಿ, ಏನು ತಾನ ಎಷ್ಟು ಕೆಲಸ ಮಾಡಿಸಿರಿ, ಎಷ್ಟು ಒಳ್ಳೆ ಕೆಲಸ ಪ್ರೀತಿ ಆಗ್ತದೆ ನೋಡಿ ನಿಮ್ಗೆ ತಿಳ್ಕೊಡ್ರಿ. ಅರ್ಥೇನು ಸಜ್ಜನರ ಸಂಘ. ಸಜ್ಜನರ ಸಂಘ ಅಂತ ತಾಯ ಬಂತಕ್ಕಿಗೆ. ಸಜ್ಜನರು ಯಾರು ತಿಳ್ಕೊಬೇಕ್ರಿ ಅಂದ್ರೆ ಯಾವ ದುಳ್ಕೆಡ ಆಚೆ ಅಂತ ತಿಳ್ಕೊಬೇಕು, ಆ ಮಳಿಗೆ ಆಚೆ ಅಂತ ತಿಳ್ಕೊಬೇಕು, ಯಾವ ಆಚೆ ಸಜ್ಜನರು ಹೆಂಗೆ ಅರ್ಥ ಮಾಡ್ಕೋಬೇಕು ಅವ್ರನ್ನ. ಅದಕ್ಕೆ ಸಜ್ಜನ ಲಕ್ಷಣ ಹೇಳ್ತಾರೆ ಅಂತ ಕೊಡ್ರಿ. ಸಜ್ಜನ ಹೀಗಿರ್ತಾನೆ, ಹೀಗೆ ಕೇಳಬೇಕು ಸಜ್ಜನ ಯಾರು ಹೇಳ್ತಾರೆ ಕುಬ್ಲಿ ಪರಮಾತ್ಮ ಇರ್ತಕ್ಕಂಥ. ಒಂದೇ ಲಕ್ಷಣ ತಿತಿಕ್ಷವ, ಲಘು ಅರ್ಥ ಆಗ್ಬೋದು, ಸಮಾಧಾನಪೂರ್ವ ಏನು ಬಂದು ಅರ್ಥ. ಒಮ್ಮೆ ದಾಸರ ಭಾಷೆ ಹೇಳಿದೆ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಒಂದು ಸ್ವಾಮಿ ಅಂತಾರ. ಇಟ್ಟಾಗ ಇಡುವೇನೋ ಹರಿಯೇ ಎನ್ನ ಧ್ವರೆ. ಸ್ವಾಮಿ ನನ್ನ ಇಚ್ಛಾ, ನಾ ಕುದುರೆ ಇರ್ಬೇಕು ಅಂದ್ರೆ ಈಗ ಸಾಧ್ಯ ಅಂದರೆ ಕುದುರೆ ವಾದ ಹೋಗ್ತು ನಮ್ಮನ್ನು. ಇಟ್ಟಾಗ ಇಡು ಸ್ವಾಮಿ, ನೀ ಹೆಂಗಿರ್ತೀಯ ಹಂಗಿರ್ಲಿಕ್ಕೆ ಕೇಳ್ತೀನಿ, ಇದು ಇಚ್ಛಾ. ದೇವ್ರಿಗೆ ಭಾಗ ತಿಳ್ಕೊಟ್ಟು ಸ್ವಾಮಿ ನಿನ್ನ ಆದ್ಯ ಹಿಂಗದಲ್ಲ ಹಂಗ ಹಿಂಗದೇ ಇಲ್ಲ ಹಿಂಗಾಗಿ. ಪ್ರಸಂಗ ಬಂದ್ರೆ ಶಾಲ್ಯೋದನ್ನ ಉಣಿಸ್ತೀವಿ, ಇಲ್ಲಾರ ಕದನ್ನಕ್ಕೆ ಬಾಯಿ ಇಟ್ಕೊಂಡು ರಂಗ ಅಂತ ಶ್ರೀಪಾದಂತಕ್ಕಂಥ ಹೇಳ್ತಾರೆ. ಆ ರೀತಿ ಹೇಳ್ತಕ್ಕಂಥದ್ದು ಎಲ್ಲ ಹೇಳ್ತಾ ಇದೆ. ತಿತಿಕ್ಷವ ಅದರಿಂದ ಭಾಳ ತಡ್ಕೋಬೇಕಂತ. ನಾವಲ್ಲಿ ತಡ್ಕೊಳ್ಳೋದಿಲ್ಲೇ ಇಲ್ಲ. ಇನ್ನು ಏಳೋರಾಗ ಕಾಫಿ ಕೊಡ್ಬೇಕ್ರಿ, ಕೈಯಾಗೋಯ್ದು ಅವಾಗ. ಇದೊಂದು ಕಪ್ಪು ಬಸಿ ಹೋಗ್ಬಿಟ್ಟ ಉದಾಹರಣೆ ಹೇಳ್ತಾನೆ, ಎಷ್ಟು ಸಮಾಧಾನ ಅಂತ ಒಬ್ಬರು ಹೇಳ್ತಾರೆ. ಒಬ್ಬ ಮನುಷ್ಯ ಪುರಾಣಕ್ಕೆ ರಿಟೈರ್ ಆದ, ಫಂಡ್ ಬಂತಲ್ಲ, ಮಕ್ಕಳಿಗೆ ಹೇಳಿ ನೀವು ಬೆಂಗಳೂರಾಗ ಇರಿ ಮೈಸೂರಾಗ ಏನು ಮಾಡಿರಿ, ನಾನು ಗಂಗಾ ಸ್ಥಾನ ಆಗ್ತೀನಿ ಅಂತ. ಅಲ್ಲಿ ನಾನು ಹಿಂದಿ ಗಂಗಾ ಸ್ಥಾನ ಮಾಡ್ಕೊತ ಅಲ್ಲೇ ಇರ್ತೀವಿ. ಒಂದು 4 ಮಂದಿ ಚಂಡ್ರಾ ಚೌಕಳಿ ಮ್ಯಾಲೆ ಕುಡಿತಾರೆ. ದುಷ್ಟ ಇರು ಇವನು ದುಡ್ಡದ ಪಟ್ನ ಗುಡಿ ಹತ್ರ ಇಸ್ಕೋಬೇಕು ನಾವು ನೋಡಿಪ್ಪ 1 ಲಕ್ಷ ರೂಪಾಯಿ ಕೊಡಿ, ಚಕ್ರ ಬಡ್ಡಿ ಹಾಕಿ ಕೊಡ್ತೀನಿ ಮಗಂದು. ಅವ್ರು ಹೇಳಿದರು ಋಷಿಗಳು, ಈ ದಂಧೆ ಬಿಟ್ಟೆ ನಾ ಈಗ ಸ್ವಲ್ಪ ಕೊಟ್ಟು ಕೊಡಬೇಡಿ, ಹೊಳ್ಳಿ ತೊಗೊಂಡು ಹೋಗ್ಬಿಟ್ಟು ನಾಲ್ಕರಿಗೆ ಸೂಜಿ ಬರಬೇಡ. ಅವರು ದುಷ್ಟ ವಿಚಾರ ಮಾಡಿ ವ್ಯವಸ್ಥೆ ಮಾಡೋ ಬಾಯಿ ಒಂದೊಂದು 4 ಮಂದಿ ಸೇರಿದ್ರು. ಮತ್ತೆ ಹೊರಲಿಕ್ಕೆ 4 ಮಂದಿ ಬೇಕಲ್ಲ. ಒಬ್ಬ ವೇಶ್ಯಾಸ್ತ್ರೀ ಹೇಳಿದ್ರು, ಆಕೆ ಹೇಳಿದ್ರು ಪರ್ಸ್ ತುಂಬ 2 ಇಕ್ಕಿ ತಂಬಾಕು ಹಾಕಿ ಕೊಟ್ರಿ, ಇಲ್ಲಿ ಮನೆ ಬಾಡಿಗೆ ಉಡಿಸ್ತು ಮ್ಯಾಲೆ ದಿನ 100 ರೂಪಾಯಿ ಸಂಭಾವನೆ. ನೀ ಏನು ಮಾಡಬೇಕು, ಆ ಬ್ರಾಹ್ಮಣ ಸ್ನಾನ ಮಾಡೋದು ಆಮೇಲೆ ಉಗುಳ್ಬೇಕು ನೀನು. ಹ್ಞೂ ಅಂತ ದಿನ 100 ರೂಪಾಯಿ ಸಿಕ್ತು, ಪುಕ್ಕಟ್ಟು ಮನೆ ಸಿಕ್ತು, ತಂಬಾಕು ಹೆಚ್ಚು ತಗೊಳ್ಳಿಕ್ಕೆ ಸಿಕ್ತು. 6 ಗಂಟೆ ಸ್ನಾನ ಮಾಡ್ಬೇಕು, ಮ್ಯಾಗ ಉಗುಳ್ಬೇಕು. ನೋಡಿದ್ರು ಈಗ ಗೊತ್ತಾಗ್ತದೆ, ಸ್ನಾನ ಮತ್ತೆ ಉಗುಳು, ಮತ್ತೆ ಸ್ನಾನ ಮತ್ತೆ ಉಗುಳು, 100 ಸಲ ಆಚಿಕೆ 12 ಸ್ನಾನ ಮುಗಿಬೋದವು. ಅವರು ಯಾಕೆಂದು ಈ ಮನುಷ್ಯ ನಾನು ನೋಡ್ತಾನೆ, ನಾನೊಂದು ಗೊತ್ತಾಗ್ತದೆ ಉಳ್ಕೊಂಡು ಬಗ್ಬೇಕು. ಹೌದಲ್ಲ, ಯಾಕೆ ಕರ್ಕೋಗಿ ಎಷ್ಟು ಅಕ್ಕಿಗೆ ಪಾಶ್ಚಾದ ತಪ್ಪು ಮಾಡಿದೆ, ಇಂಥ ಕೆಲಸ ಮಾಡಬಾರ್ದು. ಆ ಬ್ರಾಹ್ಮಣ ಸ್ನಾನ ಮಾಡಿಬಿಟ್ಟು ಗಂಗಾದಾಗ ಅದು ಕೂಡ ಹೋದಕ್ಕಿಂತ ಬಂದು ಕಾಲು ಬಿಡ್ತಕ್ಕೆ, ಸ್ವಾಮಿ ಕ್ಷಮ ಮಾಡಿ ತಪ್ಪಾತು, ಎಷ್ಟು ಸಮಾಧಾನ ನಿಮ್ಮ ಹತ್ರ 100 ಸಲ ಉಗುಳಿ ನಿಮ್ಮ ಮೇಲೆ. ಒಮ್ಮೆ ನೀವು ಕಂಪ್ಲೇಂಟ್ ಮಾಡಿಲ್ಲ, ಮತ್ತು ಸ್ನಾನ ಕೊಡ್ತೀರಿ. ಅವ್ವ ನಿಮ್ಗೆ ನಾನು ನಮಸ್ಕಾರ ಮಾಡ್ತೀನಿ ಅಂದರು. ಯಾಕ್ರಿ ಅಂದಕ್ಕೆ, ನಾ ಆಫೀಸ್ನಾಗ ಕೂದ ಅನ್ಕೊಂಡಿದ್ದೆ 100 ಸಲ ಗಂಗಾ ಸ್ನಾನ ಹೋಗುವಂತ ಆಗಿದ್ದೇ ಇಲ್ಲ. ಇದು ಸಮಾಧಾನ. ಎಲ್ಲ ತಡ್ಕೋಬೇಕು. ಬಾಬಣ್ಣ ಹೇಳ್ತಿರ್ತೀವಿ ಮೈ ಮೇಲೆ ಉಗುಳ್ತಾರೆ, ತಡ್ಕೊಳ್ಳಿ ಕಲಿ ಮಾತು ಅಂತಾರೆ. ನಮಗೆ ಇಂಗ್ಲೀಷ್ನಾಗ ಬೇರನ್ಸ್, ಎಂಡ್ಯೂರೆನ್ಸ್, ಅದಕ್ಕೂ ಹೆಚ್ಚು ಶಬ್ದ, ಅದಕ್ಕೆ ಮುಂಚೆ ಫಾರ್ಬಿಯರೆನ್ಸ್. ಒಂದು ಅರ್ಥ ಬೇರೆ ಅರ್ಥ ಮತ್ತು ಪಾಸಿಟಿವ್, ಕಂಪ್ಯಾರೇಟಿವ್, ಸಪ್ರೇಟಿವ್ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ಮುಂದೆ ಹೇಳ್ತಾರೆ, ತೊಡ್ಕೋಬೇಕು. ಎರಡನೇದು ಕಾರುಣಿಕ, ಸಮಾಧಾನ ಇರ್ತ ಕಾರುಣಿಕ. ಇವೆಲ್ಲ ಲಕ್ಷಣ ರಾಯರ ಹತ್ರವೇ ಇಲ್ಲ. ಅತ್ಯಂತ ದಯಾಳವೇ ರಾಯರು. ಎಷ್ಟು ಮಹತ್ವ ಕೊಟ್ಟರೆ ಮಹತ್ವ ಏನು ಮಠಕ್ಕೆ ಬರ್ತಿರಲ್ಲ ಸಾಕು, ಈ ಸುಡುಗ ನೈಟಿ ಹಾಕೊಂಬ, ಚಡ್ಡಿ ಹಾಕೊಂಬ, ಈ ಹಂಗಾರ ಬಾನಿ ಅಂತ ಹೌದಾ ನೋಡೋಲ್ಲ. ಅಲ್ಲಿ ಹೋಗ್ಬೇಕು ಅಂತ ಫಲ ಮತ್ತೆ ಅತ್ಯಂತ ದಯಾಳವೇ. ಅವ್ರು ನೆನೆಸ್ಬಿಟ್ರೆ ಸಾಕು. ಕಾರುಣಿಕ. ಮುಂದೆ ಹೇಳ್ತಾ ಇದ್ದಾರೆ, ಸುಹೃತಃ ಸ್ನೇಹ ಬರತಕ್ಕಂಥವ್ರು, ಸರ್ವದೇಹಿನ ಅಜಾತ ಶತ್ರವಃ. ವೈರಿಗಳು ಯಾರು ಇರುವುದೇ ಇಲ್ಲ ಅವರಿಗೆ. ನಮ್ಮ ಮುಂದೆಯಲ್ಲಿ ಮೂಳೆಗೆ ಬಲಕ್ಕೆ ವೈರಿಗಳು ತುಂಬಿಟ್ಟಿದ್ದಾರೆ ಅವರು. ಅಜಾತ ಶತ್ರವಃ ಶಾಂತಾಹ ಮೋಕ್ಷದ್ವಾರಂ. ಅದರೊಂದಿಗೆ ಸಾಧುಭೂಷಣ ಇತರ ಜೀವನ ಹೇಳ್ತಾ ಇದ್ದೆ. ಭಯಂಕರ ಶ್ಲೋಕವೂ ಇಲ್ಲಿ ಕಪಿಲಗೀತ ಒಂದು 100 ಶ್ಲೋಕ. ಇದನ್ನ ಒಂದು ವಾರ ಹೇಳಿರ್ತಾ ತಿಳ್ಕೊಡ್ರಿ ನಮಗೆ. ಕಪಿಲಗೀತನ ಒಂದು ಹೇಳ್ತಕ್ಕಂಥವು ಪಡಿಕೆ ಹೇಳ್ಬಿಡ್ತೀನಿ ಅಂತ. ನೀ ಏನು ಮಾಡ್ಕೊತ ಭಗವಂತ ಉಪವಾಸ ಮಾಡ್ಬೇಕಲ್ಲ,
ಇಷ್ಟೇ ಮುಗಿಸಿ ಪ್ರಯತ್ನ ಮಾಡ್ತಾರೆ. ಟೈಮ್ ಭಾಳ ಕಾಣ್ತಾಗಲ್ಲ, ಹೇಳಲಿಕ್ಕಾಗಲಿ ಅಂತ. ಸಂಚಿಂತೆಯೇತ್ ಭಗವತ ಚರಣಾರವಿಂದಂ. ಏನು ಶ್ಲೋಕ ಇದನ್ನು ಸಣ್ಣ ಹುಡುಗಿ ಗಟ್ಟಿ ಮಾಡಿಸೋದಿಲ್ಲ ನೋಡಿ. ನಾನು ನಿಮ್ಮ ಮಕ್ಕಳಿಗೆ ಮೊಮ್ಮಗಳಿಗೆ ಗಟ್ಟಿ ಮಾಡಿಸಿ ಶ್ಲೋಕವನ್ನು. ಆ ಶ್ಲೋಕ ಓದ್ತೀನಿ ಮುಂದೆ. ಸಂಚಿಂತೆಯೇತ್ ಭಗವತ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋಹಾಂಚನಾಢ್ಯಂ ಉತ್ತುಂಗ ರಕ್ತ ವಿಳಸ ನಖಚಕ್ರವಾಲಂ ಜ್ಯೋತ್ಸಾ ವಿರತ ಹೃದಯಾಂಧಕಾರ. ಪರಮಾತ್ಮನ ಪಾದಗಳನ್ನು ಚಿಂತನೆ ಮಾಡಿ ಏನಾಗ್ತದೆ, ಹೃದಯದ ಅಂಧಕಾರ ಹೋಗ್ತಕ್ಕಂಥ ಹೇಳ್ತಾ ಇದ್ದಾರೆ. ಯತ್ಸೌತ ನಿಸ್ಸರಿತ ಪ್ರವರೋಧಕೇನ ತೀರ್ಥೇನ ಮೂರ್ತಿಗತೇನ ಶಿವಶಿವೋಭು. ಯಾರ ಪಾದದಿಂದ ಗಂಗಾ ಹುಟ್ಟಿದ ಉಗುರಿನಿಂದ ಅಂತ ನೀರಿಟ್ಕೊಂಡು ಯಾರು ಶಿವ ಆಗ್ಯಾರ ಅವರು ಧ್ಯಾಯ ಚರಣ ಅರವಿಂದ ಅಂತ ಪ್ರಶ್ನೆ ಹೇಳ್ತಾ ಇದ್ದಾರೆ. ಈಗ ಹೇಳ್ಕೊತ ಹೋಗಿ ಅದು ಬೇಕಾದಷ್ಟು ಹೇಳ್ತಾ ಇದ್ದಾರೆ. ನಾನು ಮುಸ್ಲಿಂ ಬರ್ತಾ ಇದ್ದೀನಿ, ಪೊಲೀಸು ಹೇಳ್ತಾ ಇದ್ದೀನಿ ಅಂತಾರೆ. ಡುವಾವ ಅಂದ್ರೆ ಸಂಸಾರ ಅಸಾರ ಆಗಿರ್ತಕ್ಕಂಥದ್ದು. ಬಹಳಷ್ಟು ಇದಕ್ಕೆ ತಲೆ ಕೆಲಸ ಬರುವಂಥದ್ದು. ಯಾಕೆ ಗೊತ್ತಾ, ಅದಕ್ಕೆ ಉದಾಹ ಹೇಳ್ತಾರೆ. ತಾಯಿ ಹೆಂಗೆ ಪ್ರೆಗ್ನೆಂಟ್ ಆಗ್ತಾಳೆ, ಆಕೆ ಎಷ್ಟು ಅನುಭವಿಸ್ತಾಳೆ, ಒಳಗೆ ಕೂತು ಕೂಸಿನ ಚಿಂತನೆ ಹೆಂಗಿರ್ತದೆ ಹೇಳಿರಲ್ಲ. ಇದು ಒಂದು ನಮೂನಿ ಶಿಶುಗಳ ಅಭ್ಯಾಸ ಇದ್ದಂಗೆ. ಈ ಭಾಳ ಮಂದಿ ಚಿಲ್ಡ್ರನ್ ಸ್ಪೆಷಲ್ ಅಭ್ಯಾಸ ಮಾಡ್ತಾ ಇರ್ತಾರೆ. ಹೊಟ್ಟೆ ಒಳಗೆ ಕೂಸು ಬೆಳೀತಿರ್ತದೆ. 3 ತಿಂಗಳ ಎಷ್ಟು ಬರ್ತದೆ ಅಂತ ಕೇಳೋ ಉಗುರು ಬೆಳ್ಳಿ ಹೇಳ್ತಾವೆ. ಆ ಕೂಸು ಒಳಗೆ ಕೂತು ಚಿಂತೆ ಮಾಡ್ತಂತ. ಎಷ್ಟು ಸಾಕಾಗಿದಪ್ಪ ಮಾರೇ, ಸಂಜೆಗದಾಗ ಕೂತು ಮಲ ಮೂತ್ರ ಅಲ್ಲೇ ಇರ್ತದೆ. ಬಿಗಿ ಬಿಲಿ ಬದ್ದಾಡ್ಬೇಕು. ನಾನು ಸಾಕಾಗಿ ಹೋಯ್ತು ನನಗೆ. ನಮ್ಮವ್ವ ತಿನ್ನಬಾರ್ದು ತಿಂತಾಳ, ತಿನ್ನೋದು ತಿಂತಾಳ, ಬಿಸಿನೂ ತಿಂತಾಳ, ಪಾನಿಪುರಿ ತಿಂತಾಳ, ಖಾರನ್ನು ತಿಂತಾಳ, ಸಿನು ತಿಂತಾಳ. ಸಾಕಾಗಿದೆ. ಹೊರಗೆ ಹಾಕ್ತೀಯ ಸ್ವಾಮಿ ಹೆಂಗಾರು ಒಳಗಂತ ಪ್ರಾರ್ಥನಾ ಕೂಸರು ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೆ ಗರ್ಭೋಪನಿಷತ್ತು ಅಂತ ಹೆಸರು ತಿಳ್ಕೊಡಿ. ಮತ್ತೆ ಗರ್ಭ ಒಂದು ಹೆಸರು ಗರ್ಭೋಪನಿಷತ್ತು ಹೆಸರಕ್ಕಂತ ಹೇಳ್ತಾ ಇದ್ದ ಅಂತ ಕೂಸು ಹೊರಬರಲಿ ನೋಡ್ರಿ. ಬಾಯಿ ಜೀವಂತ ಹೋರಿ ಶುರುವಾತ ಸಂಸಾರ ನಂದು ಅವ್ರು ದುಃಖ ಹೇಳ್ತದೆ. ಹೌದಾ ದೇವ್ರು ಹೆಂಗೆ ಬುದ್ಧಿ ಕೊಡ್ತಾನೆ, ಅದಕ್ಕೆ ಇಷ್ಟು ಕೆಟ್ಟ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ನೀ ಜಗಳ ಮಾಡ್ತಕ್ಕಂಥದ್ದು ಪರಮಾತ್ಮ ಆಗಿರ್ತಕ್ಕಂಥವ. ಅದಕ್ಕೆ ಮುಂದೆ ಹಾಗೆ ಹೇಳ್ತಾರೆ, ಯನ್ನಾಮಧೇಯ ಪರಮಾತ್ಮ ನಾಮಸ್ಮರಣಕ್ಕೆ ಹೋಗ್ತೀರಿ. ಕೆಲವು ಕೃಷ್ಣಶ್ಯ ಕೀರ್ತನ. ಕಲಿಯುವುದ ದೊಡ್ಡ ಮಂತ್ರ ಆಗೋದು ಕೃಷ್ಣ ಮಂತ್ರ, ರಾಮ ಮಂತ್ರ, ಕೃಷ್ಣ ಮಂತ್ರ. ಕೃಷ್ಣ ರಾಮ ಮಂತ್ರ ತಗೋಬಹುದು. ಕೆಲವು ಕೃಷ್ಣಶ್ಯ ಕೀರ್ತನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯನ್ನಾಮಧೇಯ ಶ್ರವಣಾತ್ ಕೀರ್ತನ ಯತ್ ಪ್ರವಣ್ಣಾತ್ ಸ್ಮರಣಾದ್ಯಪಿ ಕ್ವಚಿತ್ ಶ್ವಾದೋಪಿ ಸದ್ಯ ಸವನಾಯ ಕಲ್ಪನೆ ಕುದಪುನತೆ ಭಗವಾನು ದರ್ಶನಾತ್ ಅಂತಾಳ. ದೇವದಾಗಿರ್ತಕ್ಕಂಥ ಸ್ವಾಮಿ ನೀನು ಹೆಸರು ತೊಗೊಂಡ ಬೇಕಾದಾಗ್ತದೆ. ಇಂಥ ಅದ್ಭುತವಾಗಿರ್ತ ಪುನಃ ಮುಗಿಸಿದೆಲ್ಲ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೆ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಅಂತಾನೆ. ನೋಡ್ರಿ ಒಂದು ಮಾತು ಹೇಳ್ಬಿಡ್ತಾನೆ. ನಾಮ ಅಂದ್ರೆ ಏನು? ರಾಮ ಕೃಷ್ಣ ನಾಮ ಏನು ಶಕ್ತಿ ಅದ? ಹರಿ ಶಬ್ದ ಏನರ್ಥ? ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕಿ. ಗೊತ್ತಿರ್ತಕ್ಕಂಥ ನಾಮ್ನೋಸ್ತಿ ಯಾವತಿ ಶಕ್ತಿ. ಎಷ್ಟು ಶಕ್ತಿ ಅದ? ಪಾಪ ನಿರ್ಹರಣೆ ಹರೇ ಹೇ. ಹರಿ ಕೃಷ್ಣ ಒಂದ್ಸಲ ಅಂದ್ರೆ ಸಾಕಂತ. ಎಷ್ಟು ಪಾಪ ಹೋಗುದು ಅಷ್ಟು ಪಾಪ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅನ್ಬೋದು. ಎಷ್ಟು ಸಾಧ್ಯವಿಲ್ಲ ನಾವು ಅನ್ನೋ ಹಂಗಂದಿರಿ ಇಷ್ಟೇ ಅದನ್ನ. ಅದಕ್ಕೆ ಆ ಮಾತು ಹೇಳ್ತಾ ಇದ್ದಾರೆ. ಜೀವಾಗ್ರೆ ಜೀವ ಅಗ್ರೆ ವರ್ತತೆ ತಾಮ ನಾಮ ತುಭ್ಯ. ಯಾರು ನಾಲಿವನಿ ನಾಮದಲ್ಲ ಅವ್ರು ಏನಾಗ್ತಾರೆ ಗೊತ್ತಾ? ಗಣಂತಿ ಸಾಕ್ಷಾತ್ ಒಂದು ಸಾಕ್ತಕ್ಕಂಥ ಹೇಳ್ತಾ ಇದ್ದಾರೆ. ಈ ಕೇಳಿದ ಮೇಲೆ ಅಂತ ಮಾರು ಜೀವಿತ ಆಗಿರ್ತಕ್ಕಂಥ ಸ್ವಾಮಿ ಅನುಗ್ರಹ ಮಾಡಿರ್ತ. ಸಮಗ್ರ ಗೀತಾ ಹೇಳ್ತಾರೆ, ಕಪಿಲ್ ಗೀತಾ ಹೇಳ್ತಕ್ಕಂಥದ್ದು. ಆದ್ದರಿಂದ ಸ್ವಾಂಗಂ ತಪಯೋಗಂ ಮುಕ್ತಕೇಶಂ ಗತಾಂಬರಂ ದೇವಗುಪ್ತ ಹೋದೆ ವಾಸುದೇವ ಪರಿವಿಷ್ಠರಿ. ಆ ಹೆಣ್ಮಗಳು ಎಲ್ಲ ಉಪದೇಶ ಮುಗಿತು. ತನ್ನ ಕೂದ ಬಿಸಿಕೊಂಡು ಗಂಗಾ ನದಿಯು ಸ್ನಾನ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ತಸ್ಯಾದ್ಯೋಗಮಯಂ ಅಶುಮರ್ತಿ ಭೂವತಃ ಸುತಸ್ಸಾಂ ಪ್ರಭೋ ಸೌಮ್ಯ ಸಿದ್ಧಿದ ಸಿದ್ಧಿ ಸೇವಿತ. ಆ ಕಪಿಲ್ ತಾಯಿಯಾಗಿರ್ತಕ್ಕಂಥಕ್ಕೆ ದೇವಹೂತಿ ಸ್ನಾನ ಮಾಡಿದ್ದು, ಈ ಕೂದ ಬಿಸಿಕೊಂಡು ನಮಸ್ ಮಾಡಿದ್ದು. ಆ ದೇವಿ ಆ ಕೃಷ್ಣ ಗೀತಾ ಕೇಳಿದ್ದೆ, ಕಪಿಲ ಗೀತಾ ಕೇಳಿದ್ದಕ್ಕೆ ಆ ಪುಣ್ಯದಿಂದ ಆಕೆನೇ ನದಿಯಾಗಿ ಹರಿದು ಬಿಡಿದ್ವಿ. ಅದೇ ಕಪಿಲಾ ನದಿ. ಅದಕ್ಕೆ ಕಪಿಲ ನದಿಕ್ಕಂತ ಹೇಳ್ತಾ ಇದೆ. ಅದಕ್ಕೆ ಸಿದ್ಧಿದ ಅಂತ ಇನ್ನೊಂದು ಹೆಸರು ನೋಡ್ರಿ. ಆಕೆ ನದಿಯಾಗಿ ಹರಿದ್ಲು. ಅದಕ್ಕಿಂತ ಮೊದಲು ಕಪಿಲ ಪರಮಾತ್ಮ ಏನು ಮಾಡಿಲ್ಲ ಹಂಗಾರ ಹೇಳ್ತಾ ಇದ್ದಾರೆ. ಎಷ್ಟು ಚಂದ್ರ ಮಾತು ಬರುತ್ತೆ. ಭಾಗವತ ಶ್ರೇಷ್ಠ ಮಾತು ಅಂತ ಮಾತು. ಕಪಿಲೋಪಿ ಮಹಾಯೋಗಿ. ಕಪಿಲೋಪಿ ಪರಮಾತ್ಮೆ ಮಾಡಿದ ಭಗವಾನ್ ಪಿತುರಾಶ್ರಮ ಆಶ್ರಮದ ಹೋಗ್ತಾ ಇದ್ದಾನೆ. ಇಲ್ಲಿ ಬಿಡ್ಬೇಕು. ಎಲ್ಲಿ ಹೋದ ಹೇಳ್ತಾ ಇದ್ದಾರೆ. ಇಲ್ಲೂ ಮಾತು ಹೇಳ್ತಾನೆ ನಿಮಗೆ ಭಾಳ ಚಂದ್ರ ಮಾತು. ಮಾತರಂ ಸಂ ಅನುಜ್ಞಾಪ್ಯ. ಕಪಿಲ ಪರಮಾತ್ಮ ತಾಯಿನ ಅವ್ವ ನಾ ಹೋಗಲಕ್ಕೆ ಸಾಧ್ಯವು ಸಾಕ್ಷಾತ್ ನೋಡಿದ್ರೆ ತಾಯಿಗೆ ನೋಡಿ. ತಾಯಿ ಮಾತೆಂದೂ ಮೇವ. ಶಂಕರಾಚಾರ್ಯ ಅಂತಾರ ಕುಪುತ್ರೋ ಜಾಯೆ ಕುಶಲಕೀರ್ತು ಕೆಟ್ಟ ಮಗ ಹೊಟ್ಬೋದು. ಕೆಟ್ಟ ಏನು ಸಾಧ್ಯ ಇಲ್ಲ. ಕಪಿಲ ಪರಮಾತ್ಮ ಅವನಿಗೆ ಅವ್ವ ಹೋಗಲೆ ಅದ್ರ ಮಕ್ಕಳು ತಾಯಿ ಮಾತು ಕೇಳಿ ಹೋಗ್ಬೇಕು ಅಂತ ಅರ್ಥ ಹೋಗ್ಬಿಟ್ಟು ತಂದಿನ ಬಿಡುವಲ್ರಿ. ಅದಕ್ಕೆ ಸ್ವಾಮಿ ತಾಯಿ ಸಾರ್ಥಾಂಗ ಆಗ್ತಿರ್ತಾರೆ ನೋಡ್ರಿ. ನೀವು ಹೋಗಿ ಅವನು ಬಿಡುವಲ್ಲಿ ಅಂತ ಕೂಡ ನಮ್ಮ ಸ್ವಾಮಿ ಒಂದು ಸಲ
ಇಲ್ಲಿ ಸವಣೂರಾಗ ಉತ್ಕೊಂಡಾಗ ಸಿದ್ಧಾತ್ಮರು ನೆನಪು ಅಂತ ಹೇಳ್ತೇನೆ ನಾನು ನಾವೆಲ್ಲ ಉಟ್ಟು ಕೂತಿದ್ವಿ ಪದಾರ್ಥ ತಂದು ಹಾಗೆ ಗೆದ್ದಿದ್ದಾರೆ ನಮಗೆ ಸ್ವಾಮಿಗಳು ಒಂದು ಪಾತ್ರೆ ತೊಗೊಂಬಂದರು ಅವರು ಊಟ ಕೂತಿದ್ರು ಅವರು ಭಯಂಕರ ಆಶೀರ್ವಾದ ಮಾಡಬೇಡ ಅವ್ರು ಹಾಕಿ ಪದಾರ್ಥ ಹಾಕಿದ್ರು ತಿಂದ್ರಿ ಹಾಕಿದ್ರು ಇಲ್ಲ ಇದು ಭಾಳ ಚಲೋ ಆಗಿದೆ ರುಚಿಯಾಗಿದೆ ಅಂತ ಅವ್ರು ಹೇಳಿದ್ರು ಸ್ವಾಮಿಗಳು ನೀವು ತಿಂದೆ ಅಂತ ನಾ ತಿಂದಿಲ್ಲ ಅಂತ ಹೇಳಿ ನಮ್ಮವು ತಿಂದಿಲ್ಲ ಅಂತ ಹೇಳಿ ಹಾಗೆ ಪದಾರ್ಥ ನಾವು ತಾಯಿ ಸೇವೆ ಹೆಂಗೆ ಮಾಡ್ತೀವಿ ಹಾಗೆ ಅವ್ರು ಕೂಡ ಮಾತರಂ ಉತೀಚಂ ದಿಶಂ ತಾಯಿ ನಮಸ್ಕಾರ ಮಾಡಿ ತಾಯಿ ಅಪ್ಪಣೆ ತೊಗೊಂಡು ಉತ್ತರ ದಿಕ್ಕಿಗೆ ಹೋದ್ರು ಅಂತ ಅರ್ಥ ಬದಲಿಗೆ ಹೋಗ್ತಾ ಇದ್ದ ಅಂತ ಅರ್ಥ ಅಂತ ಶುಗಮಹರ್ಷಿಗಳು ಯಾರಿಗೆ ಪ್ರಶ್ನೆ ಇದಂ ಅನುಸೃಣೋತಿ ಈ ಕಥಾ ಯಾರು ಕೇಳ್ತಾರಲ್ಲ ಯೋ ಅಭಿದತ್ತೆ ಮನಸ್ಸನ್ನ ಹಿಡ್ಕೊತಿರಲ್ಲ ಅಂಥವ್ರಿಗೆ ಕಪಿಲ ಮುನೇಹೇ ಮಹಾತ್ಮ ಯೋಗ ಗುಹ್ಯಂ ಈ ಕಪಿಲ ಬ್ರಹ್ಮನ ಕಥಾ ಯಾರು ಕೇಳ್ತಾರಲ್ಲ ಅವರಿಗೆ ಭಗವತಿ ಕಥದೀಹಿ ಸುಪರ್ಣಕೇತವು ಸುಪರ್ಣ ಪರಮಾತ್ಮ ಆಗಿರ್ತಕ್ಕಂಥವ ಉಪಲಭತಿ ಭಗವತ್ ಪಾದಾರವಿಂದ ಸಾಕ್ಷಾತ್ ಸಿಗ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇಷ್ಟು ಮಾತಾಡ್ತಕ್ಕಂಥದ್ದು ಕಪಿಲ ಪರಮಾತ್ಮ 3ನೇ ಸ್ಕಂದ ಮುಗಿಸಿದ ಇವಾಗ ನಾನು 4, 5, 6 5 ಸ್ಕಂದ ಅವಾಗ ತಿಳ್ಕೊಡ್ರಿ ಎಂಥ ಶಕ್ತಿ ಪ್ರಯತ್ನ ಮಾಡ್ತೇನೆ ಇಂಥ ಅದ್ಭುತವಾಗಿರ್ತಕ್ಕಂಥ ಅಂತ ಹೇಳ್ತೀರಿ ಶ್ರೀಕೃಷ್ಣ ಅರ್ಪಣ ಸರ್ವೇ